ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜು ಮನಿ ಕಾಕ ಡಾಕ್ಟರ್ ಶ್ರೀರಂಗ ಜೋಶಿ. ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ, ಇದು ಜಗದ ಜಗುಲಿ ನಮ್ಮೂರ ಬಾನುಲಿ, ಇದು ವಿಶ್ವವಾಣಿ ಆಕಾಶವಾಣಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ ನಮ್ಮೂರ ಬಾನುಲಿ. ಕೇಳುಗರೆ, ನಮ್ಮೂರ ಬಾನುಲಿ ಕೇಂದ್ರದ ಈ ಮಹಾಮನೆಯಲ್ಲಿ ಮಹಾ ಉತ್ಸವ. ಇಂದು ಕನ್ನಡ ಹೋರಾಟಗಾರರಂತ ಶ್ರೀನಿವಾಸ್ ತಾಳೂರ್ಕರ್ ಅವರು ಬಂದು ಕೂತಾರೆ. ಅವರಿಗೆ ನಾವು ನಿಮ್ಮ ಪರವಾಗಿ, ನನ್ನ ಪರವಾಗಿ, ಸಿಬ್ಬಂದಿಯ ಪರವಾಗಿ, ಎಲ್ಲರ ಪರವಾಗಿ ಸ್ವಾಗತ ಹಾಗೂ ನಮನಗಳನ್ನು ಹೇಳೋಣಂತ. ಶ್ರೀನಿವಾಸ್ ಅವರ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮಗೆ ಆದರದ ಸ್ವಾಗತ ಹಾಗೂ ನಮನಗಳು. ನಮಸ್ಕಾರ ಸರ್. ಕೇಳುವರೆ, ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಗೀತ, ವೈದ್ಯಕೀಯ, ನ್ಯಾಯವಾದಿ, ಶೈಕ್ಷಣಿಕ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುವರೆ, ನಮ್ಮ ಶ್ರೀನಿವಾಸ್ ಅವರು ಬೆಳಗಾವಿ ಕನ್ನಡಮ್ಮನ ಕುಮಾರ, ಅತಿ ಪ್ರಖ್ಯಾತ ಶ್ರೀನಿವಾಸ್ ಯಲ್ಲಪ್ಪ ತಾಳೂರ್ಕರ್ ಅಂತ ಹೇಳ್ತೀವಿ. ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞ, ಅಚ್ಚ ಕನ್ನಡಿಗರು. ನನಗೆ ಬಹಳ ಹೆಮ್ಮೆಯ ವಿಷಯ. ಕೇಳುಗರೆ, ವಾಡಿಕೆಯಂತೆ ನಮ್ಮ ಕುವೆಂಪು ಅವರ ಒಂದು ಸುಂದರ ಹಾಡಿನಿಂದ ಇಂದಿನ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣಂತ. ಹಾಗೂ ಇಂದಿನ ಈ ಕಾರ್ಯಕ್ರಮವನ್ನು ಇಂದು ದಲಿತ ವಚನಕಾರರಾದ ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಡೋಹರ ಕಕ್ಕಯ್ಯ, ಸಮಗಾರ ಹರಳಯ್ಯ ಹಾಗೂ ಉರ್ಲಿಂಗೆ ಪೆದ್ದಿಯವರು, ಸತ್ಯ ಶಿವಶರಣರು ಇವರ ಚರಣಾರವಿಂದಗಳಲ್ಲಿ ಇವರ ಇಂದಿನ ಈ ಸಂದರ್ಶನ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡೋಣಂತ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರಾರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಶ್ರೀನಿವಾಸ್ ಅವರ ಮನುಷ್ಯನ ಜೀವನದೊಳಗೆ ಹುಟ್ಟು ಅನ್ನೋದು ಒಂದು ಸುಂದರ ಹಂಬರ. ಅದು ನಾವು ಸಂಭ್ರಮ ಅಂತ ಹೇಳ್ತೀವಿ. ನಾವು ಈ ಸುಂದರ ಹಂದರದೊಳಗೆ ನೀವು ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಸಮಾಜದವರು, ಗುರು ಹಿರಿಯರು ಎಲ್ಲರಿಂದ ಒಂದೊಂದು ಸಂಸ್ಕಾರವನ್ನು ನೀವು ಪಡ್ಕೋತೀರಿ. ಇಂದಿನ ನಿಮ್ಮ ಈ ಧೀಮಂತ, ಶ್ರೀಮಂತ, ಹಿಮಾಲಯಕ್ಕೂ ಮೆಟ್ಟಿ ನೀರಿನಂತ ಒಂದು ವ್ಯಕ್ತಿತ್ವ ನೀವು ಬೆಳೆಸ್ಕೊಂಡಿರಿ. ಅದಕ್ಕೇನಿದಿಲ್ಲ, ನಿಮ್ದು ಹುಟ್ಟು ಬಾಲ್ಯ ಎಲ್ಲ ಕಾರಣ ಇರ್ತದೆ.
ಅದಕ್ಕೆ ನಿಮ್ಮ ತಂದೆ ತಾಯಿ, ನಿಮ್ಮ ಬಾಲ್ಯ, ಊರು ಎಲ್ಲವನ್ನು ನಮ್ಮ ಕೇಳುಗರಿಗೆ ವಿವರವಾಗಿ ಹೇಳ್ರಿ. ತಮ್ಮ ಹೇಳ್ಬೇಕಂದ್ರೆ ಸರ್, ನಮ್ಮ ಅಜ್ಜನವರು ಸಹಿತ ಹಾ, ಪೊಲೀಸ್ ಇಲಾಖೆಯಲ್ಲಿ ಇದ್ರು. ಬ್ರಿಟಿಷ್ ಕಾಲದ ನಂತರ ಅವರು ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅವರಿಗೆ 8 ಜನ ಗಂಡು ಮಕ್ಕಳು, ಅಬಾಬಾ, ಒಬ್ಬಳು ಮಗಳು. ಆ 8 ಮಕ್ಕಳಲ್ಲಿ ನಮ್ಮ ತಂದೆಯವರೊಬ್ಬರು. ನಮ್ಮ ತಂದೆ ಸಹಿತ ನಮ್ಮ ಅಜ್ಜವರ ಒಂದು ಆಶೀರ್ವಾದದಿಂದ ಅವರು ಸಹಿತ ಪೊಲೀಸ್ ಇಲಾಖೆಯಲ್ಲಿ ಸೇರಿದ್ರು. ಅವ್ರ ಜೊತೆಯಲ್ಲಿ ಅಣ್ಣ ತಮ್ಮರು ಸಹ 5 ಜನ ಪೊಲೀಸ್ ಇಲಾಖೆಯಲ್ಲಿ. ಏನೋ ಅಂದ್ರೆ ಒಂದು ಪೂರ್ತಿ ಮಂತನ ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆ ಸರ್. ಅವಾಗ ಏನಾಗಿತ್ತು ಅಂದ್ರೆ ಅಜ್ಜವ್ರಿಗೆ ಒಂದು ದೊಡ್ಡ ಗರ್ವ, ನಮ್ಮ ಮಕ್ಕಳಿಗೆಲ್ಲ ನೌಕರಿ ಹಚ್ಚಬೇಕಂತೇಳಿ. 8 ಜನ ಮಕ್ಕಳು, ಬಹಳ ಕಷ್ಟ ಜೀವನ. ನಮ್ಮ ತಂದೆಯವರು ಸಹಿತ ಪೊಲೀಸ್ ಇಲಾಖೆಯಲ್ಲಿ ಸೇರಿ ಹಲವಾರು ಬಾರಿ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ. ಅದೇ ಒಂದು ರಕ್ತ ನಮ್ಮಲ್ಲಿ ಬಂದಿದ್ರಿಂದ ಅವರು ಪಡ್ಕೊಂಡಂತ ಶಿಕ್ಷಣ. ತಂದೆ ತಾಯಿ ಹೆಸರು ಹೇಳ್ರಿ ಫಸ್ಟ್. ನಮ್ಮ ತಂದೆ ಯಲ್ಲಪ್ಪ ಭೀಮರಾವ್ ತಾಳೂಕರ್ ಅಂತ, ನನ್ನ ತಾಯಿ ಸಾವಿತ್ರಿ ಯಲ್ಲಪ್ಪ ತಾಳೂಕರ್. 8 ಜನ ಅಣ್ತಮ್ಮಂದ್ರು, 2 ಜನ ಅಣ್ತಮ್ಮರು, ಆಮೇಲೆ ಒಬ್ಬ ತಂಗಿ, ಆಮೇಲೆ ನನಗೆ 3 ಜನ ಮಕ್ಕಳು. ದೊಡ್ಡ ಮಗಳು ಊರು ಹೇಳ್ರಿ, ಯಾವ ಊರೊಳಗೆ ನಿಮ್ ಬಾಲ್ಯ ಆತು? ಈಗ ನನ್ನ ಊರು ಬೆಳಗಾವಿ ಮೂಲ ಊರು ಸರ್. ನನ್ನ ತಂದೆ ಪೊಲೀಸ್ ಇಲಾಖೆಯಲ್ಲಿ ಇರೋದ್ರಿಂದ ಹಲವಾರು ಊರುಗಳಲ್ಲಿ ಸುತ್ತಿ ಬಂದ್ರು. ಯಮಕನ್ ಮಾಡಿ ಇರ್ಬೋದು, ಅವರಿಂದ ಹೋಗಬೇಕಲ್ಲ, ಹೋಗಬೇಕಲ್ಲ. ಎಲ್ಲಿ ಪೊಲೀಸ್ ಕ್ವಾರ್ಟರ್ ಸಿಗ್ತದ, ಎಲ್ಲಿ ವರ್ಗಾವಣೆ ಆಗ್ತದ, ಯಮಕನ್ ಮಾಡಿಯಲ್ಲಿ ಸೇವೆ ಸಲ್ಲಿಸಿದಾರೆ, ಅವ್ರ ಜೊತೆಯಲ್ಲಿ ಇದ್ದೀವಿ. ಆಮೇಲೆ ಅಥಣಿ, ಸತ್ತಿ, ಗೋಕಾಕ್ ಫಾಲ್ಸ್, ಕೊಣ್ಣೂರು, ಯರಗಟ್ಟಿ, ಮುರುಗೋಡು, ಈ ರೀತಿಯಾಗಿ ತಂದೆ ಜೊತೆ ನಾವೆಲ್ಲ ಬಾಲ್ಯವನ್ನು ಕಳೆದ್ವಿ. ಇವಾಗ ನಿಮ್ ಪ್ರಾಥಮಿಕ ಶಿಕ್ಷಣ ಎಲ್ಲ ಆಯ್ತು? ಪ್ರಾಥಮಿಕ ತಮಗೆ ಹೇಳಿದಂಗೆ ಈಗ ಹೇಳಿದ್ರಲ್ಲ, ಆ ಊರುಗಳೆಲ್ಲ ಪ್ರಾಥಮಿಕ ಶಿಕ್ಷಣ ಪಡ್ಕೊಂಡೇವು ನಾನು. ಯಾವ ಊರೊಳಗ? ಈಗ ಯಮಕನ್ ಮಾಡಿಯಲ್ಲಿ ಪಡ್ಕೊಂಡು. ಎಲ್ಲಿಂದ ಎಲ್ಲಿವರೆಗೆ ಆಯ್ತು ಅಲ್ಲಿ? ಅಲ್ಲಿ ಮೊದಲನೇತೆಯಿಂದ ಮೆಟ್ರಿಕ್ ವರೆಗೆ ಅಲ್ಲೇ ಕೆಲವು ವರ್ಷ. ಆಮೇಲೆ ಪ್ರಾಥಮಿಕ ಶಿಕ್ಷಣ ಯಮಕನ್ ಮರಡಿಗೆ ಆತು. ಯಮಕನ್ ಮಾಡಿಯಿಂದ 1ನೇತೆ ಸರ್. ಅದರ ನಂತರ ಮತ್ತೆ ವರ್ಗಾವಣೆ, ಅಲ್ಲಿಂದ ಅಥಣಿಯಿಂದ ಸತ್ತಿ ಬಂದ್ವಿ, ಅಲ್ಲಿಂದ ಒಪ್ಪಿ ಇದೆ, ಅಲ್ಲಿ ವರ್ಗಾವಣೆ. ಆಮೇಲೆ ಅಲ್ಲಿಂದ ಗೋಕಾಕ್ ಬಂದ್ವಿ, ಗೋಕಾಕ್ ಆದ ನಂತರ ಆಮೇಲೆ ಕೊಣ್ಣೂರು ಒಪ್ಪಿ ಇದೆ. ಒಂದೊಂದು ಎಷ್ಟು ವರ್ಷ? 2 ವರ್ಷ 1 ವರ್ಷ ಮಾತ್ರ ಅಷ್ಟೇ ಸರ್. ಅಂದ್ರೆ ಗುರುಗಳು ಬಾಳ ಮಂದಿ ಆಗಿ ಹೋಗ್ಯಾರ, ಬಹಳ ಜನ ಆಗಿದ್ದಾರೆ, ಬಹಳ ಊರಾಗಿದೆ, ಬಾಳ ಗುರುಗಳು ಆಗ್ಯಾರ. ಮುರುಗೋಡದಲ್ಲಿ ಬಂದ್ವಿ, ಮುರುಗೋಡದಲ್ಲಿ 8ನೇ ಇದ್ದೆ. ಆಮೇಲೆ ಯರಗಟ್ಟಿ ಬಂದೆ ಸರ್. ಆಮೇಲೆ ಅಲ್ಲೇ ನನ್ನ SSLCಯನ್ನ ಮುರುಗೋಡದಲ್ಲಿ ಸಂಪೂರ್ಣ ಮಾಡಿ ಶ್ರೀ ಮಹಾಂತೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಅಲ್ಲಿ ಪಡ್ಕೊಂಡ ನಂತರ ನಾನು ನಂತರ ಏನ್ ಮಾಡಿ ಸರ್, ಬೆಳಗಾವಿ ವರ್ಗಾವಣೆ ಆಯ್ತು ತಂದೆಯವ್ರದ್ದು. ಅವ್ರ ಜೊತೆಯಲ್ಲಿ ಬಂದಾಗ ನಾನು JA ಹೈಸ್ಕೂಲ್ನಲ್ಲಿ ಅಲ್ಲಿ PUC ಕಲಿತೆ. ಇಲ್ಲಿ ಬೆಳಗಾವಿ JA ಹೈಸ್ಕೂಲ್ PUC ಆಯ್ತು. ಅದ ನಂತರ RPD ಕಾಲೇಜ್ನಲ್ಲಿ ಡಿಗ್ರಿ ಓದಿದ್ದೆ ಸರ್, BA ಮಾಡ್ಕೊಂಡ್ರಿ. ಯಾವ ವಿಷಯ ಇದ್ದು BA? ಯಾವಾಗೂ ಕನ್ನಡ ಇತ್ತು, ಆಮೇಲೆ ಇಂಗ್ಲೀಷ್ ಇತ್ತು, ಆಮೇಲೆ ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ ಮುಖ್ಯ ವಿಷಯ ಪಡ್ಕೊಂಡಿದ್ದೆ. ಇದೆಲ್ಲ ಪಡ್ಕೊಂಡು ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಅದರ ಜೊತೆಯಲ್ಲಿ ನಾನು ಸ್ವಲ್ಪ NCCಯಲ್ಲಿ ಆಮೇಲೆ ಆಟಗಳಲ್ಲಿ ಸ್ವಲ್ಪ ಪಾಲ್ಗೊಳ್ತಾ ಇದ್ದೆ. ಅದೇ ಒಂದು ನಮಗೆ ನಿಮಗೆ ಬಾಲ್ಯ ಸ್ನೇಹಿತರು ಇದ್ರೆ ಸರ್ ಏನಾಗ್ತದೆ ಅಂದ್ರೆ, ಹೆಸರು ಹೇಳಲ್ಲ. ಬಾಲ್ಯ ಸ್ನೇಹಿತರು ನನಗೇನಾಗ್ತದೆ, ಇವತ್ತಿನವರೆಗೆ ಉಳ್ಕೊಂಡವ್ರು ನನಗೆ ಬಾಲ್ಯ ಸ್ನೇಹಿತರು ಭಾಳ ಕಡಿಮೆ ನೆನಪು. ಯಾಕಂದ್ರೆ 1 ವರ್ಷ 2 ವರ್ಷ ಬೇರೆ ಬೇರೆ ಊರಿಗೆ ಹೋಗಿರ, ಅದಕ್ಕೆ ನಾವು ಇದನ್ನ ಕೇಳಿದ್ವಿ. ಇವತ್ತಿನವ್ರು ಉಳ್ಕೊಂಡವ್ರು ಯಾರು ಇದ್ರೆ? ಉಳ್ಕೊಂಡವ್ರು ನಮಗೆ ಇದರಲ್ಲಿ ಗೊತ್ತು, ಮುರುಗೋಡದಲ್ಲಿ ಕಾಜಗಾರ್ ಅಂತ ಫ್ಯಾಮಿಲಿ ಇದೆ. ಆಮೇಲೆ ನಾವು ಕ್ವಾರ್ಟರ್ಸ್ ಅಲ್ಲಿ ಇರ್ತೀವಿ ಸರ್. ಅಲ್ಲಿ ಏನಾಗ್ತದ್ರೆ ಊರಲ್ಲಿ ಸಂಪರ್ಕ ಕಡಿಮೆ ಬರ್ತಿತ್ತು. ಅಲ್ಲಿ ಏನಾಗ್ತದ್ರೆ ಎಲ್ಲರೂ ವರ್ಗಾವಣೆ ಬರ್ತಿದ್ರು, 1 ವರ್ಷ ಮಾಡ್ತಿದ್ರು, ನೌಕರಿ ಮಾಡ್ತಿದ್ರು, ಮತ್ತೆ ಹೋಗ್ತಿದ್ರು ಬೇರೆ ಕಡೆ. ಹಿಂಗಾಗಿ ಏನಾಗ್ತಿತ್ತು, ಭಾಳ ಜನ ಸೇರ್ತಿದ್ರು, ಯಾರು ನೆನಪು ಇರ್ತಕ್ಕಂಥ ಸ್ಥಿತಿಲಿ ಅಂತ ವಾತಾವರಣ ಆಗಿತ್ತು ಸರ್. ಈಗ RPD ಒಳಗೆ ನೀವು ಲೆಕ್ಚರರ್ಸ್ ಯಾರು ನೆನಪದೇನೆ ಸರ್? ನನಗೆ ಕೋಲ್ಕಾರ್ ಸರ್ ಒಬ್ಬರು ನೆನಪಿದೆ ಸರ್, ಹರೀಶ್ ಅವರು. ಹರೀಶ್ ಕೋಲ್ಕಾರ್ ಸರ್, ಅವರು ಕನ್ನಡ ಪ್ರಾಧ್ಯಾಪಕರು ಇದ್ದಾರೆ, ಪಂಡಿತರು. ಇನ್ನೊಂದು ಬೇರೆ ಬೇರೆ ಇದ್ರು ಸರ್, ಹಂಗ ಬದಲಾವಣೆ ಆಗ್ತಿತ್ತು. ಆಮೇಲೆ ಬೆಶಾನಿಕೊಪ್ಪ ಅಂತ ಒಬ್ರು ಇದ್ರು, ಅವರು PE ಟೀಚರ್ ಇದ್ರಲ್ಲ ಅಲ್ಲಿ, ಅವ್ರು ನೆನಪಿದೆ. ಆಮೇಲೆ NCC ಬೆಸ್ಟ್ ಕೆಡೆಟ್ ಅಂತ ಹೇಳ್ತೀರಿ. ಹೌದು. NCC ಬಗ್ಗೆ ನಮ್ ಕೇಳುಗರಿಗೆ ಹೇಳ್ರಿ, ಏನದು NCC ಅಂದ್ರೆ ಏನು ಸರ್? ಇದು ರಾಷ್ಟ್ರೀಯ ಒಂದು ಸಂಸ್ಥೆ. ಅಲ್ಲಿ ಒಂದು ಕಾರ್ಯಕ್ರಮ ಮುಖಾಂತರ ವಿದ್ಯಾರ್ಥಿಗಳಿಗೆ ಒಂದು ರಾಷ್ಟ್ರ ಪ್ರೇಮ ಬೆಳೆಸೋಗೋಸ್ಕರ ಇರ್ತಕ್ಕಂಥ ಒಂದು ನ್ಯಾಷನಲ್ ಕೆಡೆಟ್ ಕೋರ್. ಇಲ್ಲಿ ಏನ್ ಮಾಡ್ತಾರೆ ಸರ್, ನಮ್ದು ಅಲ್ಲಿ ಪರೇಡ್ಗಳನ್ನ ಕಳಿಸ್ತಾರ, ಆಮೇಲೆ ಕವಾಯತನ್ನ ಹೇಳ್ತೀವಿ, ಆ ಪ್ರಕಾರ ಆಗ್ತದ. ಅಲ್ಲಿ ಒಂದು ಕಾಂಪಿಟೇಷನ್ ಇರ್ತದ, ಎಕ್ಸಾಮ್ಗಳು ಇರ್ತಾವ. ಆಮೇಲೆ ಅಲ್ಲಿಂದ ನಮ್ಗೆ ಏನ್ ಮಾಡ್ತಾರೆ ಸರ್, ಒಳ್ಳೆ ಒಂದು ಟ್ರೈನಿಂಗ್ ಕೊಟ್ಟು ನಮ್ಮ ಮೇಲೆ ದಿಲ್ಲಿವರೆಗೆ ಏನ ಜನವರಿ 26ಕ್ಕೆ ಗಣರಾಜ್ಯೋತ್ಸವ ಪರೇಡ್ ಆಗ್ತದಲ್ಲ, ಅಲ್ಲಿವರೆಗೆ ನಮ್ಮದು ಅವಕಾಶ ಇರ್ತದ. ಅಲ್ಲಿವರೆಗೆ ಅವಕಾಶ ಪರೇಡ್ಗಳಲ್ಲಿ ಪಾಲ್ಗೊಳ್ಳೋ ದೊಡ್ಡ ಭಾಗ್ಯ ಸರ್. ಅದೇನು ಒಂದು ಏನು ಸರ್, ಸ್ಪರ್ಧಾರ್ಥಕ ಒಂದು ಪರೀಕ್ಷೆ ನಡೀತಿದೆ ಸರ್ ಪ್ರತಿಯೊಂದು ಇದಕ್ಕೆ. ಆಮೇಲೆ ಎಲ್ಲ ಕ್ಯಾಂಪ್ಗಳು ಇರ್ತಾವ, ಸುಮಾರು 5 ಕ್ಯಾಂಪ್ ಮಾಡಬೇಕಾಗ್ತದಲ್ಲ ನಾವು. ಇಲ್ಲಿ RC ಒಂದು ಇದಕ್ಕೆ ಇಲ್ಲಿ ಬೆಳಗಾವಿಲಿ ಮಾಡಬೇಕಾಗ್ತದ, ಅಲ್ಲಿ ಬೆಂಗಳೂರಲ್ಲಿ 2-3 ಕ್ಯಾಂಪ್ ಆಗ್ತದ, ದಿಲ್ಲಿಯಲ್ಲಿ ಆಗ್ತದ. ಇವೆಲ್ಲ ಅಲ್ಲಿ ತಾವು ಸಿಲೆಕ್ಟ್ ಮಾಡಿದ ನಂತರ ಕೊನೆಯದಾಗಿ NCC ಏನು ಪರೇಡ್ ಆಗ್ತದಲ್ಲ ಬೆಂಗಳೂರಲ್ಲಿ, ಈ ಥರ ದೆಹಲಿಯಲ್ಲಿ, ಅದರಲ್ಲಿ ನಮ್ಗೆ ಅವಕಾಶ ಇರ್ತದ. ಇನ್ನೊಂದು ಏನು ಸರ್, ಇದರಲ್ಲಿ NCC ಮಾಡೋದ್ರಿಂದ ಒಂದು ನಮ್ಮದು ಮನೋಧರ್ಮ ಒಂದು ಏನಿರ್ತದ ಗಟ್ಟಿ ಆಗ್ತದ, ಮನಸ್ಸು. ಆಮೇಲೆ ಒಂದು ಮಾತಾಡತಕ್ಕಂಥ ಒಂದು ಇದನ್ನಿರ್ಬೋದು. ಈಗ ಅದೆಲ್ಲ ಇದ್ದಿದ್ದರಿಂದ ಏನಾಗಿದೆ,
ಇನ್ನು ತಾಯಿ ಭುವನೇಶ್ವರ ಆಶೀರ್ವಾದದಿಂದ ನಮ್ಮ ಕನ್ನಡದಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಆ ಸೇವೆ ಮಾಡ್ತಕ್ಕ ಅವಕಾಶ ಇದೆಲ್ಲ ಒಂದು ಶಿಕ್ಷಣ ಪಡ್ಕೊಂಡು ನಾನು ಅನುಕೂಲ ಆಗಿದ್ದದ. ಅಲ್ಲ, ನೀವು NCC ಅಂತ ನೀವು ಹೇಳಿದ್ರಲ್ಲ, ನೀವು ಅಲ್ಲಿ ಪರ್ಯಟಕ್ಕೆಲ್ಲ ನಮ್ಗೆ ಹೋಗ್ಲಿಕ್ಕೆ ಅವಕಾಶ ಅದ ಅಂತೇಳಿ ನೀವು ಹೋಗಿ ಬಂದಿರಿ? ನಾನು ಪ್ರಯತ್ನ ಮಾಡಿದೆ ಸರ್. ಇಲ್ಲಿ ಬೆಳಗಾವಿಯಲ್ಲಿ ಆಯಿತು, ಬೆಂಗಳೂರಲ್ಲಿ ಅಲ್ಲೊಂದು ಕ್ಯಾಂಪ್ ಸೆಲೆಕ್ಷನ್ ಆಗ್ತದೆ, ಬೆಂಗಳೂರಿಗೆ ಆಯಿತು. ನೆಕ್ಸ್ಟ್ ದಿಲ್ಲಿಯವ್ರಿಗೆ ಹೋಗಬೇಕಾಗಿತ್ತು. ಸುಮಾರು 560 ಜನ ಇದ್ರು ಸರ್ ಅಲ್ಲಿ ಏನಾಗ್ತದೆ, ಕಾಂಪಿಟೇಷನ್ ಯುಗದಲ್ಲಿ ನಾವು ಸ್ಪರ್ಧೆ ಮಾಡಬೇಕಾಗ್ತದೆ. ಆ ಸ್ಪರ್ಧೆ ಅಲ್ಲಿಂದ ಆಗಲಿಲ್ಲ. ಆದ್ರೂ ನಾನು ಖುಷಿ ಇದಲ್ಲ ಅಲ್ಲಿವರೆಗೆ ನಾವು ಹೋದೇನೆ ಅಂತೇಳಿ. ಸಲುವಾಗಿ ಅದೇ ಒಂದು ಶಿಸ್ತು ನಮಗೆ ಇವತ್ತೇನಾಗಿದೆ ಜೀವನದಲ್ಲಿ ತೊಡಗಿಸಿದ್ರೆ ಅಷ್ಟೇ ಸರ್. ಆ ತೊಡಗಿಸ್ಕೊಳ್ಳಿ ಅನುಕೂಲ ಆಯ್ತು. ಈಗ ನಿಮ್ದು ಉದ್ಯೋಗ ಏನ್ ಮಾಡ್ಕೊಂಡಿರಿ ನೀವು? ಸರ್ ಮೂಲ ಉದ್ಯೋಗ ಅಂದ್ರೆ ನಂದು ವಡಗಾವಿಯಲ್ಲಿ ಮೂಲವಾಗಿ ನಾನು STD ಇತ್ತು ಸರ್. ಅವಾಗ ಒಂದು 5 ಕಾಯಿನ್ ಬಾಕ್ಸ್ ಇದ್ವಿ, ಆಮೇಲೆ 2 STD ಲೈನ್. ಸುಮಾರು 1 ಗಂಟೆ 2 ಗಂಟೆವರೆಗೆ ಸರ್ ನಾವು ಸೇವೆ ಕೊಡ್ತಾ ಇದ್ವಿ. ಅಲ್ಲಿ ಜನ ಬಂದು, ಅವಾಗ ಈ ರೀತಿ ಮೊಬೈಲ್ ಇದ್ದಿದ್ದಿಲ್ಲ. ಅವಾಗ ಏನಾಯ್ತು, ಎಲ್ಲ ಬಂದು STD ಬೂತ್ಗಳನ್ನ ಇದನ್ನ ಅದೇ ಒಂದು ಪರಿಹಾರ ಆಗಿ ಅದು ಬರ್ತಿದ್ರು ಜನ ಎಲ್ಲ. ರಾತ್ರಿ 1-2 ಗಂಟೆ ನಂಬರ್ ಹಚ್ತಿದ್ರು, ಅವ್ರಿಗೆಲ್ಲ ಸೇವೆ ಕೊಡ್ತಿದ್ವಿ. ಆಮೇಲೆ ₹1 ಕಾಯಿನ್ ಹಾಕರ್ ಮಾಡ್ತಿದ್ರು. ಆಮೇಲೆ STD ಲೈನ್ 2 ಬೂತ್ ಇದ್ವು. ಅಲ್ಲಿ ಸಹಿತ ನಾವು ಕೊಟ್ಟು ಏನಾಯ್ತು ಸರ್, ಏನಾಗಿದೆ ಅಂದ್ರಲ್ಲಿ ನನಗೆ ಇನ್ನೂವರೆಗೆ ತಾಲೂಕರ್ STD ಅಂತ ಜನ ಗುರುತಿಸ್ತಾರ. ನಮ್ಮ ಮನೇನು ಅದು ಗುರುತಿಸ್ತಾರ. ಆಮೇಲೆ ಲ್ಯಾಂಡ್ ಮಾರ್ಕ್ ಆಗಿ ಉಳಿದಿದೆ ಸರ್. ಆ ರೀತಿ ಅಷ್ಟು ಫೇಮಸ್ ಸರ್ ಅದೆಲ್ಲ. ಇನ್ನೂವರೆಗೆ ಸಹಿತ ಅದನ್ನ ಅಕ್ಷರಗಳನ್ನ ಅಳಿಸ್ಲಿಕ್ಕೆ ಯಾರಿಂದ ಆಗಲ್ಲ. ಯಾರನ್ನು ಕೇಳಿದ್ರೆ ತಾಲೂಕರ್ STD ಅಂತ ಯಾರು ಕೇಳಿದ್ರೆ ಅಲ್ಲೇ ಬರ್ತಾರ. ಈಗ ನಾನು ಸಹಿತ ಫೋನ್ ಮಾಡಿ ಹೇಳ್ಬೇಕಾಗಿದ್ರೆ ನಾನು ತಾಲೂಕರ್ STD ಇಂದ ಮಾತಾಡ್ತೇನೆ ಅಂತ ಹೇಳಿದ್ರೆ ಜನ ಗುರ್ತಾಡಿತಾರ. ಅಂದ್ರೆ ಆ ರೀತಿ ಆಗ್ಬಿಟ್ಟಿದ್ದ. ಏನಾಗ್ತದೆ, ಅವತ್ತು ಕಾಯಿನ್ ಅನ್ನೋದು ಅವಾಗ ₹1 ವೈಯಕ್ತಿಕ ಸಂಬಂಧ ಭಾಳ ಬೆಳೀತದೆ. ಭಾಳ ಮತ್ತೆ ಏನೋ ಸರ್ ಏನಂದ್ರೆ ಸಮಾಜ ಸೇವೆ ಜೊತೆಯಲ್ಲಿ ನನಗೊಂದು STD ಬೂತ್ ತೆರೆದಿಂದ ಜನಸಂಪರ್ಕ ಜಾಸ್ತಿ ಆಯಿತು. ಅದೇ ನನಗೆ ಸಮಾಜ ಸೇವೆಗೆ ಒಂದು ಕರೆದುಕೊಂಡು ಹೋಗ್ಲಿಕ್ಕೆ ಒಂದು ಉದ್ಯೋಗ ಅನ್ಬೋದು ನನಗೆ ಅನುಕೂಲ ಆಯಿತು. ಅದ್ರ ಜೊತೆಯಲ್ಲಿ ತಾವಿನ ಅಂದಿದ್ರಲ್ಲ, ಇವತ್ತು ನಾ ಕನ್ನಡ ಬಾವುಟ ತಯಾರು ಮಾಡ್ತಕ್ಕಂಥ ಸೇವೆ ಮಾಡ್ತಾ ಇದ್ದೀನಿ. ಭಾಳ ಸಂತೋಷ ಅನ್ನಿಸ್ತದ. ಈ ಕನ್ನಡ ಬಾವುಟ ತಯಾರು ಮಾಡ್ಬೇಕನ್ನೋ ಉದ್ಯೋಗ ನಿಮ್ಮ ತಲೆ ಒಳಗೆ ಯಾಕೆ ಬಂತದು? ಸರ್ ನಾನು ಮೂಲ ನೇಕಾರ. ಏನಾಗ್ತದೆ ಅವಾಗ ಇಲ್ಲಿ ಬೆಳಗಾವಿಯಲ್ಲಿ ಅಲ್ಲ, ಬಾವುಟ ವಿಶೇಷ ಆಗ್ತದಲ್ಲ, ವಿಶೇಷ ಆಗ್ತದ. ಇದ್ರ ಹೆಂಗ್ ತಲೆಯಾಗ ಬಂತಂದಿದ್ರೆ? ಅದೇ ಸರ್, ಏನಾಯ್ತಂದ್ರೆ ನಾವು ಬೆಳಗಾವಿಯಲ್ಲಿ ಹೋದಾಗ ಕನ್ನಡ ಬಾವುಟ ಸಿಗ್ತಾ ಇರ್ಲಿಲ್ಲ. ಇದನ್ನ ಹೇಳ್ರಿ. ಕೊರಡು ಶಲ್ಯ ಸಿಗ್ತಾ ಇರ್ಲಿಲ್ಲ, ಕೊರತೆ ಬಹಳ ಇತ್ತು, ಬಹಳ ಕೊರತೆ. ಆಮೇಲೆ ಸಹಿತ ಎಲ್ಲಿಗೆ ಹಳದಿ ಕೆಂಪ ಪಟ್ಟಿಗೆ ಸಿಗ್ತಾ ಇರ್ಲಿಲ್ಲ. ಇದೆಲ್ಲ ಕೊರತೆ ಇದ್ದಾಗ ಕೆಲವೊಂದು ವ್ಯಾಪಾರಸ್ಥರು ಏನ್ ಮಾಡ್ತಾರೆ, ಸೀಸನ್ ಬಂದಾಗ ಮಾತ್ರ ಅದು ವ್ಯಾಪಾರ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಗಪ್ ಅಂದ್ಬಿಡ್ತಿದ್ರು. ನನಗೆ ವಿಚಾರ ಏನಂದ್ರೆ, ನಾನು ಸ್ವಂತ ಮಷಿನ್ ಮೇಲೆ ಹೊಲಿದು ಒಂದು 10 ಬಾವುಟಗಳನ್ನು ತಯಾರು ಮಾಡಿದೆ, ಕೊರಳು ಶಲ್ಯ ತಯಾರು ಮಾಡಿದೆ. ತಯಾರು ಮಾಡಿ ನಾನೇ ಬಳಸ್ಕೊಂಡ ಸಂಘಟನೆಯವರಿಗೆ ಬಳಸ್ಕೊಂಡಾಗ DC ಆಫೀಸ್ನಲ್ಲಿ ಕೂತ್ಕೊಂಡಾಗ ಅವಾಗ ಕನ್ನಡ ಮರಾಠಿ ಗಲಾಟೆ ಬೆಳಗಾವಿ ದೊಡ್ಡದು. ಆ ಸಮಯದಲ್ಲಿ ನಾನೇ ಒಂದು ಕೊರಳು ಶಲ್ಯ ಹಾಕೊಂಡು ಮೀಟಿಂಗ್ನಲ್ಲಿ ಭಾಗವಹಿಸಿದ್ದೆ. ಅವೆಲ್ಲ ಕಾರ್ಯಕರ್ತರು ಹಿರಿಯರು ಅಂತಿದ್ರು, ಬೇಡಪ್ಪ ತಾಲೂಕರ ಅದು ಹಾಕೊಂಡ್ ಬರಬೇಡ, ಮೊನ್ನೆ ನೋಡ್ರಿ ನಿನ್ನ ಬೇರೆ ಜನ ನಾಡದ್ರೋಗಿ ಹಲ್ಲೆ ಮಾಡ್ತಾರೆ ಅಂತಿದ್ರು. ಹಲ್ಲೆ ಮಾಡ್ತಾರೆ. ಆ ರೀತಿಯಾಗಿ ನಾವು ಒಬ್ಬನೇ ಆಗಿ ತೊಡ್ಕೋತಿದ್ದೆ ಸರ್. ಎಷ್ಟು 30 ವರ್ಷಗಳ ಹಿಂದೆ. ಧೈರ್ಯ ಅಲ್ಲ, ಧೈರ್ಯ. ಅವಾಗ ಏನಾಯ್ತು, ನನಗೆ ಅವ್ರು ಅಂದಾಗ ನನಗೆ ಮತ್ತೆ ಏನಾದ್ರು ಮಾಡ್ಬೇಕಪ್ಪ, ಇದನ್ನ ಇನ್ನು ಬೆಳೆಸ್ಬೇಕಂತ ಹೇಳಿ ಒಳ್ಳೆ ವಿಚಾರ ಅಲ್ಲ, ನಾನ ಸ್ವಂತ ತಯಾರು ಮಾಡಕತ್ತೀನಿರಲ್ಲ, ಅವನು ನಾನು ಹೊಲ್ಯಾಕತ್ತಿ. ಆಮೇಲೆ ನಂದು ಈಗಾಗಲೇ ಈಗೇನಾಗಿ ಸರ್, ನನ್ನ ಧರ್ಮ ಪತ್ನಿ ಸಹಿತ ನನ್ನ ಕೈ ಜೋಡಿಸ್ತಾ ಇದ್ದಾಳೆ. ಏನಾಗ್ತದೆ, ನಾವು ಬರೀ ಉದ್ಯೋಗ ಅಂತ ಅಲ್ಲ, ನಮ್ಮಲ್ಲಿ ಸ್ವಲ್ಪ ಕನ್ನಡ ಅಭಿಮಾನ ಬೆಳೆಸ್ಬೇಕಂತ ಒಂದು ಭಾವನೆ ಇತ್ತು. ಆಮೇಲೆ ಈಗ ನಾನು ಸುಮಾರು 24 ಗಂಟೆ ಸಹಿತ ಯಾರೋ ಆದರೂ ಕನ್ನಡ ಬಾವುಟ ಬೇಕಂದ್ರೆ ನಾನು ಬಾಳ ತೆಗೆದು ಕೊಡ್ತೀನಿ, ಕೊರಳು ಶಲ್ಯ ಹೇಳ್ರಿ ತೆಗೆದು ಕೊಡ್ತೀನಿ. ಯಾಕಂದ್ರೆ ರೀ, ನಾವು ಸೇವೆ ಮಾಡೋ ಮುಖಾಂತರ ಕನ್ನಡ ಬೆಳೀತದ. ಇವತ್ತು ಕನ್ನಡ ಬಾವುಟ ಸಿಗ್ದಿದ್ರೆ ಎಷ್ಟೋ ಇವತ್ತು ಕನ್ನಡದ ಮನಸ್ಸುಗಳಿಗೆ ನೋವಾಗ್ತದೆ. ಈಗೇನಾಗ್ತದೆ, ಅಂಗಡಿ ಮುಚ್ಚಿತಪ್ಪ ಅಂದ್ರೆ ಬೆಳಗ್ಗೆದ ಕಾರ್ಯಕ್ರಮ ಇರ್ತದೆ, ಸಿಗುದಿಲ್ಲ. ಈ ರೀತಿಯಾಗಿ ನಿರಂತರವಾಗಿ ಇಲ್ಲಿ ಮಾಡ್ಕೋತ ಬರ್ತಾ ಇದ್ದೀನಿ. ಆ ಕನ್ನಡ ಬಾವುಟಗಳನ್ನ ನಾನು ಬಳಸ್ತಾ ಇದ್ದೀನಿ. ಏನು ಇವತ್ತೆಲ್ಲ ಬಾವುಟ ಹಾರ್ತದಲ್ಲ, ಎಲ್ಲ ಸೈಜಿದ್ದು ಮಾಡ್ತೀರಿ, ಎಲ್ಲ ಅಳತೆ ಮಾಡ್ತೇನೆ. ಅವ್ರು ಯಾವ ಟೈಪ್ ಕೊಡ್ತಾರ ಆ ಟೈಪ್ ಮಾಡ್ತೇನೆ. ಮೊನ್ನೆ ಒಕ್ಕೊಂದಲ್ಲಿ ತಿರುಳು ಕನ್ನಡ ಏನು ಉತ್ಸವ ಆಯ್ತಲ್ಲ, ಮೊನ್ನೆ ಆ ಸಮಯದಲ್ಲಿ ಇವರು ಪತ್ರಕರ್ತರು ಬಂದಿದ್ರು. ಬಂದ್ಕ ನನಗೆ 500 ಮೀಟರ್ದ ನನಗೆ ಬಾವುಟ ಬೇಕಂತಂದ್ರು, ಅಖಂಡ ಬಾವುಟ. ಯಾಕಂದ್ರೆ ಮೆರವಣಿಗೆ ಮಾಡ್ಲಿಕ್ಕೆ ನಗರದಲ್ಲೆಲ್ಲ ಅದನ್ನ ನಾನೇ ಖುದ್ದಾಗಿ ನಾನು ಒಂದು ದರಪತ್ನಿ ತಯಾರು ಮಾಡಿ ಕೊಟ್ಟು ಸರ್. ನನಗೆ ಖುಷಿ ಅದು ಇದೆ, ಆತ್ಮತೃಪ್ತಿ ಇರ್ತದೆ, ತೃಪ್ತಿ ಇದೆ. ಯಾಕಂದ್ರೆ ಇನ್ನೊಂದೇನಿದೆ, ದುಡ್ಡು ಮಾಡ್ಲಿಕ್ಕೆ ಸಾಕಷ್ಟು ಉದ್ಯೋಗ ಅವಕಾಶ ಇದೆ. ನನಗೆ ತೃಪ್ತಿ ಯಾಕೆ ಸಿಗ್ತದ್ರೆ, ಈ ಕನ್ನಡ ಹೋರಾಟ ಜೊತೆಯಲ್ಲಿ ಕನ್ನಡ ಬಾವುಟ ತಯಾರು ಮಾಡಿ ಕೊಡ್ತೇನಲ್ಲ, ಯಾರು ಮಾಡ್ಲಾರ್ದು ವಿಶೇಷ ಮಾಡ್ಲಿಕ್ಕೆ ನನಗೆ ಖುಷಿ ಯಾಕೆ ಸಿಗ್ತದೆ ಅಂದ್ರೆ, ಈ ದುಡ್ಡನ್ನ ಮಾಡ್ಕೋಬಹುದು ಬಿಡ್ಬೋದು, ಅದು ಮುಂದಿನ ಮಾತು. ಅದು ಏನಾಗ್ತದೆ, ನಾನು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಹೆಸರು ದೊಡ್ಡ ಮಟ್ಟ ಉಳಿದಿದ್ದದ, ಕನ್ನಡ ಹೆಸರು ಉಳಿಬೇಕು, ಆಮೇಲೆ ಸೇವಾ ಮಾಡಿದ್ರೆ ನೆನೆಸ್ಬೇಕು ಜನ. ಅದ್ರ ಸಲುವಾಗಿ ಈ ನನಗೆ ತಾಯಿ ಭುವನೇಶ್ವರ ಆಶೀರ್ವಾದದಿಂದ ಇವತ್ತು ನನಗೆ ಈ ಕನ್ನಡ ಬಾವುಟ ತಯಾರು ಮಾಡ್ತಕ್ಕಂಥ ಅವಕಾಶ ನನಗೆ ದೊರೆತಿದ್ದೆ ಸರ್. ಅಂದ್ರೆ ಉದ್ಯೋಗ ಇದು ಎತ್ತರ ಮಟ್ಟಿಗೆ ಬೆಳೆದಿದೆ. ಉದ್ಯೋಗ ಅಂತ ಬೆಳೆದೆ ಸರ್. ನನಗೆ ಉದ್ಯೋಗ ನನಗೆ ಕೆಲಸ ಕೊಟ್ಟಿದ್ದ, ನನಗೆ ಕನ್ನಡವೇ ಕಾಯಕ ಅಂತ ಕೆಲಸ ಮಾಡ್ತಾ ಇದ್ದೇನೆ. ಇದು ಕನ್ನಡದ ಕೆಲಸ ಇದನ್ನು ಮಾಡ್ತಾ ಇದ್ದೀನಿ. ರಾತ್ರಿ ಸಮಯ ಹಗಲು ರಾತ್ರಿ ದುಡಿತಾ ಇದ್ದೇವೆ, ಮಾಡ್ತಾ ಇದ್ದೇವೆ. ನನ್ನ ಜೊತೆಯಲ್ಲಿ ಕನ್ನಡ ಕಾರ್ಯಕರ್ತರು ಸಹಿತ ಹೆಚ್ಚಿನ ಕೆಲಸಗಳನ್ನ ನಾನೇ ಕೊಡ್ತೇನೆ ಅವರಿಗೆಲ್ಲ. ಅವರು ನನಗೆ ತಯಾರು ಮಾಡಿ ಕೊಡ್ತಾರೆ, ಕನ್ನಡ ಕಾರ್ಯಕರ್ತರು ಸಹಿತ. ಈ ಕನ್ನಡ ಬಾವುಟ ಅಂತ ಹೇಳಿದ್ರಿ, ನಮ್ಗೆ ಯಾವಾಗೂ ಕೈಯಾರ ಕೆ ಎಣ್ಣರಯ್ಯ ಅವರು
ನಮ್ಮ ಬಾವುಟ ಅಂತ ಹೇಳ್ತಾರ ಅವರು. ಪಾಠ 2ಕ್ಕಿತ್ತು, ನಾವಿದ್ದಾಗೂ ಇತ್ತದು. ಇದು ಕನಿಷ್ಠ ಒಂದು ಭಾಳ ಹಿಂದಿನಿಂದ ಬಂದದು. ಏರುತ್ತಿಹುದು ಹಾರುತ್ತಿಹುದು ನೋಡು ನಮ್ಮ ಬಾವುಟ, ತೋರುತ್ತಿಹುದು ಹೊಡೆದು ಹೊಡೆದು ಬಾನಿ ನಗಲ ಪಟಪಟ, ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು, ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು, ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಗುಡಿಯ ಮೆರೆಯುವುದು, ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ, ನಮ್ಮ ನಾಡಗುಡಿಯ ನೋಡಿರಣ್ಣ ಹೇಗಿದೆ. ಏರುತ್ತಿಹುದು ಹಾರುತ್ತಿಹುದು ನೋಡು ನಮ್ಮ ಬಾವುಟ, ತೋರುತ್ತಿಹುದು ಹೊಡೆದು ಹೊಡೆದು ಬಾನಿ ನಗಲ ಪಟಪಟ, ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು, ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು, ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಗುಡಿಯ ಮೆರೆಯುವುದು, ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ, ನಮ್ಮ ನಾಡಗುಡಿಯ ನೋಡಿರಣ್ಣ ಹೇಗಿದೆ. ಏರುತ್ತಿಹುದು ಹಾರುತ್ತಿಹುದು ನೋಡು ನಮ್ಮ ಬಾವುಟ, ತೋರುತ್ತಿಹುದು ಹೊಡೆದು ಹೊಡೆದು ಬಾನಿ ನಗಲ ಪಟಪಟ, ಬಾನಿ ನಗಲ ಪಟಪಟ. ಕಯ್ಯಾರ ಕೇಣ್ಣರೈ ನಮ್ಮ ಕನ್ನಡ ನಾಡಿನ ಖ್ಯಾತ ಕವಿಗೆ ನಮ್ಮ ಸಹಸ್ರ ನಮನಗಳು. ನೀವು ಬಾವುಟ ಅಂದಮೇಲೆ ಮತ್ತೆ ನಾವು ಹಾಡಬೇಕಲ್ಲ ಅಂದ್ಕೊಳ್ಳಿ. ಇನ್ನೊಂದಿನದಲ್ಲಿ ಹೇಳಿ. 1994ನೇ ಇಸ್ವಿಯಲ್ಲಿ ನಮ್ಮ ಸರ್ವೋದಯ ಸ್ವಯಂ ಸೇವಾ ಸಂಘಟನೆ ನಾವು ಕಟ್ಟಿದ್ವಿ. ಕಟ್ಟಿದಾಗ ಆವಾಗ ಮೂಲ ಸ್ಥಾಪನೆ ಆಗಿದ್ದು ಆಗಸ್ಟ್ 15ರಂದು ನಾವು ಅಲ್ಲಿ ಒಂದು ಭಾರತ ಧ್ವಜನ ಹಾರಿಸಿದ್ವಿ. ಹಾರಿಸ್ಲಿಕ್ಕೆ ಕಾರಣ ಏನಂದ್ರೆ ಚನ್ನಪ್ಪ ಅಮಾಶಿ ಅಂತೇಳಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಅವರೇ ಸ್ಥಾಪನೆ ಮಾಡಿದಂಥ ಸ್ಥಳ ಅದು. 32 ವರ್ಷಗಳ ನಿರಂತರವಾಗಿ ನಾವು ತ್ರಿವರ್ಣ ಧ್ವಜವನ್ನ ನಾನೇ ಖುದ್ದಾಗಿ ಅದನ್ನು ಕಟ್ಟಿ ಹಾರಿಸ್ತಾ ಇದ್ದೀನಿ. ಹಿರಿಯರ ಕರೆಸಿ ಅವ್ರ ಕೈಯಿಂದ ಧ್ವಜಾರೋಹಣ ಮಾಡಿಸ್ತಾ ಇದ್ದೀನಿ. ಅದನ್ನು ಗೌರವ ಕೊಡ್ತಕ್ಕಂಥ ಕೆಲಸ ನಡೀತದೆ. ಸುಮಾರು 32 ವರ್ಷಗಳಿಂದ ಆಗಸ್ಟ್ 15 ಜನವರಿ 26 ಗಣರಾಜ್ಯೋತ್ಸವ ಸ್ವಾತಂತ್ರ್ಯೋತ್ಸವ 2 ದಿನ ನಾವು ಖುಷಿಯಾಗಿ ಮಾಡ್ತಾ ಇದ್ದೀನಿ. ಒಂದು ಕಡೆ ಕನ್ನಡದ ಕೆಲಸ ಆಗಿರ್ಬೋದು, ಇನ್ನೊಂದು ಕಡೆ ಭಾರತ ದೇಶ ಧ್ವಜ ಹಾರಿಸ್ತಕ್ಕಂಥ ಕೆಲಸ ಹೆಮ್ಮೆಯಿಂದ ಮಾಡ್ತಾ ಇದ್ದೇವೆ. ಹೆಮ್ಮೆಯಿಂದ ಮಾಡ್ತೀರಿ. ಈಗ 1994ರಲ್ಲಿ ಸರ್ವೋದಯ ಸ್ವಯಂ ಸೇವಾ ಸಂಘ ಸ್ಥಾಪನೆ ಮಾಡಿದಿರಿ. ನಿರಂತರ 32 ವರ್ಷ ಜನಪರ ಕನ್ನಡ ಪರ ಹೋರಾಟ ಮಾಡಿದ್ರಿ ಅಂತ ಹೇಳಿದ್ರಿ. ಮೂಲ ಸೌಕರ್ಯದ ಅದೇ ಏನೇನು ಸೇವಾ ಮಾಡಿದ್ರಿ? ಸರ್, ಮೂಲ ಸೌಕರ್ಯ ಅವಾಗ ನಮ್ಮ ವಡಗಾಮಿ ಕಾಸುವಾಗೆಲ್ಲ ನೇಕಾರ ಜನ ಸರಿಲ್ಲ, ಹೌದು, ಎಲ್ಲ ಬಡ ಜನ ಇರ್ಲಿ. ಆಮೇಲೆ ಎಲ್ಲ ಕೊಳಚೆ ಪ್ರದೇಶ ಇರಲ್ಲ ಅವೆಲ್ಲ. ಎಲ್ಲ ನಾವು ನೋಡ್ತಾ ಇದ್ದೇವೆ. ಈ ಕಡೆ ಬೆಳಗಾವಿ ನಗರದಾಗೆಲ್ಲ ಎಲ್ಲ ಡೆವಲಪ್ಮೆಂಟ್ ಆಗ್ತಿತ್ತು. ಆದ್ರೆ ನಮ್ಮ ಭಾಗದಲ್ಲಿ ಏನೋ ಒಂದು ನನ್ನ ಕೊರತೆ ಕಾಣ್ತಾ ಇತ್ತು. ಆ ಜನರಿಗೆ ಸರಿಯಾಗಿ ಕುಡಿಯೋ ನೀರಿನ ಸೌಲಭ್ಯ ಇರಲಿಲ್ಲ. ಆಮೇಲೆ ಚರಂಡಿ ವ್ಯವಸ್ಥೆ ಇರಲಿಲ್ಲ, ಒಳ ಚರಂಡಿ ವ್ಯವಸ್ಥೆ ಇರಲಿಲ್ಲ. ಆಮೇಲೆ ವಿದ್ಯುತ್ ದೀಪ ದಾರಿ ದೀಪ ಸಹ ಇರಲಿಲ್ಲ. ಇವೆಲ್ಲ ಇಟ್ಕೊಂಡು ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೆ. ಮಹಾನಗರ ಪಾಲಿಕೆ ಹೋಗೋದು, ಅವರಿಗೆ ಮನವಿ ಕೊಡೋದು, ಕಮಿಷನರ್ ಕರ್ಕೊಂಬರೋದು, ಆಮೇಲೆ ಮಹಾಪೌರಂ ಭೇಟಿ ಆಗೋದು. ಈ ರೀತಿ ಮಾಡ್ತಾ ಮಾಡ್ತಾ ನಮ್ಮ ನಗರ ಸುಧಾರಣೆ ಮಾಡೋಗೋಸ್ಕರ ಮೂಲ ಸೌಕರ್ಯಗೋಸ್ಕರ ನಿರಂತರವಾಗಿ ಇನ್ನೂವಾಗ ನಾನು ಕೆಲಸ ಮಾಡ್ತಾ ಇದ್ದೇನೆ ಸರ್. ಅಲ್ಲಿ ಜನರಿಗೋಸ್ಕರ, ಬಡವರಿಗೋಸ್ಕರ. ಸರಾಯಿ ಅಂಗಡಿ ಬಂದ್ ಮಾಡಿಸಿನಂತ್ರಿ, ಅದ್ರ ಬಗ್ಗೆ ಹೇಳಲ್ಲ. ಸರಾಯಿ ಅಂಗಡಿ ಸರ್, ಅದು ಜನರಿಗೆ ಒಂದು ಅಪಾಯಕಾರಿ ಇರ್ತಕ್ಕಂಥ. ಬಂದ್ ಮಾಡಿಸಿದ್ರು ಅಷ್ಟೇ ದೊಡ್ಡ ಕೆಲಸನೂ ಅದೆಲ್ಲ ಇದ್ರೆ. ಹಾ, ಏನಾಗಿದೆ ಸರ್, ನಮ್ಮ ಏರಿಯಾದಲ್ಲಿ ನನ್ನ ಮೊದಲೇ ನನ್ನ ಬಡ ಜನ ಸರ್. ಅಲ್ಲಿ ಪಹಲಾಗಿಲ್ಲ ನಮ್ಮ ಕಾರ್ಮಿಕರ ಕುಟುಂಬ, ನೇಕಾರ ಕುಟುಂಬ. ಪಾಪ ಎಲ್ಲಿ ಹೋದ್ರು ಪಾಪ ದುಡ್ಡು ಕಿಶನ್ ನಿಂದ್ರದೆಲ್ಲ ಹೋಗಿ ಅಲ್ಲಿ ಶರಂಗಡಿ ಹಾಕಿ ಬರ್ತಿದ್ರು. ನಮ್ಮ ಏರಿಯಾ ಹೆಂಗದ್ರಲ್ಲಿ ಜನವಸತಿ ಪ್ರದೇಶ ಇದೆ. ಅವರು ಆ ಪ್ರದೇಶದಲ್ಲಿ ಹೊಸದಾಗಿ ಒಂದು ಸರಾಯಿ ಅಂಗಡಿ ಆಗ್ತಾ ಇತ್ತು. ನಾನು ಡಿ.ಸಿ ಮನವಿ ಕೊಟ್ಟಿದ್ದೆ, ಸರ್ ನೀವು ಅದಕ್ಕೆ ಪರ್ಮಿಷನ್ ಕೊಡಬೇಡ್ರಿ ಅಂತೇಳಿ. ಕೊಟ್ಟು ಬಂದೆ. ಆದ್ರೂ ಸಹಿತ 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು. ಅವ್ರು ಕೇಳಲಿಲ್ರಿ. ಎಲ್ಲೋ ಹೋಗಿ ಹೊಸದ ಹಚ್ಕೊಂಬಂದು ಮತ್ತೆ ಹೆಂಗೋ ಮಾಡಿ ಚಾಲೂ ಮಾಡಿದ್ರು. ಲಕ್ಷ್ಮೀನಗರ ಏರಿಯಾದಲ್ಲಿ ಲಕ್ಷ್ಮೀನಗರ ಚಾಲೂ ಮಾಡಿದ್ರು ಅವರು. ಚಾಲೂ ಮಾಡಿದ ತಕ್ಷಣ ನಾವು ಕೇಳಿಲ್ಲ. ನಾನು ನಮ್ಮ ಕಾರ್ಯಕರ್ತ ಕರ್ಕೊಂಡು ಏನು ಮಾಡಿದ್ರಿ, ಡಿ.ಸಿ ಆಫೀಸ್ಗೆ ಹೋದ್ವಿ. ಹೋಗಿ ನಾವು ಧರಣಿ ಕುಂತೀವಿ. ಇಲ್ಲಿ ಸರ್ ನೀವು ಹೆಂಗಾರ ಬಂದೇ ಮಾಡಿಸ್ಬೇಕಂತ ಹೇಳ್ತಾರೆ. ನಾವು ಧರಣಿ ಕುಂತಿದ್ದೀವಿ. ನಮಗೆ ಆಶ್ಚರ್ಯ ಆಗ್ಬಿಡ್ತೀರ ಅಲ್ಲಿ. ಏನಂದ್ರೆ ಸರಾಯಿ ಬೇಕನ್ನೋರು ಸಹಿತ ಒಂದು ಲಾರಿ ತುಂಬ್ಕೊಂಡು ಅವರು ಬಂದಾರ. ಅವರು ಹೋಗಿ ಡಿ.ಸಿ ಸಾಹೇರ್ ಭೇಟಿಗಾರ, ಏನ್ ನಮಗೆ ಸರಾಯಿ ಅಂಗಡಿ ಬೇಕ್ರಿ, ಎಲ್ಲ ಕಡೆ ದೂರ ಭಾಳ ಆಗ್ತಾವ ಅಂತ ಹೇಳ್ತಾರೆ. ಅವ್ರೇನು ಮಾಡಿದ್ರಿ, ನನಗೆ ಹೇಳಿದ್ರು ತಾಲೂಕರ್ ನೀವು ಕೂತ್ಕೊಡ್ರಿ, ಅವ್ರನ್ನೂ ಕುಂಡ್ರಸ್ತೀನಿ, ಇಲ್ಲೇ ಕುಂಡ್ರ ಅಂತಂದ್ರು. ಏನು ಮಾಡಲಿಲ್ಲ ಅವ್ರು. ಡೈರೆಕ್ಟ್ ಎಕ್ಸೈಸ್ ಡಿ.ಸಿ ಅಬಕಾರಿ ಡಿ.ಸಿ ಕರೆಸಿರ್ರಿ. ಕರಿಸ್ಕರಿ ಈಗಿಂದ ಹೋಗಪ್ಪ ಲಕ್ಷ್ಮೀನಗರದಾಗ ಸರಾಯಿ ಅಂಗಡಿ ಆಗಿತ್ಲ, ಅದನ್ನ ಪೂರ್ತಿ ಒಡದಕ್ಕಾರಿ ಕೀಲಿ ಹಾಕೊಂಡು ಪೂರ್ತಿ ಬೋರ್ಡ್ ತೆಗಿಸಿ ಬಾ ಅಂತ ಹೇಳಿ ತಕ್ಷಣ ಆರ್ಡರ್ ಮಾಡಿದ್ರು. ಅವ್ರು ಏನು ಮಾಡಿ ಬಂದ್ರಿ, ಅವ್ರ ಜೀಪ್ ಮೇಲೆ ಏನು ನಿಚ್ಚಣಿಕೆ ಏನೂ ಇರಲ್ಲ. ಜೀಪ್ ಮುಂದೆ ಹಚ್ಚಿದ್ರು. ಅದ ಜೀಪ್ ಮೇಲೆ ನಿಂತಿಕ್ಕಾರೆ. ಎಲ್ಲ ಬೋರ್ಡ್ ತೆಗಿಸಿ ಪೂರ್ತಿ ಸರಾಯಿ ಎಲ್ಲ ಸೀಸ್ ಮಾಡಿ ಲಾಕ್ ಮಾಡಿ ಹೋಗ್ಬಿಟ್ರು. ಹಿಂಗಾಯ್ತು. ಹೋದ್ರು ಅವ್ರು ಪೂರ್ತಿ ಬಂದಾಯ್ತ್ರಲ್ಲ. ಅದು ಈ ಪಾಪ ಏನಾಗಿತ್ತು ರೀ, ನಮ್ಮ ಬಂದವರು ಬೇಕನ್ನೋರು, ಬ್ಯಾಡನ್ನೋರು ನಮ್ಮ ಮಂದಿ, ಬೇಕನ್ನೋರು ನಮ್ಮ ಮಂದಿ, ಎರಡು ನಮ್ಮ ಮಂದಿ. ಏನಾಗಿತ್ತಂದ್ರಿ, ನಮ್ಮ ಮಂದಿ ಯಾಕೆ ಬಂದಿರೋದ್ರಿ, ಅವ
ಸರಾಯಿ ಅಂಗಡಿಯವ ನಮ್ಮ ಮಂದಿನ ಅಲ್ಲಿ ರೊಕ್ಕ ಕೊಟ್ಟು ಕರ್ಕೊಂಬಂದಿದ್ರವ. ಈ ರೀತಿಯಾಗ್ರಿ ಇಂಥ ಸರಾಯಿ ಅಪಾಯಕರಿದ್ದಾಗ ಜನ ದಿಕ್ ತಪ್ಪಿಸೋ ಕೆಲಸ ಈ ರೀತಿ ಮಾಡ್ತಾ ಇದ್ರಿ. ಆಮೇಲೆ ಅದು ಸಹಿತ ಬಂದ ನಂತರ ರೀ ನನಗೊಂದು ಗುಂಡಾಗಿರಿ ಮಂದು ನನ್ನ ಮೇಲೆ ಕಣ್ಣಿಟ್ಬಿಟ್ರು. ಇವ್ನ ಹೆಂಗಾರ ಮಾಡಿ ನಾವು ಇವನ ಮೇಲೆ ಇದು ಕ್ರಮ ಇದು ಮಾಡ್ಬೇಕು, ಹಲ್ಲೆ ಮಾಡ್ಬೇಕಂತೇಳಿ. ಅವಾಗ ನಮ್ಮ ತಂದೆಯವ್ರು ನಮ್ಮ STD ಬೂತ್ರಿ ಏನಾಗ್ತಿದ್ರಿ ರಾತ್ರಿ 11, 12, 1 ಮಟ್ಟ ಸ್ಟಾರ್ಟ್ ಇರ್ತಿತ್ತು. ನಮ್ಮ ತಂದೆ ಅವಾಗ ಅವರೆಲ್ಲ ಬಂದು ನಾನು ಕಣ್ಣಿಟ್ಟಾಗ ನಮ್ಮ ತಂದೆಯವರು ಅಂಗಡಿಗೆ ಬಂದ, ನೀ ಮುನ್ನಡಿಪ್ಪ ಹಿಂದಿನ ಬರ್ತೀನಿ, ಯಾಕಂದ್ರೆ ಸರಾಯಿ ಬಂದ್ ಮಾಡಿಸಿದಿ, ಯಾರಾದ್ರೂ ಹಲ್ಲೆ ಮಾಡ್ಬೋದು ಅಂತೇಳಿ ನನ್ನ ರಕ್ಷಣೆಗೋಸ್ಕರ ನಮ್ಮ ತಂದೆ ಬರ್ತಿದ್ರು ನೋಡ್ರಿ. ಯಾಕೆ STD ಬೂತ್ ರಾತ್ರಿ ಮಾಡಿ ಚಾಲು ಇರ್ತಿತ್ತು, ಅದನ್ನ ಸೇವಾ ಮತ್ತೆ ಬಿಡಾಕ್ ಬರ್ತಿಲ್ಲ. ಇಲ್ಲಿ ನೋಡ್ರ ಒಂದ್ ಕಡೆ ಒಳಗಿಂದ ದೊಡ್ಡ ಖುಷಿ ಇದೆ, ಆಮೇಲೆ ಜನ ಸಹಿತ ಮೆಚ್ತಿದ್ರು, ಆದ್ರೆ ಒಳಗಿಂದ ನೋವು ನನಗೆ ಗೊತ್ತಿತ್ತು ಏನಂತ ಗುಂಡಾಗಿರಿ ಮಂದಿ ಏನು ಮಾಡ್ಯಾರಪ್ಪ ಅಂತ ಹೇಳ್ಕಾರ. ಈ ರೀತಿ ಇರುವಾಗ ನಮ್ಮ ತಂದೆ ಸಹಿತವಾಗ ರಕ್ಷಣೆಗೋಸ್ಕರ ಬಂದರು. ಏನಾದ್ರು ಇವತ್ತು ಏನಾಗಿದ್ರಿ ವಡಗಾಮಿ ಖಾಸವಾಗಿ ಏರಿಯಾ ಒಳಗೆ ಸರಾಯಿ ಒಂದು ತಪ್ಪಲ್ಲ ನಮ್ಮ ರವಾಶಿ ಐತ್ರಲ್ಲ ಮನೆಗಳು ಇದ್ರಲ್ಲ ಅಲ್ಲಿ ಯಾವ ಅಂಗಡಿಗಳನ್ನ ಆಗ್ಲೇ ಕೊಟ್ಟಿಲ್ಲ ರೀ, ಬೇರೆ ಕಡೆ ಆಗಿದಾವ. ಯಾಕಂದ್ರೆ ಇದು ಇರುವಾಗ ಪರಿಸರ ಹಂಗ ಇರುವಾಗ ಏನು ಮಾಡಕ್ ಸಾಧ್ಯ ಇಲ್ಲ. ಅದು ನನಗೆ ನೆಮ್ಮದಿ ಹೆಂಗಿದ್ರಲ್ಲ ಇನ್ನೂ ಜನ ನೆನೆಸ್ತಾರ, ನೋಡಪ್ಪ ಅಲ್ಲೆಲ್ಲ ಎಷ್ಟು ಕೊಡೋದೆಲ್ಲ ಬೆಳತಿದ್ರು, ತಮ್ಮ ಚಲೋ ಮಾಡಿದ್ ನೋಡಪ್ಪ, ಎಲ್ಲ ಎಷ್ಟು ನಮ್ಮ ಏರಿಯಾ ಚಲೋ ಆಗೈತಿ, ಇನ್ನೂ ನೆನೆಸ್ತಾರೆ ಜನರು. ಈ ರೀತಿಯಾಗಿ ನಾವೊಂದು ಸರಾಯಿ ಹೋರಾಟದ್ರೆ ಯಶಸ್ವಿಯಾಗಿ ಹೋರಾಟ ಮಾಡಿದೀವಿ. ಅದು ಅಲ್ಲ ನಿಮ್ಗೆ ಅಡೆತಡೆನ ಭಾಳ ಬಂದಿರ್ಬೇಕಲ್ಲ ಅವಾಗ? ಸಾಕಷ್ಟು ರೀ. ನನಗೆ ಆಶೆ ಆಮಿಷ ತೋರಿಸರು, ಸರಾಯಿ ಅಂಗಡಿ ಅವ ಮನೆ ಕರೆಸ್ಕಾರ, ನಿನಗೆ ಎಷ್ಟು ಬೇಕಪ್ಪ, ನೀ STD ಪೂತಿ ಎಷ್ಟು ರೊಕ್ಕ ಗಳಿಸೋದಿ, ನಿನಗೆ ಏನು ಬೇಕಾ ದುಡ್ಡು ಕೊಡ್ತೇನೆ, 1 ಲಕ್ಷ ಬೇಕು 2 ಲಕ್ಷ ಬೇಕು ಹೇಳ, ನಾನು ದುಡ್ಡು ಕೊಡ್ತೇನೆ ನೋಡ್ರಿ, ನನಗೆ ಪರ್ಮಿಷನ್ ಕೊಡು. ನಾ ಏನು ಹೇಳಿದ್ರು ಅವ್ರಿಗೆ, ಸಾವುಕಾರ ನೋಡ್ರಿ ಮಂದೆಲ್ಲ ಹಾಳಾಗ್ತಾರ, ನಿಮ್ ಕಾಲ್ ಬೀಳ್ತೇನ, ದಯವಿಟ್ಟು ಬಂದ್ ಮಾಡ್ರಿ ಅಂತ ಹೇಳಿ. ಮತ್ತು 2-3 ಹೇಳಿದಾಗ ಅವ್ರು ಏನು ಮಾಡಿದ್ರಿ, ಮನಸ್ಸಾಗೋ ಕರಿಗಿದ್ರು. ಒಂದು ನನಗೆ ಕಂಡೀಷನ್ ಹಾಕಿದ್ರು, ನಾ ಬಂದ್ ಮಾಡ್ತೀನಿ, ಕರಿ ಬೇರೆಯವ್ರಿಗೆ ಅವಕಾಶ ಕೊಡಬಾರ್ದು, ಅಲ್ಲಿ ಸರಿ ಅಂಗಡಿ ಆಗ್ಬಾರ್ದು, ಆ ಸರಿ ಅಂಗಡಿ ಆತ ಬಂದು ಏನು ಬಿಡುದಿಲ್ಲ, ಅಲ್ಲ ಬರೋಬ್ರದ. ಈ ಕಂಡೀಷನ್ ಹಾಕಿರ. ಯಾಕಂದ್ರೆ ರೀ ಅವ್ನು ಬಂದಾಗ ಇನ್ನೊಬ್ಬ ಅಂಗಡಿ ಹಾಕ್ತಂದ್ರೆ ಅವಂದ ಹೆಸರು ಹೋಗ್ತದ, ಅವಂದ ನುಕ್ಸಾನ್ ಆಗ್ತದ. ಈ ಕಂಡೀಷನ್ ಹಾಕಿದ್ರು. ನಾವು ಒಂದೇ ಮಾತು ಏನ್ರಿ ಅವ್ರಿಗೆ, ನೋಡ್ರಿ ನಾ ದುಡ್ಡಿಗೋಸ್ಕರ ಮಾಡತ್ತಿಲ್ಲ, ಜನರಿಗೋಸ್ಕರ ಮಾಡತ್ತೀನಿ, ದಯವಿಟ್ಟು ನಿಮ್ಮ ಸಹಕಾರ ಕೊಡ್ರಿ, ನೀವು ಹಾಕ್ಬೇಡ್ರಿ, ಇನ್ನೊಬ್ಬನ ಹಾಕಕ್ಕೆ ಅವಕಾಶ ಕೊಡಲ್ಲ ಅಂತ ಇದ್ವಿ. ಇನ್ನೂವರೆಗೆ ನಮ್ಮ ಏರಿಯಾ ಒಳಗ್ರಿ ನಾವೇನು ಹೇಳಿದ್ರು ನೋಡ್ರಿ, ಅಲ್ಲಿ ಯಾವುದೂ ಒಂದೇ ಸರಿ ಅಂಗಡಿ ಆಗ್ಲಿಕ್ಕೆ ನಾವು ಅವಕಾಶ ಕೊಟ್ಟಿಲ್ಲ. ಈ ರೀತಿ ಒಂದು ಏನಾಯ್ತು ಕೊನೆಯವರೆಗೆ ನಮ್ಮದು ಇನ್ನೂ ನನಗೆ ಗುರ್ತದ ಏನು ಅಷ್ಟು ನೋವು ಅನುಭವಿಸು ಅಂತ ಹೇಳ್ತಾರೆ. ಇವಾಗ ನಮ್ದು ಕನ್ನಡ ಹೋರಾಟಗಾರರು ಮುಖ್ಯ ವಿಷಯ ತೊಗೊಂಡ್ಬಿಡೋಣ. ಇವಾಗ ಸರಿ, ಇಂದಿನ ಸಂದರ್ಶನದೊಳಗೆ 32 ವರ್ಷಗಳಿಂದ ಕನ್ನಡ ಹೋರಾಟಗಾರರಾಗಿ ನೀವು ಕೆಲಸ ಮಾಡ್ಲಿಕ್ಕೆ ಹತ್ತೀರಿ. ನೀವು ಫಸ್ಟ್ ನಮ್ದು ಹಳಿ ಇತಿಹಾಸ ಹೇಳ್ರಿ. ಬೆಳಗಾವಿ ವಾತಾವರಣ ಹೆಂಗಿತ್ತು, ಮರಾಠಿ ಪ್ರಾಧಾನ್ಯತೆ ನೀವು ನೋಡಿದವ್ರಿದ್ದೀರಿ, ಅಲ್ಲಿಂದ ನಮಗೆ ಹೇಳ್ರಿ. ಈಗ ನಾವು ಚಿಕ್ಕವನಿದ್ದಾಗ ನಮ್ಮ ಹಿರಿಯರು ಹೇಳ್ತಿದ್ರು, ಅವ ಹಂಗ ನಾವು ಭಾಷಣವ್ರಿದ್ದವು. ಅವರ ಸಿನಿಮಾಕ್ಕೆ ಹೋದಾಗ್ರಿ ಸ್ವರೂಪ್ ಥಿಯೇಟ್ರು, ರೂಪಾಲಿ, ಆಮೇಲೆ ಕೆಲವೊಂದು ಥಿಯೇಟ್ರು ಇದ್ರು, ನರ್ತಕಿ ಥಿಯೇಟ್ರ್ ಇತ್ತು, ಅಲ್ಲೆಲ್ಲ ಕನ್ನಡ ಸಿನಿಮಾ ಬರ್ತಿದ್ರಲ್ಲ. ಅವಾಗ ಇನ್ನೊಂದೇನದ್ರಿ, ಬೆಳಗಾವಿ ಒಳಗ ನೇಕಾರ ಜನ ವಡಗಾಮಿ ಖಾಸವಾಗದ ನೇಕಾರ ಮೂಲ ಕನ್ನಡಿಗರು ಅವರಲ್ಲಿ ಅವರೇ ಇದ್ರು. ಇನ್ನ ಮಾಂತೇಶ್ ನಗರ, ಆ ನಗರ ಎಲ್ಲ ಸದಾಶಿವ ನಗರ ಬಂದಾರ, ಇತ್ತಿತ್ತಲಾಗಿದ್ದ ನಗರ ಆಗಿದಾವ್. ಅಲ್ಲಿರುವಾಗ ನಾವು ವಡಗಾಮಿ ನೇಕಾರ ಜನ ಅಲ್ಲಿದ್ವಿ. ಅಲ್ಲಿ ಕೆಲವೊಂದು ಮೂಲ ಮರಾಠಿಗರು ಅಲ್ಲೇ ಅದಾರ, ಹಳೆ ಬೆಳಗಾವಿ ಅಂತೇಳಿ ತಮ್ಗೆ ಗೊತ್ತಿರ್ಬೋದು. ಅದೇ ಜಾಗದಾಗ ಕನ್ನಡ ಮರಾಠಿ ಏನಾಗ್ತಿದ್ರಲ್ಲಿ, ಪಾಕಿಸ್ತಾನ ಇಂಡಿಯಾ ಯುದ್ಧ ಆಕೈತ್ರಲ್ಲ, ಆ ರೀತಿ ನಮ್ಮಲ್ಲಿ ಸಂಘರ್ಷ ನಡೀತಿತ್ತು. ಅಲ್ಲಿ ನಮ್ಮ ಕನ್ನಡಿಗರು ಏನು ಬೆಳಗಾವಿ ಒಳಗೆ ಸಿನಿಮಾ ನೋಡಕ್ಕೆ ಹೋಗ್ತಿರಲ್ಲ, ಅವಾಗ ರಾಜ್ಕುಮಾರ್, ವಿಷ್ಣುವರ್ಧನ್ ರೀ ಎಷ್ಟು ಚಂದ ಸಿನಿಮಾಗೆ ಬರ್ತಿದ್ವಿ. ನಂಬರ್ ಹಚ್ಕಾರ 2-8 ದಿವಸ ಟಿಕೆಟ್ ಬುಕ್ ಮಾಡ್ತಿರ್ರಿ, ಬುಕ್ ಮಾಡಿಕ್ಯಾರ ಸಿನಿಮಾ ನೋಡ್ತಿದ್ರು. ಸಿನಿಮಾ ನೋಡಿ ವಾಪಸ್ ಮರಳಿ ಬರುವಾಗ್ರಿ ಕನ್ನಡ ಮಾತಾಡಿದ್ರೆ ಮರಾಠಿ ಜನ ಹಲ್ಲೆ ಮಾಡ್ತಿದ್ರು, ನಮ್ಮ ಹಿರಿಯರ ಮೇಲೆ ಬಡಿತಿದ್ರು, ಅವ್ರು ಬಡಿದು ಒದಿದು ಮಾಡ್ತಿದ್ರು. ಈ ರೀತಿ ಹಲ್ಲೆ ಮಾಡೋದು. ಆಮೇಲೆ ನಾವು ಸಹಿತ ರಸ್ತೆ ಮೇಲೆ ಗೋಟಿ ಬಾಡ್ತಿದ್ರವ, ಗೋಟಿ ಆಡುವಾಗ ನಮ್ಮ ಮರಾಠಿ ಜನ ಬಂದ್ಕಾರ ಒದ್ದು ಹೋಗ್ತಿರಲ್ಲ ಅವ್ನು. ಈ ರೀತಿ ಆಗ್ತಿತ್ತು. ಆಮೇಲೆ ಎಷ್ಟೋ ಜನ ಮರಾಠಿಗರು ಸಹಿತ ಕನ್ನಡ ಶಾಲೆಗಳು ಬೆಂಕಿ ಹಚ್ಚಿರಲ್ಲ ನೋಡ್ರಿ. ನಮ್ಮ ಉಡಾವಕಾಶವಾದ ಸಾಕಷ್ಟು ಘಟನೆ ಒಳಗಿದಾವ. ಆಮೇಲೆ ಬರ್ಬರ್ತೇನಾತ್ರಿ ನಮ್ಮ ನೇಕಾರ ಸಂಖ್ಯೆ ಹೆಚ್ಚಾಯ್ತಲ್ಲ, ಹೆಚ್ಚಾಗಿನಾತ್ರಿ ನಾವೆಲ್ಲ ಮನಿ ತಗೋತಿರಲ್ಲ, ಬಡ್ರಲ್ಲ ತಟ್ಟಿ ಹಾಕೊಂಡ್ಕಾರ ಮನಿ ಇರ್ತಿದ್ವು. ಅವಾಗ ಆ ತಟ್ಟಿ ಮಂದಿ ಬೆಂಕಿ ಹಚ್ತಿರೋರು, ಅಂದ್ರೆ ಕನ್ನಡಿಗೆ ಬೆಳಿಬಾರಂತ ಅವ್ರಲ್ಲ ಉದ್ದೇಶ ಇತ್ತು. ಆಮೇಲೆ ಕೆಲವೊಂದು ಭಾಗದಾಗ ಏನಾಗೈತಲ್ಲ, ಪೊಲೀಸರ ಸಹಿತ ಬಂದೋಬಸ್ತಿಗೆ ಹೋದಾಗ ಅವ್ರ ಮೇಲೆ ಸಾಕಷ್ಟು ಜನ, ಕೆಲವು ಮರಾಠಿಗರು, ಎಲ್ಲ ಮರಾಠಿ ಅಲ್ಲ, ದೂರ ಇರ್ತಾರ, ಅವ್ರೆಲ್ಲ ಬಂದ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು. ಹಿಂಗೆ ಮಾಡಿದಾಗ ಏನಾಯ್ತು, ಪೊಲೀಸರು ನಾವು ಒಂದಾಗಿ ಕೂಡಿ ಏನು ಮಾಡಿದವತ್ತ, ಏನಾದರೂ ಮಾಡಿದಕ್ಕೊಂದು ಇದು ಪರಿಹಾರ ಹುಡ್ಕಾಡ್ಬೇಕಂತೇಳಿ ನಮ್ಮ ಕನ್ನಡಿಗೆ ರಕ್ಷಣೆ ಕೊಟ್ಟರು ಪೊಲೀಸರೆಲ್ಲ. ಅವ್ರು ನಡೆಸ್ತೇವಲ್ಲ, ಅವ್ರು ರಕ್ಷಣೆ ಕೊಟ್ಟಿದ್ದಕ್ಕೆ ಇವತ್ತೆಲ್ಲ ಮುಂದಾಗಿದ್ದೀವಿ. ಈ ರೀತಿಯಾಗಿ ಬೆಳಗಾವಿ ಒಳಗೆ ಕನ್ನಡಿಗರು ನೇಕಾರರು ಭಾಳ ನೋವು ಅನುಭವಿಸಿದಾರೆ. ಅದ ಈ ನೋವು ಉಂಡಕ್ಕೆ ನಮ್ಗೇನಾಗೈತ್ರಿ, ಇನ್ನು ಹೋರಾಟಕ್ಕೆ ಆ ಹಿರಿಯರು ಮಾಡಿಕೊಂಡ ಮಾರ್ಗದರ್ಶನ, ಅವ್ರ ಪಡೆದಂಥ ನೋವುಗಳೆಲ್ಲ ನಮಗಿತ್ತು ಬಲ ತುಂಬಿದ್ದದ. ಅವ್ರ ಮಾರ್ಗದರ್ಶನ ಮುಂದೆ ನಡೀತಾ ಇದೀವಲ್ಲ. ಇದು ಕರ್ನಾಟಕ ಅಲ್ಲ, ಇದು ಕರ್ನಾಟಕ ಇದೆ, ಗಡಿಭಾಗಿದೆ, ನಮ್ಮದಂತಿದೆ. ಇದು ಚೆನ್ನಮ್ಮನ ನಾಡಿದೆ, ರಾಯಣ್ಣನ ನಾಡಿದೆ, ಶೂರ ನಾಡಿದೆ, ಬೆಳವಡಿ ಮಲ್ಲಮ್ಮ, ಅನೇಕ ಹೋರಾಟ ಹುಟ್ಟಿದ ಭೂಮಿ ಇದೆ.
ಆಮೇಲೆ ತಮಗೆ ಗುರುತಿರ್ಬೋದು, ಕರ್ನಾಟಕದಾಗನೇ ಅತಿ ಸ್ವಾತಂತ್ರ್ಯ ಹೋರಾಟಗಾರನ ಕಂಡಂತ ಕನ್ನಡ ನಾಡು ಇದೆ, ಬೆಳಗಾವಿ ಇದೆ. ನೋಡ್ರಿ ಎಂತ ಫಸ್ಟ್ ನಮಗ ಸ್ವಾತಂತ್ರ್ಯ ಹೋರಾಟಗಾರ್ತಿ ಮಹಿಳಾ ಫಸ್ಟ್ ಹಾ, ಆರಂಭ ನಮ್ಮ ಕಿತ್ತೂರು ಚೆನ್ನಮ್ಮನಿಂದ ಆರಂಭ ಆಗಿದೆ. ಆರಂಭ ಆಗಿದೆ ಅದು. ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಎಂದೂ ಮರ್ಲಿಕ್ಕೆ ಸಾಧ್ಯ ಇಲ್ಲ. ಹಾ ಮತ್ರಿ ಅಂತ ನಾಡಿನೊಳಗ್ರಿ ಸ್ವಾತಂತ್ರ್ಯ ಹೋರಾಟಗಾರ ಅದೇ ನಮ್ಮ ದೇಶಪಾಂಡೆ ಅವ್ರಿ, ಗಂಗಾಧರ ದೇಶಪಾಂಡೆ ಅವರು, ಪಾಶ್ಚಾಪುರ ಇವರೆಲ್ಲ ರೀ ಅವ್ರು ಹಿರಿಯರು. ಅವಾಗ ಸ್ವಾತಂತ್ರ್ಯ 18 ಸಲ ಜೈಲಿಗೆ ಹೋಗಿ ಬಂದಾರ. ಅವ್ರು ಜೈಲಿಗೆ ಹೋಗೋ ಮುಂದೆ ಮನಿ ಒಳಗೆ ಆರತಿ ಮಾಡ್ತಿದ್ರು, ಅವ್ರಿಗೆ ಆರತಿ ಮಾಡ್ತಿದ್ರು, ಹೋಗೋ ಮುಂದೆ ಕಳಿಸ್ಕೊಡ್ತಿದ್ರು. ಈ ರೀತಿ ಇರ್ತಿತ್ತು ಅವಾಗೆಲ್ಲ. ಇವರೆಲ್ಲ ಅಚ್ಚ ಕನ್ನಡಿಗರದಾರ್ರಿ. ಹೌದು. ಆಮೇಲೆ ಕರ್ನಾಟಕದ ಶಿವ ಅಂತ ಕರಿತಿದ್ರು, ಯಾರನ್ನ ದೇಶಪಾಂಡೆ ಅವ್ರನ್ನ. ದೇಶಪಾಂಡೆ ಕರ್ನಾಟಕ ಶಿವ ಅವರು ಆ ರೀತಿ ಇದ್ರು. ಅವರಲ್ಲಿ ಕನ್ನಡತನ ಎಲ್ಲ ಇತ್ತಿರೋದು, ಅದು ನಾಡಿಗೋಸ್ಕರ ಮಾಡಿದಾರಲ್ಲ ಅವರು. ಹಿಂಗಾಗಿ ಬೆಳಗಾವಿ ಹೆಸರು ದೊಡ್ಡದ. ಅದ್ರ ಸಲುವಾಗಿ ಈ ಬರೋಂಥ ಪರಂಪರೆ ಏನಾಗಿದ್ರಿ, ಬೆಳಗಾವಿ ನಮ್ಮ ದೇಶಕ್ಕೆ ಗಮನಿಸಿ ಹೇಳ್ತಕ್ಕಂಥ ಬೆಳಗಾವಿ ನಗರ ಆಗಿದ್ದಲ್ಲ. ಇವಾಗ ನಿಮ್ದು ಕನ್ನಡ ಪತ್ರಿಕೆ ಬೆಳವಣಿಗೆ ಇದ್ದಿದ್ದಿಲ್ಲ, ಏನೇನು ಇರಲಿ, ಒಟ್ಟೆ ಯಾವುದೇ ಇದ್ದಿದ್ದಿಲ್ಲ. ಇತ್ರಲ್ಲ ಅವಾಗ ಲೋಕದರ್ಶನ, ನಾಡೋಜ ಮತ್ತು ಕನ್ನಡಮ್ಮ. ಆಮೇಲೆ ಮುಂದೆ ಸಮತೋಲನ ಯಾವುದೋ ಒಂದು ಪೇಪರ್ ಬಂದಿರೋದ. ಇವೆಲ್ಲ ಪತ್ರಿಕೆ ಇದ್ವು. ಇವು ಮೂಲ ಪೇಪರ್ ಅಲ್ಲ. ಇಲ್ಲಿ ಮೂಲ ಎಲ್ಲ ಏನ್ ಮಾಡ್ತಾರ್ರಿ, ಬೆಳಗಾವಿ ಖಾಸ್ ಭಾಗದಾಗ ಇವರೆಲ್ಲ ಪತ್ರಕರ್ತರು ಬಂದ ಕನ್ನಡ ಹೋರಾಟಕ್ಕೆಲ್ಲ ಬೆಂಬಲ ಕೊಡ್ತಿರಿ. ಇವ್ರು ಬೆಂಬಲ ಕೊಡೋದು, ಅವರು ಸುದ್ದಿ ಮಾಡೋದು, ಬೆಳೆಸೋದೆಲ್ಲ ಮಾಡ್ತಿದ್ರು. ಮಾಡಿ ನಮಗ ಪತ್ರಕರ್ತ ಸಾಹೇಬ್ ಬೆನ್ನೆಲುಬಾಗಿ ನಿಂತ ರಾಘವೇಂದ್ರ ಜೋಶಿ ಅವರು ಅವ್ರದಾರಿ. ಆಮೇಲೆ ಮಹಾದೇವನ ಟೋಪಣ್ಣವ್ರಿ, ಉಮಾದೇವಿ ಟೋಪಣ್ಣ ಅವ್ರದಾರಿ. ಆಮೇಲೆ ಹಲವಾರು ಜನ ಪತ್ರಕರ್ತ ಸಹಿತ ನಮ್ಮ ಬೆನ್ನೆಲುಬಾಗಿ ನಿಂತಿದ್ರಿ. ಇವತ್ತು ಬೆಳಗಾವಿ ಒಳಗ ನಾವೆಲ್ಲ ಅವ್ರ ಪಾತ್ರನೂ ಬಹಳ ಅದಲ್ಲ, ದೊಡ್ಡ ಪಾತ್ರ ಅದ. ಕನ್ನಡ ಭಾಷೆ ಉಳಿಸ್ಬೇಕು ಅನ್ನೋದು ಪಾತ್ರ ದೊಡ್ಡದ. ಅವಾಗ ಏನಾಯ್ತರಿ, ಮರಾಠಿ ಪತ್ರಿಕೆ ಬಿಟ್ರೆ ಬೇರೆ ಪತ್ರಿಕೆ ಓದ್ಲಿಕ್ಕೆ ಸಿಗ್ತಾ ಇರ್ಲಿಲ್ಲ. ಅದನ್ನೇ ಹೇಳ್ತೀನಿ. ಅವಾಗ ಇವ್ರು ಚಿಕ್ಕ ಪತ್ರಿಕೆ ಆಗುತ್ತೆ ಎಲ್ಲರೂ, 8ನೇ 4ನೇ ಇರ್ಬೋದು. ಮತ್ತೆಲ್ಲ ಏನಾಗ್ತಿದ್ರಿ, ಎಲ್ಲ ನೋಡಿದೆಲ್ಲ ಹೋಟೆಲ್ ಎಲ್ಲ ಮರಾಠಿ ಪೇಪರ್ ಇರ್ತಿದ್ದು, ಕನ್ನಡ ಪೇಪರ್ ಹುಡುಕಾಡುತ್ತೆ ತೊಗೊಂಬರ್ಬೇಕಾಗ್ತಿತ್ತು. ಅವಾಗ ಇವ್ರ ಪತ್ರಕರ್ತರೆಲ್ಲ ಬಂದು ನಮ್ಗೆಲ್ಲ ಬೆನ್ನ ತಟ್ಟಿ ಹೋರಾಟಕ್ಕೆಲ್ಲ ಬೆನ್ನೆಲ್ಲ ನಿಂತಿದ್ರಿಂದ ಇವತ್ತು ದಿವಸ ನಾವು ಕನ್ನಡ ಮುಂದೆ ಬಂದಿದ್ದದ. ಅಲ್ಲ, ಈಗ ಕನ್ನಡ ಭಾಷೆ ಬಹಳ ಪ್ರಗತಿ ಆಗ್ಯದಲ್ಲ, ಭಾಳ ಅಂದ್ರೆ ಭಾಳ ಆಗ್ಯದ. ಇವತ್ತು ನೀವು ಶಾಪುರ್ಗೆ ಹೋಗ್ರಿ ಮಹಾರಾಷ್ಟ್ರ ಅಂತಿದ್ರು, ವಡಗಾಂವ್ ಹೋದ್ರಿ ಮಹಾರಾಷ್ಟ್ರ ಅಂತಿದ್ರು, ಟಿಳಕ್ವಾಡಿಗೆ ಹೋಗ್ರಿ ಮಹಾರಾಷ್ಟ್ರ ಅಂತಿದ್ರು. ಈಗ ಯಾವ್ದು ಉಳಿದಿಲ್ಲ. ಈಗ ಬೆಳೆದಲ್ಲ. ಈಗ ಮರಾಠಿಗರು ಏನಾಗಿದ್ರಿ, ಅಲ್ಲ, ಈ ಹೋರಾಟಗಳಿಂದ ಕನ್ನಡ ಭಾಷೆ ಪ್ರಚಲಿತ ಆಗಿದ್ದದ, ಮುಂದೆ ಬಂತು. ಆಮೇಲೆ ಅವರು ಸಹಿತ ಬೇರೆ ಭಾಷೆಗರು ಸಹ ಕನ್ನಡ ಗೌರವ ಕೊಡ್ತಾ ಇದಾರೆ. ಇವತ್ತು ಈ ಕೊಡ್ತಾ ಅವ್ರ ಮಕ್ಕಳ ಕನ್ನಡ ಶಾಲೆ ಕಲ್ಸತ್ತಾರ, ಮಾಡಿ ಕಳಿಸ್ಲಿಕ್ಕತ್ತಾರಲ್ಲ. ಎಷ್ಟೋ ಮರಾಠಿ ಭಾಷಿಕರು ಇವತ್ತು ಕರ್ನಾಟಕ ಸರ್ಕಾರ ನೌಕರಿ ಪಡ್ಕೊಂಡಿದಾರ. ಎಲ್ಲ ಬದಲಾವಣೆ ಸಾಕಷ್ಟು ಅದ. ಏನೋ ಒಂದು MES ಜನ ತಮ್ಮ ರಾಜಕೀಯಗೋಸ್ಕರ ಇವತ್ತು ಸಕ್ಸಸ್ ಆಗೋದಿಲ್ಲ. ಈಗ ನೀವು ಬೆಳಗಾವಿ ಮರುನಾಮಕರಣ ಅಂತ ಹೇಳ್ತೀರಿ, ನೀವು ಇದು ಯಾವಾಗ ಆಗ್ತಿದ್ದು? ಬೆಳಗಾವಿ ಮರುನಾಮಕರಣ ಮಾಡ್ಲಿಕ್ಕೆ ಒಂದು ವಿಚಾರ ಇದೆ, ಹೇಳ್ರಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ರೀ, ನಾನು ಅವಾಗ ನಂದು ಒಂದು STD ಜೊತೆಯಾಗಿ ನಂದು ಒಂದು ಪೇಪರ್ ಸ್ಟಾಲ್ ಇತ್ತಲ್ಲಿ. ಎಲ್ಲಾ ಪತ್ರಿಕೆಯಿಂದ ನನ್ನ ಅಂಗಡಿಗೆ ಬರ್ತಿದ್ರು. ನಂದೊಂದು ಪತ್ರಿಕೆ ಓದೋದೊಂದು ಚಟ ನನಗೆ. ಆ ಪತ್ರಿಕೆ ಓದ್ಲಾರ್ದ ನನಗೆ ಅವತ್ತ ದಿವಸ ನಾವು ಹೋಗ್ತಿರ್ಲಿಲ್ಲ. ಅವಾಗ ನಾವೊಂದು ನೋಡಿದೆ, ಒಂದು ಸುದ್ದಿ ಬಂದಿತ್ತು. ಏನಾಗಿತ್ತು, ಅದು ಮುಂಬೈಯಲ್ಲಿ ಒಂದು ಪೇಪರ್ ಕೊಟ್ಟರು, ಬಾಂಬೆ ಇದ್ದಿದ್ದು ಮುಂಬೈ ಮಾಡಿದ್ರು ಅಲ್ಲಿ ಸರ್ಕಾರ ಅಂತ ಹೇಳಿ. ಅದನ್ನ ಗಮನಿಸಿದೆ. ಆಮೇಲೆ ಹಂಗಾಗಿ ಕೆಲವು ದಿವಸ ಹೋಯ್ತು, ಕಲ್ಕತ್ತಾ ಕೋಲ್ಕತ್ತಾ ಮಾಡಿದ್ರು. ಆಮೇಲೆ ಮದ್ರಾಸ್ ಚೆನ್ನೈ ಆಯ್ತು. ಇವನ್ನೆಲ್ಲ ಪತ್ರಿಕೆ ಓದುವಾಗ ನಾನು ಗಮನಿಸಿದೆ. ನನಗೂ ಒಂದು ವಿಚಾರ ಬಂತಿರಲ್ಲ, ಇದು ನಮ್ಮ ರಾಣಿ ಚೆನ್ನಮ್ಮ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ದದ. ಅವೆಲ್ಲ ಯಾವ್ದಾರಿ ಇಂಗ್ಲಿಷ್ ಹೆಸರುಗಳು. ಬಾಂಬೆ ಆಯ್ತು, ಆಮೇಲೆ ಮದ್ರಾಸ್ ಆಯ್ತು, ಕಲ್ಕತ್ತಾ ಇವೆಲ್ಲ ಏನಿದೆ ಬ್ರಿಟಿಷ್ ನೇಮ್ಗಳು ಅದಾವ. ಅದು ಬೆಲ್ಗಾಮ್ ಅನ್ನೋ ಸಹಿತ ಇದು ಬ್ರಿಟಿಷ್ ಶಬ್ದ ಅದ. ಬ್ರಿಟಿಷ್ ಬೆಲ್ಗಾಮ್ ಅವ್ರು ಅನ್ನಾಕ್ ಬರ್ತಿಲ್ಲ, ಬೆಲ್ಗಾಮ್ ಅನ್ನೋದು ಬಂದ್ರು. ಆಮೇಲೆ ನಾ ಏನ್ ಮಾಡಿದ್ರಿ, ನಮ್ಮ ರಾಣಿ ಚೆನ್ನಮ್ಮಳಿಗೆ ಸಂಗೊಳ್ಳಿ ರಾಯಣ್ಣನಿಗೆ ಆ ಊರಿಗೆ ಬೆಲ್ಗಾಮ್ ಅಂತ ಕರೀದು ಸರಿಯಲ್ಲ. ಮತ್ತೆ ಅವ್ರು ಬದ್ಲಿ ಮಾಡ್ಕೊಂಡಾರ. ಅವ್ರು ಏನ್ ಮಾಡಿದ್ರಿ, ಬಾಂಬೆ ಇದೆ ಮುಂಬೈ ಮಾಡ್ಕೊಂಡ್ರು. ಅಲ್ಲ, ಅವ್ರು ಮಾಡ್ಕೊಂಡಾರ ಬದ್ಲಿ, ನಾಡಿಗೋಸ್ಕರ ಅವ್ರು ಮಾಡ್ಕೊಂಡ್ರು. ಚೆನ್ನೈ ಆಯ್ತು, ಅವ್ರ ತಮಿಳು ಬೆಳಗಾವಿ ವೇಣುಗ್ರಾಮ ಅಂತ ನಮ್ದು ಹೆಸರು ಮಾಡ್ಕೊಂಡ್ರು. ಅವ್ನ ನಾ ಏನ್ ಮಾಡಿದ್ರಿ, ಇದನ್ನ ನಾವು ಕನ್ನಡದಲ್ಲಿ ಏನು ಅಂತೀವಿ, ಬೆಳಗಾವಿ ಅಂತ ಕರಿತಿದ್ವಿ. ಈಗ ಕೆಲವು ಮರಾಠಿಗರು ಬೆಳಗಾವ್ ಅಂತ ಕರೀತಾರ, ಆಮೇಲೆ ಬೆಳಗಾಂ ಅಂತ ಕರೀತಾರ. ಒಂದು ಊರಿಗೆ 3 ಹೆಸರು ಹಾಕಿದ್ದು. ನನ್ನ ಪ್ರಶ್ನೆ ಬಂದಾಗ 2003ರಲ್ಲಿ ನಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇತ್ತು. ಮೋಸ್ಟ್ಲಿ ಪಾಟೀಲ್ ಪುಟ್ಟಪ್ಪರವರು ಅಧ್ಯಕ್ಷರಿದ್ರು ಅವಾಗ. ಇಲ್ಲಿ ಸಮ್ಮೇಳನದಲ್ಲಿ ಒಂದು ಮಣಿ ಮುದ್ರಣ ಮಾಡಿಕೊಂಡು ಆ ಅಧ್ಯಕ್ಷರಿಗೆ ನಾನು ಮನವಿ ಕೊಟ್ಟೆ, ಹಿಂಗ ಬದಲಾವಣೆ ಆಗಿದ್ದದ ಬೇರೆ ಕಡೆ, ನಮ್ದು ಬೆಳಗಾಂ ಬೇಡ, ಬೆಳಗಾವಿ ಮಾಡ್ರಿ ಅಂತ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರಿಗೆ ಹೋರಾಟ ಮಾಡಿದೆ. ಅವಾಗ ನಾನು ಬಂದಿಸಿ ಪೊಲೀಸರು ಒಂದು ಪೊಲೀಸ್ ವೇಳೆ ಕುಣಿಸೋರು. ಈ ಭಾಳ ಗಲಾಟೆ ಐತ್ರಲ್ಲ, ಅದು ಎಲ್ಲ ಕರಪತ್ರ ತೂರಿದೆ, ಗಲಾಟೆ ಮಾಡಿದೆ, ನನ್ನ ಅರೆಸ್ಟ್ ಮಾಡಿ ಕುಣಿಸೋರು. ಗಲಾಟೆ ಮಾಡಕ್ ಹೋಗ್ರಿ, ಇಲ್ಲೇ ಕುಂಡ್ರ ಅಂತ ಹೇಗ ಎಲ್ಲ. ಅವಾಗ ಈ TV ಒಂದು ನ್ಯೂಸ್ ಇತ್ತು, ಒಂದೇ ಚಾನಲ್ ಇತ್ತು, ಅವ್ರ ಸುದ್ದಿ ಮಾಡಿದ್ರಲ್ಲ ಅವರು.
ಸುದ್ದಿ ಬಂತು. ಆಮೇಲೆ ನನಗೇನಾಯ್ತು, ಇದೇ ಒಂದು ಹೋರಾಟ ನಿರಂತರ ಇಟ್ಕೊಂಡು ನಾನು ಮುಖ್ಯಮಂತ್ರಿ ಒಳಗೆ ಈ ಹೋರಾಟ ತಲುಪಿಸೋ ಕೆಲಸ ಮಾಡಿದವ. ಆಮೇಲೆ ಏನ್ ಮಾಡಿದ್ರಿ, ಎಲ್ಲಿ ಬಸ್ ಸ್ಟ್ಯಾಂಡಿಗೆ ಬೆಳಗಾಂ ಬರ್ದಿದ್ರು, ಅಲ್ಲಿ ಹೋಗಿ ಮಸಿ ಹಚ್ಚಿದ್ದೆಲ್ಲ ಹೋಗ್ರಿ, ಏನಿತ್ತು ಎಲ್ಲ ಕಪ್ಪು ಮಸಿ ಹಾಕಿದೇವಿ. ಹಾಗೆ ಅವ್ರು ಏನ್ ಮಾಡ್ರಿ, ನಮ್ಮ ಅಭಿಮಾನಕ್ಕೆ ಮೆಚ್ಚಾರ ಅವರೆಲ್ಲ ಬಸ್ ಮೇಲೆಲ್ಲ ಬೆಳಗಾವಿ ಬರೆದ್ಬಿಟ್ರು. ಆಮೇಲೆ ನಂತರ ಎಲ್ಲ ಮುಖ್ಯಮಂತ್ರಿಗಳು ಯಾರು ಧರ್ಮಸಿಂಗ್ ಸರ್ಕಾರ ಬಂತು, ಯಡಿಯೂರಪ್ಪನವ್ರು ಬಂದರು, ಆಮೇಲೆ ಕುಮಾರಸ್ವಾಮಿ ಅವರು, ಆಮೇಲೆ ಸಿದ್ದರಾಮಯ್ಯ, ಎಲ್ಲ ಸರ್ಕಾರಗಳು ಬಂದಾಗ ಎಲ್ಲ ಮುಖ್ಯಮಂತ್ರಿಗಳು ಮನವಿ ಕೊಟ್ಟರು ನಾವು ಇದು ಬೆಳಗಾವಿ ಮಾಡ್ರಿ 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 ಅಂತ ಹೇಳ್ತಾರೆ. ನಾ 2003 ಹೋರಾಟ ಪ್ರಾರಂಭ ಮಾಡಿದ್ವಿ. ಅವ್ರು 2014 ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಸಿ ಗೆಜೆಟ್ ತೊಗೊಂಬಂದ್ರು, ಬೆಳಗಾಮಲ್ಲ ಬೆಳಗಾವಿ ಅಂತೇಳಿ. ಈಗೆಲ್ಲ ಬೆಳಗಾವಿನೇ ಅದಲ್ಲ, ಈಗ ಬೆಳಗಾವಿ ಇದೆ, ಬಸ್ ಮೇಲದ, ಇದು ಅದ, ಬೋರ್ಡ್ ಅದ, ಎಲ್ಲ ಮಾಡಿದಾರೆ. ಅದೇನಾದ್ರಿ, ನನ್ನ ಕಾರ್ಯಕರ್ತರ ಒಂದು ಶ್ರಮ ಇದರಲ್ಲಿ ದೊಡ್ಡದಿದೆ. ನಾವು ಒಬ್ಬನ ಹೋರಾಟ ಮಾಡಿದ್ದಲ್ಲ, ನನ್ನ ಜೊತೆಯಾಗಿ ನಾ ತಂಡ ಕಟ್ಕೊಂಡು ಸಣ್ಣ ಹುಡುಗರು ಕರ್ಕೊಂಡು ಹಿರಿಯರು ಹೋರಾಟ ಮಾಡಿದೀವಿ. ಆಮೇಲೆ ಅಲ್ಲಿ ಮಸಿ ಹಚ್ಚಿದೀವಿ, ಅಲ್ಲೆಲ್ಲ ಆಯ್ತು. ರೈಲ್ವೆ ಸ್ಟೇಷನ್ ಹೋಗ್ರಿ, 14 ಗೆಜೆಟ್ ತೊಗೊಂಬಂದ್ರು. ನಾವೇನ್ ಮಾಡಿದ್ವಿ, ಸ್ಟೇಷನ್ ರೈಲ್ವೆ ಸ್ಟೇಷನ್ ಹೋಗಿ ಅವ್ರು ಹೇಳಿದವ್ರಿಗೆ, ಅವ್ರು ಬೆಳಗಾಂ ಬರ್ದಿದ್ರು, ಅಲ್ಲಿ ಹೋಗಿ ಮಸಿ ಹಚ್ಬಿಟ್ರು. ನಾವು ಹಚ್ಚಿದೀವಿ. ಅವಾಗ ಏನಾಯ್ತು ರೀ, ಒಂದು ಅಧಿಕಾರಿಗಳು ಬಂದಿದ್ರು ಅಲ್ಲಿ ಇನ್ಸ್ಪೆಕ್ಷನ್ ಬಂದಾಗ ನಮ್ಮ ಹಿಡ್ಕೊಂಡ್ಬಿಟ್ರು ಅವ್ರು, ನೀವು ಮಸಿ ಹೆಂಗೆ ಹಚ್ಚಿರಿ ಅಂತ ಹೇಳ್ತಾರೆ. ಇಲ್ಲ ಸರ್ ಹಿಂಗಿದೆ, ನಾವು ಹಿಂದಿ ಮಾತಾಡಿದಲ್ಲ, ಇಲ್ಲ ಐಸಾ ವೈಸಾ ಅನ್ಕೋತ ನಮ್ಮನ್ನ ಏನ್ ಮಾಡಿದ್ರಿ, ಒಳಗೆ ಕರ್ಕೊಂಡೋಗಿ ನಮ್ದು ಕಮಿಟಿ 15 ಕಲಂ ಹಾಕ್ಯಾರ, ನಮ್ಮೆಲ್ಲ ಕೇಸ್ ರಿಜಿಸ್ಟರ್ ಮಾಡಿಬಿಟ್ರು. ಮಾಡಿ ಕೋರ್ಟಿಗೆ ಹಾಜರು ಮಾಡಿದ್ರು. ಆಮೇಲೆ ಸ್ವಲ್ಪ ಪೊಲೀಸ್ ಇಲಾಖೆಯವ್ರ ಪರಿಚಯ ಇರೋದ್ರಿಂದ ಒಂದು ಮಾತು ಹೇಳಿದ್ರು ನಮಗೆ, ನೋಡಪ್ಪ ತಮ್ಮ, ನೀವು ಯುವಕರದಿರಿ, ಏನಾದರೂ ನೀವು ಪೊಲೀಸ್ ಕೇಸ್ ನಡೆಸ್ರಿ. ರೈಲ್ವೆ ಪೊಲೀಸ್ ಏನು ಹೇಳ್ತದ, ಈ ಕಾನೂನು ನಿಮ್ಗೆ ನಿರಪರಾಧಿ ಮಾಡ್ಬೋದು, ದಂಡ ಹಾಕಬಹುದು, ದಂಡಾಶ ಶಿಕ್ಷೆ ಆಗಬಹುದು. ಈಗ ಮುಗಿದಲ್ಲಿ ಕೇಸ್ ಅದ, ನಿಮ್ಮ ಆಯುಷ್ಯ ಮುಗಿರಿ ಕೋರ್ಟ್ ಕಚೇರಿ ಅಡ್ಡಾಡೋದಾಗ್ತದ, ಏನು ಮಾಡ್ತೀರಿ ನೋಡ್ರಿ ಅಂತ ಕೇಳೋರು. ಏನು ಮಾಡಿದ್ರಿ ಅಂತ ಕೇಳಿದೆ. ಆಮೇಲೆ ಅವ್ರೇನು ಮಾಡ್ರಿ, ಒಂದು 10 ಜನ ಇದ್ವಿ, ಇಬ್ಬರನ್ನ ಒಳಗೆ ಅರೆಸ್ಟ್ ಮಾಡಿಕಾರ ಕುಣಿಸಿರೋರು. ಒಬ್ಬ ಮನುಷ್ಯಾಗ 4,000 ರೂಪಾಯಿ ದಂಡ ಆಗ್ತದೆ, ತುಂಬಾಕ್ ತಯಾರಿದಂಗೆ ಕೇಳೋರು. ನಾವು ಒಂದು ಮೀಟಿಂಗ್ ಮಾಡಿ ಏನು ಮಾಡಿದ್ರಿ, 4,000 ರೂಪಾಯಿ ಹೋದ್ರೆ ಹೋಗ್ಲಿ, ಕೋರ್ಟ್ ಕಚೇರಿ ಬೆನ್ನು ಹತ್ತಿದ್ರೆ ಕನ್ನಡ ಕೆಲಸ ಹಿಂದುಳಿತದ. ಮತ್ತು ನಾವು ಕೋರ್ಟ್ ಕಚೇರಿ ಅಡ್ಡಾಡಿದ್ರೆ ಕಾರ್ಯಕರ್ತರ ಪಾಪ ಅನ್ಸ್ತಾರ. ನಾವೇನು ಮಾಡಿದ್ವಿ, ದಂಡ ತುಂಬಿ ಅಲ್ಲಿಂದ ಬಂದಿವಿ. ಬಂದ ತಕ್ಷಣ ಏನು ಮಾಡಿದ್ರಿ, ಅದೇ ಒಂದು ಹೋರಾಟ ಇವತ್ತು ಏನಾಗೈತ್ರಿ, ಹುಬ್ಬಳ್ಳಿಲಿ ಇರ್ತಕ್ಕಂಥ ಡಿವಿಷನ್ ಇದ್ರಲ್ಲ, ನಮ್ಮ ಸೌತ್ ಡಿವಿಷನ್ ಅಂತಾರಲ್ಲ, ಕೇರಳ, ಆಂಧ್ರ, ತಮಿಳು ಎಲ್ಲ ಬರ್ತಾವ. ಒಂದು ಆದೇಶ ಮಾಡಿರೋರು ತಕ್ಷಣ, ಇದೆಲ್ಲ ಊರುಗಳು ನಮ್ಮ ಬೆಳಗಾಂ ಅಲ್ಲ ಬೆಳಗಾವಿ ಅಂತೇಳಿ ಆದೇಶ ಮಾಡಿದ್ರು. ಇವತ್ತು ಹಿಂದಿಯಲ್ಲಿರ್ಬೋದು, ತೆಲುಗು, ತಮಿಳು, ಮಲಯಾಳ, ಮರಾಠಿ ಎಲ್ಲ ಕಡೆ ನೀವು ದಿಲ್ಲಿಯೊಳಗೆ ಹೋಗಿ ತೆಗದ ಬೆಳಗಾವಿ ಇದು ಟಿಕೆಟ್ ಕೊಡಂದ್ರೆ ನಮ್ಮ ಬೆಳಗಾವಿ ಅಂತೇಳಿ ಅದೇ ಭಾಷೆಯಲ್ಲಿ ಎಲ್ಲ ಮುದ್ರಣ ಆಗ್ತಾ ಇದೆ. ಆಗಿದ್ರಿಂದ ನಮ್ಮ ಹೋರಾಟ ಮಾಡಿದ್ರಿಂದ ಆಯ್ತು, ದೊಡ್ಡ ಕೆಲಸ ಆಯ್ತು, ದೊಡ್ಡ ಕೆಲಸ ಆಯ್ತು. ನೀವು ಬೆಳಗಾವಿ ಧ್ವಜಸ್ತಂಭ ಎಲ್ಲೆಲ್ಲಿ ಸ್ಥಾಪನಾ ಮಾಡಿದ್ರಿ? ಧ್ವಜಸ್ತಂಭ ನೋಡಿ, ನಮ್ಮ ಮುಖ್ಯವಾಗಿ ಸ್ಥಾಪನೆ ಮಾಡಿದ್ರೆ ನಾನು ತಲೆಯಲ್ಲಿ ಬಂದಿದ್ದಾರೆ. ಈಗ ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಬೇರೆ ಭಾಷಿಕರ ಧ್ವಜಗಳು ಹಾರಾಡ್ತಾ ಇದ್ ನಗರದಾಗೆಲ್ಲ. ನಂಗೆ ಬೇರೆ ಊರಲ್ಲಿ ಬಂದಾರ ಅಂತಿದ್ರು, ಏನ್ರಿ ಇಲ್ಲಿ ಬೆಳಗಾವಿ ತುಂಬೆಲ್ಲ ಬೇರೆನ ಧ್ವಜ ಕಾಣಿಸ್ತಾವ, ನೀವು ಕನ್ನಡಿಗರ ಅಷ್ಟೊತ್ತು ಇಲ್ಲ ಹಂಗೆ ಅಂತ ಅನ್ಕೋತಿದ್ರು. ಬಟ್ ನಾವು ಚಿಕ್ಕಂದಿರ ಎಲ್ಲ ನೋಡ್ತಾ ಇದ್ದೀವ್ರಿ, ನಮ್ಮ ಕನ್ನಡ ಬಾವುಟ ಕಾಣ್ತಾರಲ್ಲ. ನಾವು ವಿಚಾರ ಮಾಡಿದ್ವಿ, ಸರ್ಕಾರಕ್ಕೆ ಮಾಡ್ಬೇಕಂದ್ರೆ ಇನ್ನು ಸರ್ಕಾರ ಕನ್ನಡ ಬಾವುಟ ಅಧಿಕೃತ ಮಾಡಿಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಫಸ್ಟ್ ಒಂದು ಯೋಚನೆ ಮಾಡಿದ್ರು ನಾವು, ಹೆಂಗಾರು ಸುವರ್ಣಸೌಧ ಕಟ್ಟಿದಾರ ಅದ್ರ ಮುಂದೆ ಕನ್ನಡದ ಕಳೆ ಅನ್ನೋದು ಇಲ್ಲ. ವರ್ಷಕ್ಕೊಮ್ಮೆ ಬರ್ತಾರ, ಅಧಿವೇಶನ ಮಾಡಿ ಹೋಗ್ಬಿಡ್ತಾರ. ಅದಕ್ಕೆ ಏನಾದ್ರು ಮಾಡಿ ಕನ್ನಡದ ಸ್ವಲ್ಪ ಶಕ್ತಿ ತುಂಬೋಣ ಅಂತೇಳಿ ಆ ಸ್ಥಳದಾಗನ ನಾವು 3 ವರ್ಷ ಕಾದೂರಲ್ಲಿ ಒಂದು ಇಲೆಕ್ಟ್ರಿಕ್ ಪೋಲ್ ಇತ್ತು, ಕಟ್ ಮಾಡಿದ್ರು, ಅರ್ಧ ಉಳಿದಿತ್ತು, ಅದೇ ಪೋಲ್ದಲ್ಲಿ ಹಾಕ್ಬೇಕಂತೇಳಿ ನಾವೇನು ಮಾಡಿದ್ವಿ, ಮಣಿಯಿಂದ ಸಿಮೆಂಟ್ ಕಾಂಕ್ರೀಟ್ ತಗೊಂಡಿವಿ, ಇಟ್ಟಿಗೆ ತಗೊಂಡಿವಿ, ಒಂದ್ ಕೊಡ ನೀರು ತಗೊಂಡಿವಿ, ಧ್ವಜದ ಬಾವುಟ ತಯಾರು ಮಾಡಿದ್ವಿ. ಧ್ವಜಸ್ತಂಭ ತಗೊಂಡು ಹೋಗಿ ನೇರವಾಗಿ ಹೋಗಿ ಅಲ್ಲಿ ಧ್ವಜ ನಟ್ಟಿವಿ. ಧ್ವಜ ನಟ್ಟ ನಂತರ ಅವರು ಪೊಲೀಸ್ ಬಂದವ್ರು ನಮ್ಮನ್ನ ಚಾಲು ಮಾಡ್ಬಿಟ್ರು, ನೀವ್ ಹೆಂಗ್ ನಟ್ರಿ ಅಂತ ಹೇಳ್ತಾರ. ಆಮೇಲೆ ಹಿಂದಾಡಿ ಇಲ್ಲ ಅದು ನಿಮ್ ಕಾಯ್ದೆ ಆಗುದಿಲ್ಲ ಅಂತ ನಮ್ಮನೆ ಅರೆಸ್ಟ್ ಮಾಡ್ರಲ್ಲ ಅವ್ರು. ಹಾಕಿ ಬಂದಿವಿ. ನೆಕ್ಸ್ಟ್ 3 ದಿವಸ ಹೋಯ್ತು, ಪೊಲೀಸರು ಏನ್ ಮಾಡಿದ್ರಿ, ಅದನ್ನ ತೆಗೆದ್ ಬಿಟ್ರಲ್ಲ ಅವ್ರು ರಾತ್ರೋರಾತ್ರಿ. ನಮಗ ಮುಂಜಾನೆ ನೋಡ್ತೇವಿ ಧ್ವಜ ಇಲ್ಲ ಇಲ್ರಿ. ನಮ್ಮ ಹುಡುಗರು ಏನ್ ಮಾಡಿದ್ವಿ, ಬೇಡಪ್ಪ ಅಂತ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಾಗೇಲ್ ಪೊಲೀಸರ್ಕ ಏನು ಕೊಟ್ಟರು, ಅಲ್ಲಿ ಸುವರ್ಣಸೌಧ ಮುಂದೆ ಇದ್ದಂತ ಒಂದು 20 ಅಡಿಯ ಒಂದು ಕಟ್ಟಿಗೆ ಮೇಲೆ ಇದ್ದಂತ ಇಂತ ಈ ಅಳತೆ ಬಾವುಟ ಯಾರೋ ಕಿಡಿಗಿಡಿಗಳು ಕಳುವು ಮಾಡ್ಕೊಂಡು ಹೋಗಿದಾರ. ಒಂದೇ ರಿಜಿಸ್ಟರ್ ಕೇಸ್ ರಿಜಿಸ್ಟರ್ ಮಾಡಿಬಿಟ್ರು. ಎಲ್ಲ ಟಿವಿ ಪೇಪರ್ನ ಬಂದ್ಬಿಡ್ತು. ಅವ ಹಿಂದಾಗಡೆ ಪೊಲೀಸರ ನಮ್ಮ ಕರಿಷ್ಕರ ನೀವೆಲ್ಲ ಹಿಂಗ್ಯಾಕ್ ಮಾಡ್ರಿ ಅಂತ ಕೇಳೋರು. ನಾವು ಹೋರಾಟ ಮಾಡಿದ್ ಕನ್ನಡ ಸಲ ನೀವ್ ಯಾಕೆ ಬಾವುಟ ನೀವ್ ಯಾಕೆ ಕಾಯಿಲೆ ಅಂತ ಕೇಳಿದ್ರಿ. ಮತ್ತೆ 3 ದಿವಸ ಬಿಟ್ಟು ಏನ್ ಮಾಡಿದ್ರಿ, ಮತ್ತೆ ಚಲೋ ದಪ್ಪಂದು ಹೋಗಿ ಮತ್ತೆ ಬಾವುಟ ನೆಟ್ಟಿವಿ. ಬಾವುಟ ನೆಟ್ಟು ಹೋರಾಟ ಮಾಡಿದ್ವಿ. DC ಆಫೀಸ್ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ನಮ್ಗೆ ತೋರಿಸಿರು. ಆದ್ರೂ ಸಹಿತ ನಾವು ಕನ್ನಡ ಬಾಲ್ ನೆಟ್ಟಿವಿ. ತದನಂತರ ಬಸ್ ನಿಲ್ದಾಣದ ಸರ್ಕಲ್ ಇದ್ರಲ್ಲ, ಅಲ್ಲಿ ಅದು ಕರ್ನಾಟಕ ಜೆಂಡಾ ಚೌಕ್ ಅಂತೇಳಿ ನಾಮಕರಣ ಮಾಡಿ ಅಲ್ಲೊಂದು ಧ್ವಜ ನೆಟ್ಟಿವಿ. ಇನ್ನೊಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತಾವು ಬಾವುಟ ನೋಡಿರ್ಬೋದು. ಅದು 2005 ನೆಟ್ಟಂತ ಬಾವುಟ ಸರ್. ಅವಾಗ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಜಿಲ್ಲಾಧಿಕಾರಿ ಇದ್ರು.
ಕನ್ನಡ ಮರಾಠಿ ಗಲಾಟೆ ನಡೀತಾ ಇತ್ತು. ಅಲ್ಲೂ ಸರಿ ಏನಾಗೈತೆ ಅಂದ್ರ ಉತ್ತರ ಕರ್ನಾಟಕಕ್ಕ ನಮ್ಮದ ಹೈಕೋರ್ಟ್ ಬೆಂಚ್ ಬೇಕಂದ್ರೆ ವಕೀಲ ಹೋರಾಟ ಮಾಡ್ತಾ ಇದ್ರು. ಅವ್ರು ನೆಟ್ಟಂತ ಒಂದು ಬಾವುಟ ಇತ್ತಲ್ಲಿ, ಅವ್ರ ಏನ್ ಮಾಡಿ ಪೈಪ್ ಕಟ್ ಮಾಡಿ ತೆಗೆದ್ರು. ಅವ್ರು ನಾವೇನ್ ಮಾಡಿದ್ರು ಗೊತ್ತಿಲ್ಲ, ಅದೇನ್ ಮೀಟಿಂಗ್ ಇತ್ರಲ್ಲ, ಮೀಟಿಂಗ್ ಮುಗಿದ ತಕ್ಷಣ ಒಂದು ಬಾವುಟ ತಯಾರು ಮಾಡಿ ಅದ್ರಾಗ ಒಂದು ಕಟ್ಟಿಗೆ ಹಾಕ್ಯಾರ. ಅಲ್ಲಿ ನಾವು ಊರಿ ಬಿಟ್ರು, ಜೆಂಡಾ ಅಲ್ಲಿ ನೀವೇ ಊರಿದ್ರಿ, ಧ್ವಜ ಊರಿ ಬಿಟ್ಟಿವಿ. ಕರ್ನಾಟಕ ಜಯವಾಗಲಿ ತಾಯಿ ಪುಣ್ಯ ಜಯವಾಗಲಿ ಊರಿ ಬಿಟ್ಟಿವಿ. ಆಮೇಲೆ ಹಿಂದಾಗಡೆ ರೀ ಆ ಧ್ವಜ ಇವತ್ತು ದೊಡ್ಡದಾಗಿ ಬೆಳೆದದ್ದು. ಅದು 2005 ಹಚ್ಚಿದ್ದು, 2005 ಫಸ್ಟ್ ಹಚ್ಚಿದ್ದು. ಅದು ತದನಂತರ ಹಚ್ಚಿದ್ದು ಸುವರ್ಣಸೌಧ ಮುಂದೆ, 2016 ಹಚ್ಚಿದ್ದು ಬಸ್ ಸ್ಟ್ಯಾಂಡ್ ಹತ್ರ, ಕೊನೆಯದಾಗ ಹಚ್ಚಿದ್ರೆ 2020 ಮಹಾನಗರ ಪಾಲಿಕೆ ಮುಂದೆ ಧ್ವಜ ಹಚ್ಚಬೇಕಾಗಿತ್ತು ಸರ್. ಅದು ಕರ್ನಾಟಕ ಜನತೆದೆ ಒಂದು ದೊಡ್ಡ ಕೂಗಿತ್ತು, ಒಂದು ಬೇಡಿಕೆ ಇತ್ತು, ಏನಾದ್ರು ನಮ್ಮ ಸ್ವಾಭಿಮಾನ ಉಳಿಸ್ಬೇಕಂತೇಳಿ. ಅವಾಗ ಏನ್ ಮಾಡಿ ಮಹಾನಗರ ಪಾಲಿಕೆ ಹೊಸದಾಗಿತ್ತು, ಅಲ್ಲಿ ಏನ್ ಮಾಡಿ ಇಷ್ಟೆಲ್ಲ ಹಚ್ಚಿದೀವಿ. ಕರ್ನಾಟಕ ಜನತೆ ಒಂದು ಬೇಡಿಕೆ ಇದೆ, ಅದನ್ನ ಹೆಂಗಾರ ಮಾಡಿ ನಾವು ಮಾಡೋಣ ಅಂತೇಳಿ ಏನ್ ಮಾಡಿದ್ವಿ, ನಮ್ಮ ಕಲ್ಯಾಣ ಸ್ವಾಮಿ ಮಠ ಇದೆ, ಆ ಮಠದಾಗ ಗೌಪ್ಯವಾಗಿ ಬಾವುಟ ತಯಾರು ಮಾಡಿದ್ವಿ, ಧ್ವಜಸ್ತಂಭ ತಯಾರು ಮಾಡಿದ್ವಿ, ಸಿಮೆಂಟ್ ಕಾಂಕ್ರೀಟ್ ಹಾಕಿದೀವಿ. ನಮ್ಮ ಕಾರ್ಯಕರ್ತರಿಗೆಲ್ಲ ಏನ್ ಹೇಳಿದ್ರು, ಅವ್ರು ಸುಳ್ಳು ಹೇಳಿದ್ರು ಅವ್ರಿಗೆ, ಬೇರೆ ಕಡೆ ಹಚ್ಚೋದಿತ್ತಪ್ಪ ಅಲ್ಲಿ ಹೋಗೋಣ ಅಂತೇಳಿ. ಒಂದೇ ಗಾಡಿಯಾಗ ಎಲ್ಲಾರು ಹೋಗಿ ಹೊಂಟುರಿ. ಎಲ್ಲಾ ಹುಡುಗರು ಅಂದ್ರು ಎಲ್ಲಿ ಹೋಗುದಿಲ್ಲ ಕೇಳಾರ್ರಿ. ನಮ್ ಕಾರ್ಯಕರ್ತ ಯಾರು ಹೇಳಿರ್ಕಿಲ್ಲ, ಡ್ರೈವರ್ ಮಾತ್ರ ಹೇಳಿದ್ದೆ ಮಹಾನಗರ ಪಾಲಿಕೆ ಹಚ್ಚುದಪ್ಪ ಅಂತ ಹೇಳ್ತಾರ. ಅಲ್ಲಿ ಹೋಗಿ ಏನ್ ಮಾಡಿದ್ರಿ, ಧ್ವಜ ಹಿಂಗ್ ಹೋಗಿ ನೆಟ್ವಿ. ನೆಟ್ಟ ಪೊಲೀಸರು ಬಂದ್ರು, ಅರೆಸ್ಟ್ ಮಾಡಿ ಜಗ್ಗಾಡೆ ಚಾಲೂ ಮಾಡ್ರಿ. ಎಲ್ಲ ಅವ್ರು ಚಾಲೂ ಮಾಡಿದ ನಂತರ ಹಿಂದಾಡಿ ನಾವು ಬಿಡ್ಲಿಲ್ಲ. ನಮ್ಮ ಕಾರ್ಯಕರ್ತರು ಏನ್ ಮಾಡ್ರಿ, ಧ್ವಜ ನೆಟ್ಟ ನಂತರ ಜನಗಣಮನ ಸ್ಟಾರ್ಟ್ ಮಾಡಿಬಿಟ್ರು. ಸ್ಟಾರ್ಟ್ ಮಾಡಿದ್ರೆ ಪೊಲೀಸರಿಗೆ ಮಾಡಕ್ ಸಾಧ್ಯ ಆಗಿಲ್ಲ, ಅವ್ರನ್ನ ಎಳ್ದಾಡಕತ್ರು, ಜಗ್ಗಾಡಕತ್ರು. ಆದ್ರೂ ಸಹಿತ ನಮ್ಮ ಹುಡುಗರೆಲ್ಲ ಗಟ್ಟಿಯಾಗಿ ಧ್ವಜ ನೆಟ್ಟಿವಿ. 3 ದಿನಗಳ ಕಾಲ ಅಲ್ಲೇ ಉಳಿದಿವಿ ಸರ್. ಉಳಿದು ಇವತ್ತು ಹೆಮ್ಮೆಯಿಂದ 4 ಸ್ಥಳಗಳಲ್ಲಿ ಕನ್ನಡ ಬಾವುಟ ಹಾರ್ತಾ ಇದೆ. ಇವಾಗ ನಮ್ದು ಬೆಳಗಾವಿ ವಿಮಾನ ನಿಲ್ದಾಣ ಮತ್ತು ಬಸ್ ನಿಲ್ದಾಣ ರಾಣಿ ಚೆನ್ನಮ್ಮ ನಿಲ್ದಾಣ ಎಂದು ನಾಮಕರಣ ಮಾಡಲು ಹೋರಾಟ ಇತ್ತು, ಅದ್ರ ಬಗ್ಗೆ ಮಾತಾಡ್ರಿ ಸರ್. 2005 ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ವಿ. ಅವಾಗಿಂದ ಎಲ್ಲಾ ಮಂತ್ರಿಗಳು ನಾವು ಮುಖ್ಯಮಂತ್ರಿ ಮನವಿ ಕೊಟ್ಟಿದ್ವಿ, ಇನ್ನೂವರೆಗೆ ಸಹಿತ ಆಗಿಲ್ಲ. ನನಗೇನು ದುಃಖ ಅನ್ಸ ಸರ್, ರಾಣಿ ಚೆನ್ನಮ್ಮ ಎಂತ ವೀರ ಮಹಿಳೆ ಅದಾಳ್ರಿ. ಇವತ್ತು ರಾಜ್ಯ ಎಲ್ಲಾ ಪ್ರಧಾನ ಮಂತ್ರಿ ಹಿಡ್ಕೊಂಡು ಎಲ್ಲಾ ರಾಣಿ ಚೆನ್ನಮ್ಮ ಹೆಸರು ತಗೋತಾರ, ಆದ್ರೆ ನಾಮಕರಣ ಮಾಡ್ಲಿಕ್ಕೆ ಇನ್ನೂ ಆಗಿಲ್ಲ. ಅದನ್ನು ನನ್ನಲ್ಲಿದೆ. ದಯವಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀನಲ್ಲ, ಆ ವಿಮಾನ ರಾಣಿ ಚೆನ್ನಮ್ಮ ಹೆಸರು ಇಡಬೇಕು. ಆಮೇಲೆ ಬೆಂಗಳೂರಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣ ಅಂತಿದೆ, ಅಲ್ಲಿ ಅಂದ್ರೆ ಕೆಂಪೇಗೌಡರ ಎಲ್ಲಾ ಬಸ್ ಮೇಲೆ ನಾಮಕರಣ ಕಾಣ್ತದ. ನಮ್ದು ಹೆಂಗ್ರಿ ಬೆಳಗಾವಿ ಗಡಿ ಭಾಗದೊಳಗ ಆ ಚೆನ್ನಮ್ಮನ ಹೆಸರು ಉಳಿಬೇಕಾಗಿದ್ರ, ಬಸ್ ಮೇಲೆ ಬಾಯಿ ಬರ್ಬೇಕಾಗಿದ್ರ ಚೆನ್ನಮ್ಮ ಹೆಸರು ಇಡ್ರಿ, ಟಿಕೆಟ್ ಕೇಳ್ಬೇಕ್ರಿ ಅಂತಾರಿ. ಒಂದು ಚೆನ್ನಮ್ಮ ಬಸ್ ಸ್ಟ್ಯಾಂಡ್ ಕೊಡ್ರಿ ಅಂತಾರ. ಈ ನಾಮಕರಣ ಮಾಡೋ ಮುಖಾಂತರ ಏನಾಗ್ತದ್ರಿ, ಇವರು ವೀರ ಯೋಧರಿಗೆ ಒಂದು ಗೌರವ ಕೊಡ್ತಕ್ಕಂಥ ಕೆಲಸ ಸರ್ಕಾರನ ಆಗ್ತದ. 20 ವರ್ಷದಿಂದ ಆಗಿಲ್ಲಪ್ಪ ಅಂದ್ರ ಆ ದೊಡ್ಡ ನೋವದ ಬರ್ತಕ್ಕ ದಿವಸ ಒಳಗ ಸರ್ಕಾರಕ್ಕೆ ಗಮನ ಹರಿಸಿ ಈ ಕನ್ನಡ ಪರವಾಗಿ ಕೆಲಸ ಮಾಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಬೆಳಗಾವಿ ರಾಣಿ ಚೆನ್ನಮ್ಮ ಪ್ರತಿಮೆ ಮೊದಲ ಕಪ್ಪು ಬಣ್ಣದೊಳಗೆ ಇತ್ತು, ಅದನ್ನ ನವೀಕರಣ ಮಾಡಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀರಿ. ಬೊಮ್ಮನಹಳ್ಳಿ DC ಅವರಿದ್ದಾಗ ಇದ್ರ ಬಗ್ಗೆ ಮಾತಾಡ್ಬೇಡಿ. ಸರಿನಾ ಇದೆ. ನಮ್ ಚೆನ್ನಮ್ಮ ವೃತ್ತದಲ್ಲಿ ರೀ ಸುಮಾರು 50 ವರ್ಷಗಳಿಂದ ನಾವು ಚೆನ್ನಮ್ಮ ಮೂರ್ತಿ ಅಲ್ಲೇ ಇದೆ. ಇವ್ರೇನ್ ಮಾಡ್ತಾರ್ರಿ, ಆಗಸ್ಟ್ 15 ಜನವರಿ 20 ನವೆಂಬರ್ 1 ಬಂದಾಗ್ರಿ ಹೋಗೋದು ಆಯಿಲ್ ಪೇಂಟ್ ಹಚ್ಚೋದು, ಕರಿ ಬಣ್ಣ ಹಚ್ಚೋದು ಅವ್ರು ಮಾಡ್ತಾರೆ. 50 ವರ್ಷದಾಗ ರೀ ವರ್ಷಗ 3 ಸಲ ಹಚ್ಚಿದ್ರ 50 ವರ್ಷದಾಗ 150 ಬಾರಿ ಹಚ್ಚಿದಂಗ ಆಯ್ತಾರ. ಹಚ್ಚಿದ್ರಿ ಕಣ್ಣ ಮೂಗ ಎಲ್ಲಾ ಮುಚ್ಚೋಗಿದ್ರಲ್ಲ, ಅವು ಮುಚ್ಚೋಗಿದ. ನನಗೇನೈತ್ರಿ, ಅಲ್ಲಿ ಕಟ್ಟಿ ಅಂತ ಫೋಟೋ ಸ್ಟುಡಿಯೋ ಇದೆ. ಅವಾಗ ಏನ್ ಮಾಡಿದ್ರಿ, ಪುತ್ರಿ ಸ್ಟಾರ್ಟ್ ಆದಾಗ ಅವ್ರೊಂದು ಫೋಟೋ ಹೊಡೆದ್ರ. ಅದನ್ನ ಆ ಫೋಟೋದಾಗ ಸಂಪೂರ್ಣ ನರನಾಡಿಗಳೆಲ್ಲ ಕಾಣ್ತಿದ್ರು ಆ ಫೋಟೋ ಒಳಗ್ರಿ. ಆ ಫೋಟೋ ನನ್ನ ಕಡೆ ಇತ್ತದ್ರ, ನಾ ಮಾಡಿಸಿಟ್ಟಿದ್ದೆ. ಆಮೇಲೆ ನನಗೇನ್ ಗಮನಕ್ಕೆ ಬಂತು, ಇಷ್ಟು ಸುಂದರ ಮೂರ್ತಿ ಇರುವಾಗ ಇವ್ರೆಲ್ಲ ಅದನ್ನ ಬಣ್ಣ ಹಚ್ಚೆಲ್ಲ ವಿರೂಪ ಮಾಡಿದಾರ. ಅಸಲಾಗಿ ಅದನ್ನ ಬದಲಾವಣೆ ಮಾಡಬೇಕು. 50 ವರ್ಷದ ನಂತರ ನಾ ಹೋರಾಟ ಸ್ಟಾರ್ಟ್ ಮಾಡಿದೆ. ಎಲ್ಲಾ ಮೀಟಿಂಗ್ ನ DC ಅವ್ರಿಗೆಲ್ಲ ಹೇಳಿದೆ. ಆದ್ರೆ ಒಂದು ಗಮನಕ್ಕೆ ಹೋಗಿದಾರ ರೀ, ಬೊಮ್ಮನಹಳ್ಳಿ ಅವರು DC ಅವ್ರು ಇದ್ರಿ. ಅವ್ರು ಹೇಳಿ ಸರ್ ಅದನ್ನ ಆಸಿಡ್ ವಾಶ್ ಮಾಡ್ರಿ, ಅದನ್ನ ನವೀಕರಣ ಮಾಡ್ರಿ, ಅದು ಬಣ್ಣ ಹಚ್ಚರಿ ಅಂತ ಇದೆ. ಅವರು ಬಂದು ದಂಪತಿ ಸಹಿತ ಬಂದಿರೋರು DC ಅವ್ರೆ ಬಂದು ನಿಂತಿಕಾರ್ರಿ. ಅದು ಪೂರ ಸಂಪೂರ್ಣ ನವೀಕರಣ ಮಾಡಿದ್ರು. ನವೀಕರಣ ಮಾಡಿ ಇವತ್ತು ಅದನ್ನ ನಮ್ಮ ಮೂರ್ತಿ ನೋಡ್ರಿ ಒಂದು ಬಾಳ ಚಂದ ಅನಸ್ತದ. ನಮ್ಮ ಚೆನ್ನಮ್ಮ ಜೀವಂತಾಗಿ ನಿಂತಾಳೆ, ಹಿಂಗ ಅನಸ್ತದ. ಕರೆಕ್ಟ್, ಅದು ಅಷ್ಟು ನಿಂತು ನೋಡ್ ಹೋಗ್ತಾರೆ ಅನಸ್ತದ. ಆದ್ರ ಕಪ್ಪು ಬಣ್ಣ ಇದ್ದಾಗ ಆ ಒಂದು ವಿರೂಪ ಆಗಿತ್ತಲ್ಲ ಬಣ್ಣ ಹಚ್ಚಲಾರ, ಇಲ್ಲ ಅದು ಸರಿನೇ ಅಲ್ಲಲ್ಲ. ಅದು ನನಗ ತೃಪ್ತಿ, ಅದು ನನಗ್ ತಂದದ. ಯಾಕಂದ್ರೆ ಈಗ ಯುವ ಪೀಳಿಗೆ ಅದನ್ನ ಆನಂದ ಅನುಭವಿಸತಾರಲ್ಲ, ನೀವು ಗಮನ ಹರಿಸಿರ್ಲ ಅದ್ರ ಮೇಲೆ, ಅದು ಮಹತ್ವದ. ಮಾಡ್ಬೇಕ್ರಲ್ಲ ಅವ್ ನೋಡ್ರಿ, ಎಲ್ಲ ಮಾಡಿದೇ ಆಗ್ತದ. ನಾವು ಕಂಡು ಕಾಣದ ಕಣ್ಣು ಮುಚ್ಚಿ ಕುಂತ್ರ ಆಗುದೇ ಇಲ್ಲ. ಬೆಳಗಾವಿ ಒಳಗೆಲ್ಲ ಗಡಿ ಪ್ರದೇಶದ, ಇಲ್ಲಿ ನಮ್ಗೆ ಬೆಳಗಾವಿ ಮಹಾರಾಷ್ಟ್ರ ಬಾರ್ಡರ್ನು ಹತ್ರ ಆಗ್ತದ. ಈಗೆಲ್ಲ ಫಲಕಗಳ ಮೇಲೆ ಈಗ ನಮ್ಮ ಕರ್ನಾಟಕ ಸರ್ಕಾರ ಕನ್ನಡದೊಳಗೆ ನಾವು ಇದ್ದೀವಿ ಅಂತ ಅಂದ್ಮೇಲೆ
ನಮ್ಮ ಕನ್ನಡ ಅಕ್ಷರಗಳೆಲ್ಲ ಬೇಕಲ್ಲ, ಬೇಕು. ಈ ಫಲಕಗಳ ಬದಲಾವಣೆ, ಅಕ್ಷರ ಬದಲಾವಣೆ ಹೆಂಗ್ ಮಾಡಿದ್ರಿ? ಈಗ ಮೊದಲಿಂದ ಹೋರಾಟ ಮಾಡ್ತಿದ್ರು ನಾವು. ನಾ ಚಿಕ್ಕದಿಂದ ನೀವು ಹೇಳ್ತೀನಿರಲ್ಲ, ಇನ್ನೂ ಸರ್ಕಾರ ಆದೇಶ ನಮ್ಗೆ ಇನ್ನೂ ಗೊತ್ತಿರಲಿಲ್ಲ. ಹೌದು. ಅವಾಗ ಏನ್ ಮಾಡಿದ್ರು, ನಮಗ ಕನ್ನಡ ಕಿಚ್ಚು ಇಷ್ಟ ಇತ್ರಲ್ಲ, ನಾವು ಗೌಪ್ಯವಾಗಿ ಹೋರಾಟ ಮಾಡ್ತಿದ್ವು. ಅವಾಗ ನಮ್ಮಲ್ಲಿ ಏನಿದ್ರಿ, ವಡಗಾವಿಯಲ್ಲಿ ಕೆಲವು ಮಂದಿ ಕನ್ನಡ ಫುಲ್ ನಿರ್ಲಕ್ಷ್ಯ ಮಾಡ್ತಿದ್ರು. ಸಂಪೂರ್ಣವಾಗಿ ಮರಾಠಿ ಅಕ್ಷರ ಬರೆದ್ ಬಿಡ್ತಿದ್ರು. ಒಂದ್ ಹಿಂಗ್ ಘಟನೆ ಆಗಿತ್ತು ನಿಮ್ಗೆ ಹೇಳ್ತೀನಿರಲ್ಲ, ನಾಳೆ ಅಂದ್ರೆ ಅವ್ರದ್ದು ಅಂಗಡಿ ಉದ್ಘಾಟನೆ ಇತ್ತು. ಅವನು ಶ್ರೀಕೃಷ್ಣ ಏನೋ ಹೆಸರಿಟ್ಟಿದ್ರವ. ನಮಗ್ ದೇವರ ಮೇಲೆ ದ್ವೇಷ ಇಲ್ರಿ, ಏನದ ಆ ಫಲಕ ಕನ್ನಡ ಬರ್ದಿಲ್ಲ ಅನ್ನೋದ ನಮಗೊಂದು ನೋವಿತ್ತು. ಏನ್ ಮಾಡಿದ್ರಿ, ನಾವಿಬ್ರ ಏನ್ ಮಾಡಿದ್, ಅವನ ಕೈ ನಾವು ಬಣ್ಣ ಒಬ್ರು ಹಚ್ಚೋದು, ಇನ್ನೊಬ್ರು ಕೈಯಾಗ ಕಲ್ಲು ಹಿಡ್ಕೋದು. ಯಾಕಂದ್ರಿ ಬಣ್ಣ ಹಚ್ಚವ್ನ ಯಾರು ಹಿಡ್ಯಾಕ್ ಬಂದ್ರ ಅವ್ರ ಮೇಲೆ ಕಲ್ಲು ಹಿಗಬೇಕು, ನಮ್ಮ ರಕ್ಷಣೆಗೋಸ್ಕರ ಬೇಕಲ್ಲ. ಮಧ್ಯರಾತ್ರಿ 1:30-2 ಗಂಟೆಗೆ ಹೋಗಿ ಆ ಫಲಕ ಮಸಿ ಹಚ್ಚುದು. ಅವಾಗ ಹಚ್ಚಿದ ತಕ್ಷಣ ಅವ ಶ್ರೀಕೃಷ್ಣ ಇದ್ದದ್ ಹೋಗಿ ಅವ ಅವತ್ತು ಮಾರುತಿ ಅಂತ ಹೆಸರು ಇಟ್ಕೊಂಡ್ರ. ಅಲ್ಲಿ ಮಾರುತಿ ಗುಡಿ ಇತ್ತು, ಆ ಫಲಕ ಅಳಕಿಸಿದ್ವು. ಅವಾಗ ನಾಗೆ ಹೇಳಬಾರ್ದಾಗಿತ್ತು, ಕರೆ ಏನಾಗಿತ್ತು, ನಮ್ಮ ಹೋರಾಟ ಒಂದು ಕೊನೆ ಒಂದು ಬಂದೇವ್. ಈಗ ಯುವಕರು ತಿಳ್ಕೊಬೇಕ ಅವಾಗ ಏನ್ ಮಾಡಿದೆ ಅನ್ನೋದು. ಅವಾಗ ಮಸಿ ಹಚ್ಚಿದಾಗ್ರಿ ಸಂಪೂರ್ಣವಾಗಿ ಕನ್ನಡ ಬರೆದ್ ಬಿಟ್ರವ್. ಯಾಕಂದ್ರಿ ಗ್ರಾಹಕರೆಲ್ಲ ಕನ್ನಡಿಗರದಾರ, ಕನ್ನಡಿಗರಿದ್ದಾಗ ಕನ್ನಡ ಫಲಕ ಹಾಕಲೇಬೇಕವ್. ಇದೇ ಉದ್ದೇಶ ಇಟ್ಕೊಂಡು ಕನ್ನಡ ನಿರಂತರ ಹೋರಾಟ ಮಾಡೋದು ಬಂದಿವಿ. ಈಗ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡಿದ್ರಿ, ಇವತ್ತು 60 ಕನ್ನಡ ಬರಿಬೇಕು, ಇನ್ನು ಇನ್ನುಳಿದ ಭಾಷೆನ 40% ಬರ್ಕೋಬೇಕಂತ ಹೇಳ್ತದ. ಈ ಆದೇಶ ಮಾಡಿದ ತಕ್ಷಣ ಇವತ್ತು ಏನಾಗಿದ್ರಿ, ಬೆಳಗಾವಿ ಒಳಗೆ ಸಂಪೂರ್ಣವಾಗಿ ಇನ್ನೂ ಆಗಿಲ್ಲದ್ರು ಸಹಿತ 50% ಮೇಲ್ಪಟ್ಟು ಕನ್ನಡ ಜಾರಿಗೆ ಬಂದಿದ್ದದ. ಇನ್ನು ಕೆಲವು ಜನ ಹಠವಾದಿಗಳು ಬರಿತಾ ಇಲ್ಲ. ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಬರಿತಾ, ಅದು ಸಹಿತ ನಮ್ಮ ಹೋರಾಟ ನಡೀತಾ ಇದೆ. ಇನ್ನೂ ಪ್ರತಿಯೊಂದು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ, ಮಹಾನಗರ ಪಾಲಿಕೆ ಒತ್ತಾಯ ಮಾಡ್ತಾ ಇದ್ದೇವೆ ನಾವು. ನೀವು ಸರ್ಕಾರ ಆದೇಶ ಅನುಷ್ಠಾನ ತೊಗೊಂಬರ್ರಿ. 2014 ನಿಮ್ಗೆ ಇದನ್ನ ಮಾಡಿದಾರ, ಈಗ 2 ವರ್ಷ ಆಯ್ತು ಮಾಡಿ. ಈಗ ಮತ್ತೆ ಮಾಡಿಸಿ ಮಾಡ್ತಾ ಇಲ್ಲ. ಆಮೇಲೆ ಬೆಳಗಾವಿ ಮಾಡಿ 2014 ಮಾಡಿದಾರ, 11 ವರ್ಷ ಆಯ್ತು. ಇನ್ನೂ ಕಡೆ ಬೆಳಗಾಂ ಬರಿತಾ ಇದಾರ, ಕೆಲವು ಬೆಳಗಾವಿ ಬಳಕೆ ಮಾಡ್ತಾ ಇದಾರ. ನಾವೇನ್ರಿ, ರಾಜ್ಯ ಸರ್ಕಾರ ಆದೇಶಗಳನ್ನು ನೀವು ಪಾಲನೆ ಮಾಡಿದ್ರ ಹೋರಾಟಗಾರರು ಇಷ್ಟು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲೇ ಇಲ್ಲ. ಈ ಉದ್ದೇಶ ಇಟ್ಕೊಂಡು ಸರ್ಕಾರದ ಆದೇಶಗಳನ್ನ ಎಲ್ಲಾ ನಾಗರಿಕರು ಗೌರವ ಕೊಟ್ಟು ಪಾಲನೆ ಮಾಡತಕ್ಕಂಥ ಕೆಲಸ ಮಾಡ್ಬೇಕು. ಅವ್ರು ಬಾರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವಾ, ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕುಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ ಸುರಿಸು, ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವಾ. ಚೈತಸಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ, ಬಾರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವಾ. ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಮುನ್ನ ಕನ್ನಡ ಮಣ್ಣಿನ ಋಣ ತೀರಿಸಣ್ಣ. ಈ ತತ್ವದ ಮುಖಾಂತರ ನೀವು ಬೇಕಾದಷ್ಟು ಹೋರಾಟ ಮಾಡಿರಿ. ನಿಮಗೆ ಕನ್ನಡ ಧ್ವಜ ನಿಮ್ದು ಪಾಲಿಕೆ ಮುಂದೆ ನೀವು ನೆಟ್ಟು ಬಂದ್ರಿ, ಆ ಸಂದರ್ಭಗಳನ್ನೆಲ್ಲ ಹೇಳ್ರಿ ನಮ್ ಕೇಳೋಗ್ರಿ. ಈಗ ಅಲ್ಲಿ ನಡಬೇಕಾಗಿ ಸಹಿತ ಒಂದು 3-4 ವರ್ಷ ನಾವು ಯೋಜನೆ ರೂಪಿಸಿದ್ರು. ಆಮೇಲೆ ಎಲ್ಲರೂ ಅಂತಿದ್ರು ಧ್ವಜ ನಡಬೇಕು ಅಂತ ಹೇಳ್ತಾರ. ಅದು ಯಾವ ರೀತಿ ನಡಬೇಕು ಅದನ್ನ ಯೋಜನೆ ಮಾಡ್ರ ಒಂದು ಯಶಸ್ವಿ ಆಗ್ತಾರ ನಾವೆಲ್ಲ. ಆಮೇಲೆ ನಾವು ಸಹಿತ ನಮ್ಮ ಕಾರ್ಯಕರ್ತ ಅನ್ಕೋತಾ ಇದ್ವಿ, ಹಿಂಗದ್ರಲ್ಲ ನಾವು ಆ ಧ್ವಜ ನಡುವಾಗ ಇಷ್ಟು ಗೌಪ್ಯವಾಗಿ ನಾವು ಕೆಲಸ ಮಾಡಿದ್ರಲ್ಲ. ಹೌದ್ರಿ, ಬಹಳ ದೊಡ್ಡದ ಕೆಲಸದ್ದು. ಅದ ಬಾವುಟ ಕಂಬ ತೊಗೊಂಬರ್ಬೇಕು, ಕಂಬ ತೊಗೊಂಬರ್ಬೇಕು. ಯಾರು ಭಯಂಕರ ಗೌಪ್ಯ, ಅದನ್ನ ಹೆಂಗ್ ಗೌಪ್ಯರೆ ಮಾಡಿರಿ ಅಂತ ಯಾರು ಗೊತ್ತಾಗ್ಬಾರ್ದು. ಹೌದು. ಆಮೇಲೆ ನಮ್ದು ಹೆಂಗ್ರಿ, ಆ ಧ್ವಜ ಉಳಿತೈತಿ ನಮ್ಗೆ ಗೊತ್ತಿರ್ಲಿಲ್ಲ. ಖಾಯಮಾಗೆ ನಾವೇ ಮಾಡಿದ್ರಿ, ಅದು ಗೆಲವಣದ್ ಬರ್ತದ. ಗೆಲವಣ ಅಂದ್ರೆ ತುಕ್ ಹಿಡಿದಿಲ್ಲ, ಅದು ಕಬ್ಬಿಣ ಆದ್ರೆ ತುಕ್ಕಡ ಮುರಿದು ಹೋಗ್ಬರ್ತದ. ಗೆಲವಣ ಪೈಪ್ ತಗೊಂಬಂದು ತಯಾರು ಮಾಡಿದ್ವಿ. ಒಂದು ಶ್ರೀ ಕಲ್ಯಾಣ ಸ್ವಾಮಿ ಮಠ ಅದ್ರ ವಡಗಾವಿ ಮಠ, ಅಲ್ಲಿ
3 ಅಜ್ಜ ಅವ್ರದ್ದು ಸಮಾಧಿ ಇದೆ. ಒಬ್ರು ಪ್ರಭಾನಂದ ಅಜ್ಜ ಅವ್ರದ್ದು ಇದೆ. ನಿನ್ನೆ ಅವ್ರದ್ದು ಇವ್ರದ್ದು ಯಾರ್ದಂದ್ರ ನಮ್ ನಿತ್ಯಾನಂದ ಅವ್ರದ್ದು, ನಿತ್ಯಾನಂದ ಸ್ವಾಮಿಗಳ್ರಿ. ಅವರು ಬಡೇಕೊಳ ಅಜ್ಜ ಅವ್ರ ಗುರುಗಳ್ರಿ. ಇನ್ ದೊಡ್ಡ ಮಠ, ಪವಿತ್ರ ಮಠ ಅದ, ಯಾರು ಗೊತ್ತಿಲ್ಲ. ಅಂತ ಗೌಪ್ಯ ಜಾಗಗಳು ಏನ್ ಮಾಡಿದ್ವಿ, ಕಂಬ ತಂದು ಇಟ್ವಿ. ಆಮೇಲೆ ಅದಕ್ಕೆಲ್ಲ ಹಳದಿ ಕೆಂಪ ಬಣ್ಣ ಹಚ್ಚಿದ್ವಿ. ಆಮೇಲೆ ವೆಲ್ಡಿಂಗ್ ಮಾಡಿಸ್ಬೇಕ್ರಲ್ಲ, ಅದ ರೋಡ್ ಮೇಲೆ ಮಾಡ್ಬೇಕು. ಬಾ ಜನ ಕೇಳಿದ್ರು, ಇಲ್ಲಿ ಮತ್ತೆ ಜೆಂಡಾ ಚೊರಪ ಅಂತ ಕೇಳಿದ್ರು ಎಲ್ಲಾರು, ಅವ್ರು ಗುರ್ತಿತ್ರಲ್ಲ. ಸುವರ್ಣ ಸ್ವಾಮಿ ಹಚ್ಚಿದ್ವಿ, ಬೇರೆ ಬೇರೆ ಹಚ್ಚಿದ್ವಿ. ನಾ ಏನ್ ಹೇಳಿಲ್ರಿ ಅವ್ರಿಗೆ, ಹಂಗ ಒಂದು ಟ್ರಯಲ್ ನೋಡತ್ತಪ್ಪ, ಬೇರೆ ಕಡೆ ಒಂದು ಸಂಘಟನೆ ಬೇಕಾಗೈತೆ, ಮಾಡಿಸ್ಕೊಡೋದನ್ನ ಅಂತ ಹೇಳಿ ಮಠದ ತಂದಿಟ್ಟಿವಿ. ತಂದಕ್ಕೆಲ್ಲ ಹಳದಿ ಕೆಂಪ ಅದಕ್ಕೆಲ್ಲ ಲೇಬಲ್ ಹಚ್ಚಿದ್ವಿ. ಆಮೇಲೆ ಹುಡುಗರಿಗೆಲ್ಲ ಹೇಳಿದ್ರು, ಮುಂಜಾನೆ ಬೇಗ ಬರಿಪ್ಪ ಒಂದು ಧ್ವಜ ಹಚ್ಚೋದು ಅಂತ ಹೇಳಿ. ಆಮೇಲೆ ಕಡಿ, ಉಸುಕ, ಸಿಮೆಂಟ್ ಎಲ್ಲ ಕಲಿಸ್ಕೊಂಡಿವಿ. ಅದನ್ನ ತಯಾರು ಮಾಡ್ಕೊಂಡು ಆಮೇಲೆ ಹಿಂದಾಳಿ ಏನ್ ಮಾಡಿದ್ವಿ, ಧ್ವಜ ಕಟ್ಟಿದ್ರಲ್ಲ, ಧ್ವಜ ಕಟ್ಟಿದ್ವಿ. ಅದಕ್ಕೆಲ್ಲ ಏನ್ ಮಾಡಿದ್ವಿ, ಅರಿವಿ ಸುತ್ತಿದ್ವಲ್ಲ, ಅದಕ್ಕೆಲ್ಲ ಹಳದಿ ಕೆಂಪ ಕಾಣ್ಬಾರ್ದು. ಯಾರಾದ್ರೂ ನಮ್ಮ ದ್ರೋಹಿಗಳ ಕಂಡು ಬಿಟ್ರೆ ಫೋನ್ ಮಾಡಿ ಹೇಳ್ಬಿಡ್ತಾರೆ ಪೊಲೀಸರು, ಇಂತ ಮತ್ ನೋಡ್ರಿ ತಾಲೂಕರ್ ಜೆಂಡಾ ಒಯ್ತಾರ ಮತ್ತೆಲ್ಲ ಸರ್ ನೋಡ್ರಿ ಅಂತ ಹೇಳ್ತಾರ. ಆ ಹೋಗೋ ಮಠ ನಮ್ ಗಾಡಿನ ಅರೆಸ್ಟ್ ಮಾಡ್ಬಿಡ್ತಾರ. ಅದೆಲ್ಲ ಮುಚ್ಚಿದ್ರು. ಆಮೇಲೆ ಏನ್ ಮಾಡಿದ್ವಿ, ಹುಡುಗರೆಲ್ಲ ಹೇಳಿದ್ರು, ತಲೆ ಓಡಿಸ್ಬೇಕಾಗ್ತದ. ತಲೆ ಓಡಿಸೋರು ಯಾರು ಹೇಳಿಲ್ರಿ. ನಮ್ ದೋಸ್ತಕ್ಕೆ ಎಲ್ಲಿ ಹೋಗಿ ಎಲ್ಲಿ ಸರ್ ಅಂತ ಕೇಳೋರು, ನಡಿಪನ ಜುಡಿ ಏನಾರ ಅವ್ರಿಗೂ ವಿಶ್ವಾಸ ಇತ್ತು. ನಮ್ ತಾಲೂಕರನ್ನ ಎಲ್ಲಿ ಅವ್ರು ಮಾಡೋದು ಯಶಸ್ವಿನ ಐತಿ, ಏನ್ ಕೆಟ್ಟ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರ. ಅವ್ರು ನಮ್ ಜಾಸ್ತಿ ಕೇಳ್ತಾರ ಕೇಳ್ರಿ. ಮತ್ತೆ ಹೆಂಗದ್ರಿ, ನಮ್ಮಲ್ಲಿ ಇವ ಶ್ರೀಧರ್ ಅಂತ ಹುಡುಗದಾನ, ಆಮೇಲೆ ನಮ್ಮಲ್ಲಿ ಮಹೇಶ್ ಅಂತದನ್ರಿ, ಮಹೇಶ್, ಆಮೇಲೆ ಬಾಳ ಜನ ಹುಡುಗರದ ಪ್ರಕಾಶ್ ಅಂತದನ್ರಿ, ಆಮೇಲೆ ಹನುಮಂತ್ ಬುಸಡಿ ಅಂತದಾನ. ಇವ್ರೆಲ್ಲ ಏನ್ ಮಾಡ್ತಾರ್ರಿ, ಬಾಳ ವಿಶ್ವಾಸ ನನ್ ಮೇಲ್ರಿ. ಕಟ್ಕೊಂಡೇ ಮಾಡಿದ್ವಿ, ಗೌಪ್ಯಕ್ಕೆ ತಯಾರು ಮಾಡಿದ್ವಿ. ಮುಂಜಾನೆ 7 ಗಂಟೆ ಗಾಡಿ ಏನ್ರನ ಗಾಡಿ ಸಿಮೆಂಟ್ ಕಾಂಕ್ರೀಟ್ ಹಾಕಿದ್ವಿ, ಎಲ್ಲ ತಯಾರು ಮಾಡಿ 9 ಹೊಡಿದ್ರು. ಮತ್ತೇನ್ ಮಾಡಿದ್ರಿ, ಇದನ್ನ ಯಾರೋ ಒಬ್ರಿಗೆ ನಾವು ಸುದ್ದಿ ಮಾಡೋರು ಹೇಳ್ಬೇಕ್ರಲ್ಲ. ನನಗೆ ಹೆಂಗ್ರಿ, ಪತ್ರಿಕಾ ಮಾಧ್ಯಮದವ್ರು ನಾನು ಬೆಂಬಲ ಕೊಟ್ಟ, ದೊಡ್ಡ ಬೆಂಬಲ ಕೊಟ್ಟಿದಾರೆ ಎಲ್ಲ ಇದ್ರೊಳಗ್ರಿ. ಅವ್ರು ಹೇಳಿದ್ರೆ ನಾ ಒಂದ್ 4 ಜನ ಫೋನ್ ಮಾಡಿದೆ, ನಿಮ್ ಕೈ ಮುಗಿದ್ ಹೇಳ್ತೀನಿ, ಯಾರು ಹೇಳ್ಬೇಡ್ರಿ ಅಂತ ಹೇಳ್ಬೇಡ್ರಿ, ಇಂಥ ಟೈಮ್ದಾಗ ಬರ್ತೀನಿ, ಧ್ವಜ ಹಚ್ಚೋದೈತ್ರಣ್ಣ, ನೀವು ಒಂದು ಗೌಪ್ಯದಕ್ಕೆ ಹಾಕೋರಿ, ಹೇಳ್ಬೇಡ ಅಂತ ಹೇಳಿ. ಅವ್ರು ಹೂಣ್ರಿ ಅಂತ. ಕರೆಕ್ಟ್ 10:30 ಪೌಣೆ 11 ಆಗಿತ್ತು. ಇಲ್ಲಿಂದ ಹೊರಟಿವಿ, ಗಾಡಿಯಾಗೆಲ್ಲ ಹುಡುಗರು ಕುಂತ್ರು. ನನ್ನ ಮೇಲೆ ವಿಶ್ವಾಸ ಯಾಕಂದ್ರಿ, ಎಲ್ಲಾ ಹಚ್ಚಿದ ಜೆಂಡಾ ಹಾರತಾವ್. ಇನ್ನೊಂದು ಮುಖ್ಯ ಆಗತ್ತೆ ನಿಮಗೆ, ನಾ ಮರ್ತಿದ್ದಾನ, ಈ ಧ್ವಜ ಹಚ್ಚುವಾಗ ನಮ್ಮ ಸಿದ್ದರಾಮೇಶ್ವರ ಸ್ವಾಮಿಗಳು ನೋಡ್ರಿ, ಈ ಗದಗ ತೊಂಟಿದ್ರ ಶ್ರೀ ಅಲ್ಲಿ ಹೋಗ್ಯಾರ. ಅವ್ರೇನ್ ಮಾಡ್ರಿ, ನನಗ ಮಾರುತಿ ಡಂಬಳ ಈಗ ಮಾರುತಿ ಗಲ್ಲಿ ಒಳಗ ನನಗೆ ಭೇಟಿ, ನಾವು ದಂಪತಿಗಳು ಹೋಗಿದ್ರಿ, ಮಾರ್ಕೆಟ್ ಹೋಗಿದ್ವಿ. ಅಜ್ಜಾವ್ರು ಬಂದ್ರಿ, ಕಾರ್ ಹಿಡಿದ್ರು, ಅಲ್ಲಿ ಮಠ ಇದ್ರ ಮಾರುತಿ ಗಲ್ಲಿ ಮೂಲ ಮಠ. ಅಲ್ಲಿ ಹೋಗುವಾಗ ಅಜ್ಜಾರ್ಗ ಕಾಲು ಬಿದ್ದಿರ, ಕಾಲು ಬಿದ್ದೆ. ಅಜ್ಜಾರ್ಗ ಏನೇನ್ರಿ, ಅಜ್ಜಾರ ಮಹಾನಗರ ಪಾಲಿಕೆ ಒಂದು ಧ್ವಜ ಹಚ್ಚೋದೈತ್ರಿ, ಏನ್ ಮಾಡ್ರಿ ಅಂತ ಕೇಳೋರು. ಒಂದ್ ಮಾತು ಕೇಳಿದ, ತಮ್ಮ ಆಶೀರ್ವಾದ ಬೇಕಂತಾನೆ. ಹಚ್ಚಪ್ಪ, ಎಲ್ಲಾ ಕಡೆ ನೀ ಹಚ್ಚಿದ್ದೆಲ್ಲ ಹರತಾವು, ಇದು ವಿಚಾರ ಮಾಡ್ಬೇಡ, ಹಚ್ ಅಂತೇಳಿ ಹಚ್ಚಂದ್ರು. ಮತ್ತ ಡಿಸೆಂಬರ್ ಒಳಗ ಹಚ್ಚಂದ್ರ ಅವ್ರು. ಅವಾಗ ಮೋಸ್ಟ್ಲಿ ಒಂದ್ 15 ವರ್ಷ ಅಂತರಿತಿರೋದು. ನನ್ ಮುಂದ್ ಹಚ್ಚೋದಿತ್ತಿರದ, ಅವ್ರು ಡಿಸೆಂಬರ್ ನನ್ ತಲೆ ಹೋಗ್ಬಿಡ್ತಿರೋದು. ಹೆಂಗಾರ ಮಾಡಿ ಡಿಸೆಂಬರ್ ಒಳಗ ಹಚ್ಬೇಕಂತ ಅಂತ ಹೇಳ. ಅದೊಂದ್ ನನಗ ಆಶೀರ್ವಾದ ಅವ್ರು ಸಿಕ್ತ್ರಿ. ಆಮೇಲೆ ಎಲ್ಲಮ್ಮ ರೇಣುಕಾ ದೇವಿ ಹೋಗಿನ್ರಿ. ಅಲ್ಲಿ ಪೂಜಾರಿ ಹೇಳ್ರಿ, ನಾ ಬಿಡ್ಕೊಳತೀನಿ, ಬೆಳಗಾವಿ ಮಹಾನಗರ ಧ್ವಜ ಅಲ್ಲಿ ಹಾರಬೇಕು. ಅದಕ್ಕೆ ನನಗೇನ್ ಮಾಡ್ರಿ, ಅಲ್ಲಿ ಕೊಟಾರ್ಗಸ್ತಿ ಅಂತ ಆಫೀಸರ್ ಇದ್ದಾರೆ, ನನ್ನ ಪರಿಚಯ ರವಿ ಕೊಟಾರ್ಗಸ್ತಿ. ಅವ್ರು ನನಗ ದರ್ಶನ ಮಾಡಿಸ್ರಿ. ಅದ್ ಒಳಗ ಗರ್ಭಗುಡಿ ಬಾಗಿಲು ಮಾಡಿ ಬಿಟ್ರವ್ರು. ಪೂಜಾರಿ ಏನ್ರಿ, ಅಜ್ಜವ್ರಿಂಗ ಅಲ್ಲಿ ನಾ ಧ್ವಜ ಸಾವದಿನಿ, ದೇವಿ ಆಶೀರ್ವಾದ ಬೇಕಂತೇನ್ರಿ. ಅಲ್ಲಿ ನಾ ಬೇಡ್ಕೊಂಡ್ರೆ, ತಾಯಿ ಅಲ್ಲಿ ಬಾವುಟ ಹಾರಿದ್ರ ನಿನಗೆ ಬಾವುಟ ನಿನಗೆ ಇರಸ್ತೇನೆ ಅಂತ ಬೇಡ್ಕೊಂಡ್ರೆ, ಆ ತಾಯಿಗೆ ಬೇಡ್ಕೊಂಡ್ರೆ, ಕನ್ನಡ ಅಭಿಮಾನ ತಾಯಿಗೆ ಬೇಡ್ಕೊಂಡೆ, ಅಜ್ಜರ ಆಶೀರ್ವಾದ. ಆಮೇಲೆ ಹಿಂದಿ ನೋಡ್ರೆ ಗೌಪ್ಯತಕ್ಕೆ ಹಾಕೋಬೇಕು, ಯಾರ ಮುಂದೆ ಖುಷಿ ಹಂಚ್ಕೊಳಕ್ ಆಗೋದಿಲ್ಲ. ಇಲ್ಲಿ ಬಂದೇ ಧ್ವಜ ತಯಾರು ಮಾಡಿದೀವಿ, ಗಾಡಿಗಳು ಹಾಕಿದೀವಿ, ಎಲ್ಲ ಹುಡುಗರು ಗಾಡಿಗಳು ಹತ್ತಿದ್ರು. ಹಂಗ ಹೊಂಟು ಬಸ್ ಸ್ಟ್ಯಾಂಡ್ ದಾಡಿತ ಹುಡುಗರ್ಲ ಎಲ್ಲಿ ಅಂತ ಕೇಳಾಕತ್ರಿ. ಆಮೇಲೆ ಮುಂದೆ ರಾಯನ ಸರ್ಕಲ್ ದಾಟಿದ ಎಲ್ಲಿ ಅಂತ ಕೇಳಾಕತ್ರಿ. ಹಂಗ ಮುಂದೆ ಬಾಪ ಅಂತ ಹೇಳಿದೆ. ಆಮೇಲೆ ಇದ್ರ ಮುಂಚಿತ ನಿಮ್ಗೆ ಹೇಳ್ತೇನ್ರಿ, ಬಾಳ ನಿಮ್ಗ ಆಶ್ಚರ್ಯ ಅನ್ಸದ, ಕಸ್ತೂರಿ ಬಾವಿ ಆಕಿ ಧ್ವಜ ಹಾರೋ ಮಠ ಪಾತ್ರ ತೊಡೋಲ್ ಅಂತ ಹೇಳಿದ್ರು. ನಮ್ಮಲ್ಲಿ ರುಕ್ಮಿಣಿ ನಗರ ಆ ತಾಯಿಗದ ಚಪ್ಪಲ್ ತೊಡಸೋರ್ರಿ, ಪಾಪ ಇನ್ನೋರ್ಗೆ ತಯಾರು ತೊಡಸಿರ್ಕಿಲ್ಲ. ಅಕ್ಕಿಗೊಂದ್ ಜೋಡ್ ಚಪ್ಪಲ್ ತರಿಸಿನ್ರಲ್ಲೇ ನಮ್ ಅಂಗಡಿ ಒಳಗನರಿ. ಒಂದ್ 500, ಅವ 300 ರೂಪಾಯಿ ಕೊಟ್ಟೆ, ಅವ್ ಕರಿ ಚಪ್ಪಲ್ ತಗೊಂಬಂದ. ಕರಿ ಬೇಡಪ್ಪ, ಚಲೋ ತಗೊಂಬ ಅಂತ ಇದೆ. ಅವ್ ಮತ್ 500 ರೂಪಾಯಿ ಚಲೋ ತಗೊಂಬಂದ. ಚಪ್ಪಲ್ ಹಾಕಿ ತಯಾರು ಮಾಡಿ ಕೆರಿಬಿ ಹಾಕಿದ್ರಿ, ಮಾಲಿ 2 ಮಾಲಿ ಹಾಕಿದ್ರಿ. ತಾಯಿಗೆ ಏನ್ ಗೊತ್ತನ್ರಿ, ನೀ ರಾಯನ ಸರ್ಕಲ್ ಬಂದಿರಂತ ಇದೆ. ಸುಳ್ಳು ಹೇಳಿದ್ರು ಅಕ್ಕಿಗ್ರಿ. ಯಾಕಂದ್ರ ಅಕ್ಕಿ ಮುಂದ್ ಬಂದ್ಕ್ಯಾರ ಹಿಂಗ ಬರತಾರಂತಾರ, ಪೊಲೀಸ್ ಅರೆಸ್ಟ್ ಮಾಡ್ಬಿಡ್ತಾರ, ಸುದ್ದಿ ಆಗ್ಬಿಡ್ತದ. ಹೋಗಿ ಧ್ವಜ ಇಟ್ಟಿವಿರಿ. ಮತ್ ನಾವ ಏನ್ ಮಾಡಿದ್ರಿ, ವಿಂಗಡಣೆ ಮಾಡೋ ಕೆಲಸ ವಿಂಗಡಣೆ ಮಾಡ್ಕೊಂಡಿದ್ವಿ. ನೀವು 4 ಜನ ಸಿಮೆಂಟ್ ಶೆಲ ಹೊತ್ಕೊಂಡ್ ಬರ್ಬೇಕು, ನೀವು 4 ಜನ ಧ್ವಜ ಬಿಚ್ಚಬೇಕು, 4 ಜನ ಎತ್ತಬೇಕು, ಎಲ್ಲಾ ಹೋಗಿ ನಮ್ಗೆ ಗೊಂದಲ ಆಗ್ಬಾರ್ದು. ತಕ್ಷಣ ಇಟ್ಟಿವಿ. 2 ನಿಮಿಷದಾಗ ಹೆಗಲ ಮೇಲೆ ಇಟ್ಕೊಂಡು ಅರ್ಬಿ ಕಟ್ಟಿದ್ರು ಬಿಚ್ಚಿದ್ವಿ.
ಅಲ್ಲಿ ಹೆಂಗಾರ ಪತ್ರಗಳು ತಯಾರಾಗಿದ್ರು ನಾವು ನೋಡ್ರಿಕ್ಕೆಲ್ಲ ಬರೀ ಟೈಮಿಂಗ್ ಗಂಟೆ ಆಯ್ತು. ಹರ ಹರ ಮಹಾದೇವ್ ಅಂತೇಳಿ ಧ್ವಜ ಹೋಗಿ ನೆಟ್ವಿ ಇಡುದಕ್ಕಂದ್ರೆ ಪೊಲೀಸ್ ಗಾಡಿ ಬಂದೇ ಬಿಡ್ತು. ತಕ್ಷಣ ಬಂದ್ರದು. ಬಂದವ್ರು ನಮ್ಮ ಜಗಡೆ ಚಾಲು ಮಾಡಿ ಎಲ್ಲ ಮಾಡಿದ್ರು. ನಂದೆಲ್ಲ ಕಾಲೆಲ್ಲ ಕೆತ್ತಿತ್ತು ಅಂದ್ರೆ ಬಿಡ್ಲಿಲ್ಲ. ಹಿಂದಾಡಿ ನಮ್ಮ ಕೊಳ್ಳಾಗ ಧ್ವಜ ಗಂಟ ಹಾಕೊಂಡ್ಬಿಟ್ಟೆ, ಕಂಬಕ್ಕೆ ಗಂಟ ಹಾಕೊಂಡ್ಬಿಟ್ಟೆ ಕೊಳ್ಳ ಕಟ್ಕೊಂಡು. ಆಮೇಲೆ ನಮ್ಮ ಕಾರ್ಯಕರ್ತ ಪ್ರಕಾಶ್ ಏನ್ ಮಾಡಿ ಬಿಡ್ತಾನೆ, ಅವ್ನ ಜನಗಣಮನ ಚಾಲು ಮಾಡಿಬಿಟ್ರು. ಆಯ್ತಲ್ಲ, ಅವ್ನು ಚಾಲು ಹೋಗೋದಕ್ಕೆ ಎಲ್ಲ ಪೊಲೀಸ್ ಎಲ್ಲ ನಿಂತು ಬಿಟ್ರು. ರಾಷ್ಟ್ರಗೀತೆ ಅದು, ರಾಷ್ಟ್ರಗೀತೆ ನಾಡಗೀತೆ ಅಂದ್ವಿ. ಅದನ್ನ ಪೊಲೀಸ್ ತಪ್ಪಾದ್ರು. ಧ್ವಜ ನಿಂತು ಪೊಲೀಸರೆಲ್ಲ ಸಿಮೆಂಟ್ ಚಲ ಕಸು ಎಲ್ಲ ಹೋಗಿದ್ರೆ ಏನೂ ಕೇಳಿಲ್ಲ. ನಾವೇನ ಕೊಳ್ಳ ಕಟ್ಕೊಂಡಿದ್ವಿ ನೋಡ್ರಿ ಅದನ್ನ, ಇದು ಶಾಲು ಗಟ್ಟಿಯಾಗಿ ಧ್ವಜಕ್ಕ ಮತ್ ನಮಗ ಕಂಬಕ್ಕ ನಮಗ ಗಂಟ ಹಾಕೊಂಡ್ಬಿಟ್ಟಿವಿ. ಜಗ್ಗಿರ ನಮ್ಮ ಊರಲ್ಲಿ ನಮಗೆ ಬೀಳ್ಬೇಕದು, ನಿಮ್ಗೆ ಬೀಳ್ಬೇಕು. ಹೋದ್ರೆ ಪ್ರಾಣ ಹೋಗಲಿ, ಧ್ವಜ ನಿಂದಿರ್ಬೇಕು. ನಮ್ಮ ಉದ್ದೇಶ ಹೇಳ್ತೀನಿ. ಈ ರೀತಿ ಇಟ್ಕೊಂಡಿರಿ. ಊಟ ಜಗ್ಗಾಡ್ಸೋದ್ ನಾ ಬಿಡ್ಲಿಲ್ಲ. ಅವತ್ತು ನಿಂತು ಎಲ್ಲಾ ಪತ್ರಕರ್ತರ ಹೇಳ್ತಾರೆ ನಮಗ್ರಿ, ಇಷ್ಟು ನಮ್ಮದ್ ಗಟ್ಟಿಯಾಗಿ ನಿಂತಿರ್ಲ ರೀ. ಅವ್ ಪತ್ರಕರ್ತರು ಎಲ್ಲಾ ನಮಗ್ ಬೆಂಬಲ ಕೊಟ್ರಂತೆ ಬಾವುಟ ನಿಂತಿದ್ದದ. ಯಾಕ ನಾ ಒಬ್ಬರ ಮಾಡಿ ಅಂತಲ್ಲ, ನನ್ನ ಕಾರ್ಯಕರ್ತರು ಸಹಿತ ಎಲ್ಲಾ ರೀ ಕೌಪಿತಕ್ಕೆ ಹಾಕೊಂಡ್ರು. ಅವರು ಸಹಿತ ರಾತ್ರಿಗಳಲ್ಲಿ ಅಲ್ಲೇ ಮಲ್ಕೊಂಡಿದ್ವು ನಾವು. ನಾಷ್ಟ ಊಟ ಎಲ್ಲ ಅಲ್ಲೇ ರೀ. ಅಲ್ಲಿ 3 ದಿವಸ 3 ಚಲ ಕಾದಿವಿ. ಬಾವುಟ ಹಾರಿತು. ಬೆಂಗಳೂರಿಂದ ಎಲ್ಲಾ ಸಂಘಟನೆ ಬೆಂಬಲ ಕೊಟ್ರು. ಬೆಳಗಾವಿ ಕನ್ನಡ ಸಂಘಟನೆ ಬಂದು ಚಾದರ ಕೊಟ್ರು, ಹಣ್ಣು ಹಂಪಲ ಕೊಟ್ರು. ಏನೋ ಅದರ ಒಂದು ವಾತಾವರಣ ಬದಲಾಗೋಯ್ತು. ಮತ್ತ ಕಸ್ತೂರಿ ಬಾಯಿ ಕರೆದ್ರು ಧ್ವಜ ಹಚ್ಚಿದಾಗ, ಯಾವ ಬಾವಣಿಂದ ಧ್ವಜ ಹಚ್ಚಿದ್ವಿ, ನಿಮ್ ಚಪ್ಪಲ್ ತೊಡಸ್ತಿದ್ದೀಗ ಆಕೆ ನಿಂದ್ರಿಸ್ಕೆ ಯಾರು ಹೊಸ ಚಪ್ಪಲ್ ಹಾಕಿ ಯಾಕೊಂದ್ ಮಾಲಿ ಹಾಕಿ ಪಾದಕ್ಷೆ ಹಾಕಿ ತಾಯಿ ಆಶೀರ್ವಾದ ನಿಂಗೆ ಐತಿ. ದೊಡ್ಡ ವೃತ ಇತ್ತಲ್ಲ, ವೃತ ಇತ್ತು. ಆ ತಾಯಿಗೆ ಚಪ್ಪಲ್ ಧರಿಸೋ ಕೆಲಸ ಮಾಡಿದೀವಿ. ಕನ್ನಡ ಉಳಿತು. ಆಮೇಲೆ ಹೋರಾಟ ಮಾಡಿ ಧ್ವಜ ನಿಂತ್ರಿ. ಮರುದಿವಸ ಹೊಸ ವರ್ಷ ಇತ್ತು. ಮನೆಗೆ ಹೋದ್ವಿ. ಮನ್ಯಾಗೆಲ್ಲ ಬಯಕ್ ಚಾಲು ಮಾಡ್ರು. ಮಕ್ಕಳ ಏನ ನಿಮಗದ ಕುಟುಂಬದ ಲಕ್ಷ್ಯ ಐತಲ್ಲ ಈಗ. ಆದ್ರೆ ಬೈಲಂತಿಂದಿ ಹಂಗಪ್ಪ ಮಲ್ಕೊಂಡಿವಿ. ಮುಂಜಾನೆ ಏನತ್ರಿ, ರಾತ್ರಿ ಮಧ್ಯರಾತ್ರಿ ಒಳಗ 1-2 ಗಂಟೆ ಕಾಲ್ ಬಂತಲ್ಲಿ ಮನೆಯೊಳಗ್ರಿ. ಅಂಗಡಿ ಹೊರಗಿತ್ತು. ಯಾರಂದ್ರೆ ಮೊಬೈಲ್ ಟವರ್ದ ಡ್ಯೂಟಿ ಮಾಡೋರು ಫೋನ್ ಮಾಡ್ರು, ನೀವು ಹೊರ ಬರ್ರಿ, ನಿಮ್ಮ ಅಂಗಡಿಗೆ ಯಾರು ಬೆಂಕಿ ಹಚ್ಚಿದಾರಂತ. ಈಗ ಅಲ್ಲಿ ಆಕ್ಚುಲಿ ಅಂದ್ರೆ ಹೊರಗ ಬೆಂಕಿ ಹಚ್ಚಿದ್ರು ನಂಗೆ ಗೊತ್ತಿರ್ಲಿಲ್ಲ ರೀ. ನಾನೇ ಮಾಡಿದ್ರಿ, ಸುಳ್ಳು ಹೇಳಿಕ ನನ್ನ ಮೇಲೆ ಹಲ್ಲೆ ಮಾಡ್ಬೋದಲ್ಲ ರಾತ್ರಿ ಯಾರು ಹಲ್ಲೆಕೋರು. ನಾನೇ ಮಾಡಿದೆ, ಮೊಬೈಲ್ ಚಾಲು ಮಾಡ್ಕೊಂಡು ಹೋದೆ. ಲೈವ್ ಓನರ್ ವಿಡಿಯೋ ಮಾಡ್ಕೊತ ಹೋದೆ. ಬೆಂಕಿ ಕಾಣ್ತಾ ಇತ್ತು. ಅವರು ಮಾತಾಡ್ತಾ ಇದ್ರು. ಹೋದ್ ನೋಡಿ ಹಿಂಗಾಗೈತೆ ಅಂತ ಹೇಳಿದ್ರು. ನೋಡಿ ಎಲ್ಲ ಮೇಲೆ ಬೆಂಕಿ ಎಲ್ಲ ಹರಿಸಿದ್ರು. ಅಂಗಡಿ ಬೆಂಕಿ ಹತ್ತಿ, ಬಾಗಿಲಿಗೆಲ್ಲ ಬೆಂಕಿ ಹತ್ತಿತ್ತು. ಬೆಂಕಿ ಹರಿಸಿದ್ರು. ಪೊಲೀಸರಿಗೆ ಕರೆಸಿದೀವಿ. ಅದೊಂದು ದೊಡ್ಡ ಇದನ್ನ ಹೋರಾಟ ಆಯ್ತು. ಅವತ್ ನೋಡ್ರಿ ನೋವು ನನಗೆ ಆಗಿರ್ಬೋದು, ಏನೋ ಆಗಿರ್ಬೋದು. ಅವತ್ತೇನು ಕನ್ನಡ ಬಾವುಟ ಹಚ್ಚಿದ್ದೈತ್ರಲ್ಲ, ಶಾಶ್ವತ ಉಳಿತದ. ಮತ್ತ ಅವೆಲ್ಲಾ ಬಾವುಟಗಳಿಗೆ ನಾನು ಉಚಿತವಾಗಿ ಕನ್ನಡ ಬಾವುಟ ಕೊಡ್ತಾ ಇದ್ದೀನಿ. ನಿರಂತರ ಕೊಡ, ಯಾಕಂದ್ರೆ ತಯಾರು ಮಾಡೋ ನಾನೇ. ನೀವ ತಯಾರು ಕೊಡೋ ಬುದ್ಧಿನೋದಲ್ಲ, ಕೊಡುದು ಉಚಿತವಾಗಿ ಕೊಡಬೇಕು. ನನ್ನ ಧರ್ಮ ಅದ. ಯಾಕಂದ್ರೆ ಉಳಿಬೇಕಲ್ಲ ಅದ. ಮತ್ತ ಹರಿದ ತಕ್ಷಣ ಮಾಡ್ತೇನ್ರಿ. ಯಾರ ಫೋನ್ ಮಾಡ್ರೆ ಅದು ಮುಂಚಿತ ಬದಲಾವಣೆ ಮಾಡ್ತಾ ಇದ್ದೀನಿ. ನೀವು ತಾಯಿ ಆಶೀರ್ವಾದ ನಡೀತಾ ಇದೆ, ಇಷ್ಟ ಇಲ್ಲ ಮಾಡ್ತೀರಿ. ಯಾಕಂದ್ರೆ ನಮ್ಗೆ ಕೆಲವು ವಿಷಯಗಳು ನಿಮ್ಮ ಮಾತಿನಿಂದ ನೆನಪಾಗ್ತದ. ಕನ್ನಡಕ್ಕೆ ನಿನ್ನ ಕೈ ಎತ್ತು, ನಿನ್ನ ಜೀವನ ಕಲ್ಪವೃಕ್ಷವಾಗುವುದು ಅಂತ ಹೇಳ್ತೀವಿ ನಾವು. ಕನ್ನಡ ಅನ್ನ ಭಾಷೆ, ಹೃದಯ ಭಾಷೆ, ತಾಯಿ ಭಾಷೆ, ವೇದ ಮಾತೆ ಅಂತ ನಾವು ಒಪ್ಕೋತೀವಿ ನಾವೀಗ. ಈ ಕನ್ನಡ ಸುಲಲಿತ ಭಾಷೆ, ಮೃದು ಭಾಷೆ. ಮತ್ತಿದು ಬೇಗನೂ ಬರ್ತದೆ ಕಲ್ತ್ರಿ ಕನ್ನಡ ಭಾಷೆಗೆ. ನಮ್ಮ ಕನ್ನಡ ಭಾಷೆ ಸಿರಿವಂತಿಕೆ, ರನ್ನ, ಪಂಪ, ಜನ್ನ, ಎಷ್ಟು ಸಾಹಿತಿಗಳು, ಎಷ್ಟು ಕವಿಗಳು ನಮ್ಮ ಈ ಕನ್ನಡ ತಾಯಿಯನ್ನ ಮಾಲೆ ಮಾಲೆ ಆಗಿ ಬರ್ದಾರಿದ್ದಾರೆ ಕನ್ನಡ. ಈಗ ನಿಮ್ಮಂತವ್ರು ನಮಗ ಬೇಕಾಗ್ತದ ಕನ್ನಡ ಉಳಿಸ್ಲಿಕ್ಕೆ, ಬೆಳೆಸ್ಲಿಕ್ಕೆ, ಸಂರಕ್ಷಣೆ ಮಾಡ್ಲಿಕ್ಕೆ. ಇಲ್ಲಿ ಬೆಳಗಾವದೊಳಗಿದ್ರ ಅವಶ್ಯಕತೆ ಬಹಳ ಅದ. ಯಾಕಂದ್ರೆ ಗಡಿನಾಡೋದ ಇಲ್ಲಿ. ಅದೇನಾಗ್ತದ. ಬಟ್ ಈಗ ನಾವು ಒಂದ್ ಸಂಧಾನಕ್ಕೆ ಬರ್ಬೇಕಂದ್ರ ಮರಾಠಿಗರು ನಮ್ಮವರಾಗ್ಯಾರ, ನಮ್ಮ ಭಾಷೆ ಒಪ್ಪಿಕೊಂಡಾರ. ಮತ್ ಹಿಂಗಾಗಿದ್ರೆ ನಮಗ ಅಷ್ಟು ನೀವೆಲ್ಲ ಬಡದಾಡಿರಿ ಮಾಡಿರಿ ಅಂತ ತಿಳ್ಕೊಂಡು ಈ ಭಾಷೆಗೆ ನಿಮ್ಮಂತ ಕನ್ನಡ ಸಂಘಟನೆಗಳು ಬೇಕಾದಷ್ಟವ, ಬೇಕಾದ ಜನ ಮಾಡ್ಯಾರ. ವೈಯಕ್ತಿಕವಾಗಿ ನಿಮ್ಮ ಸಂದರ್ಶನಗಳಿಗೆ ನೀವು ಸಾಕಷ್ಟು ದುಡ್ದಿರಿ. ಈಗ ನಾವು ಅದಕ್ಕೆ ನಾವೇನ್ ಹೇಳ್ತೀವಲ್ಲ, ಕನ್ನಡ ಅಂದ್ಕೊಳ್ಳೆ ಶ್ರೀನಿವಾಸ್ ತಾಳೂರ್ಕರ್. ಕಿಡಿಗೇಡಿಗಳು ನಿಮ್ಮ ಮನೆಗೆ ಬೆಂಕಿ ಹತ್ಲಿಕ್ಕೆ ಸಹ ಹೋಗ್ಯಾರಿದ್ದಾರೆ. ಅಲ್ಲಿವರೆಗೆ ನೀವೊಂದ್ ಕನ್ನಡ ಈಗ ಹೇಳಿದ್ರೆ ಧ್ವಜ ನನಗೆ ಉರ್ಲರೆ ಬೀಳಬೇಕು, ಧ್ವಜನೇ ಕಟ್ಕೊಂಡಿರಿ. ಸಾಕಷ್ಟು ಸತ್ಯ ರೀತಿಯಿಂದ ಹೋರಾಟ ಮಾಡಿರಿ. ಮತ್ತೆ ಈ ಹೋರಾಟಕ್ಕೆ ಏನದ ಕೊನೆ ಇಲ್ರಿ, ಕೊನೆ ಇಲ್ಲ. ಹಂಗ ಮಾಡ್ಕೋತ ಇರೋದು ಹೋರಾಟ ಇದ್ರೆ. ಈಗ ಅಂದ್ರಲ್ಲ ಮನಿಗ್ ಬೆಂಕಿ ಹಚ್ಚಿದ್ರಲ್ಲ, ಒಂದು ಕನ್ನಡ ಮರಾಠಿ ಗಲಾಟೆ ನಡೀತಿತ್ರಿ. ಡಾಕ್ಟರ್ ಶಾಲಿನಿ ರಜೇಶ್ ಇದ್ದಾಗ ನನಗ ಮಾಧ್ಯಮದವ್ರೊಬ್ರು ಕೊಲ್ಲಾಪುರ ಕರೆಸಿದ್ರು. ಕರೆಸಿದಾಗ ಮಾತಾಡುವಾಗ ಏನ್ ಮಾಡಿದ್ರಿ, ಅಲ್ಲಿ ಶಿವಸೇನಾದವರು ನನ್ನ ಮೇಲೆ ಹಲ್ಲೆ ಮಾಡಿದ್ರು. ಅವಾಗ ಎದಿ ಮೇಲಿಂದ ನನಗ ಎಲುಗಳು ಕಟ್ಟೋದ್ರು, ಕಾಲ್ ಫ್ರಾಕ್ಚರ್ ಆಯ್ತು. 3 ತಿಂಗಳ ಬೆಡ್ ರೆಸ್ಟ್ ಐತೆ ಅವಾಗ ಹಲ್ಲೆ ಮಾಡಿದಾಗ. ಮತ್ತೇನ್ ಮಾಡಿದ್ರಿ, ಸೋನಿಯಾ ನಾರಂಗ್ ನೋಡ್ರವ್ರು, ಇವರು SP ಇರುದ್ರು. ಅವ್ರಿ ಸ್ವತಃ ಇಲ್ಲಿ ಪೊಲೀಸ್ ಗಾಡಿ ಕರೆಸಿ ಕೊಲ್ಲಾಪುರ ಮಠ ಬಂದು ಅಲ್ಲಿಂದ ನಮ್ಮನ್ನ ಸುರಕ್ಷಿತ ಕರ್ಕೊಂಡ್ ಆದ್ರೂ ಸಹಿತ ಈ ಕನ್ನಡ ಬಿಡದಂಗದ. ಮುಖ್ಯವಾಗಿ ಏನಂತ ಹೇಳ್ತೇನ್ರಿ, ಈಗ ಸುವರ್ಣಸೌಧ ಮುಂದೆ ಕೊನೆ ಬೇಡಿಕೆ ಇದೆ.
ಅಲ್ಲಿ ತಾಯಿ 108 ಅಡಿಯ ಭುವನೇಶ್ವರಿ ಮೂರ್ತಿ ತಾಯಿ ನಾಡದೇವಿ ಭುವನೇಶ್ವರಿ ಮೂರ್ತಿ ಆಗ್ಬೇಕು ಅನ್ನೋದು ಆಶೆ ಇದೆ. ಆಗ್ತದೆ. ಯಾಕಂದ್ರೆ ರೀ ಮಾನ್ಯ ಮುಖ್ಯಮಂತ್ರಿ ಮನವಿ ಕೊಟ್ಟಿದೀವಿ, ಹೋರಾಟ ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತೀವಿ. ಯಾಕಂದ್ರೆ ಬೆಂಗಳೂರಲ್ಲಿ ಕೆಂಪೇಗೌಡರ ದೊಡ್ಡ ಮೂರ್ತಿ ಅದ, ನಾವು ನೋಡಬಹುದು 108 ಅಡಿಗಿಂತ ಎತ್ತರದ. ಆಮೇಲೆ ಭಾರತ ದೇಶ ಹಲವಾರು ಕಡೆ ದೊಡ್ಡ ದೊಡ್ಡ ಯೋಧರ ಮೂರ್ತಿಗಳು ಅದಾವ. ಅದೇ ರೀತಿ ನಾಡದೇವಿ ಭುವನೇಶ್ವರಿ ಒಂದು ಎಲ್ಲಿ ಸುವರ್ಣ ಮುಂದೆ ಆದ್ರಿ ರಾಷ್ಟ್ರೀಯ ಹೆದ್ದಾರಿ ಇದೆ, ಒಂದು ದೇಶಕ್ಕೆ ಒಂದು ಸಂದೇಶ ಹೋಗ್ತದ, ಲಕ್ಷಾಂತರ ಜನ ಮಾರ್ಗವಾಗಿ ಹೋಗ್ತಾರ. ಆಮೇಲೆ ಅಧಿವೇಶ ನಡೆದ ನೋಡಬಹುದು, ಎತ್ತರದ ಗುಡ್ಡದ ಮೇಲೆ ಸುವರ್ಣ ಸೌಧ ಇದೆ, ಅಲ್ಲಿ ತಾಯಿ ಭುವನೇಶ್ವರಿ ಮೂರ್ತಿ ಆದ್ರಿ ಪ್ರವಾಸಿ ತಾನಾಗ್ತದ, ನಾಡಿನ ಜನತೆ ತಾವಾಗೆ ಬರ್ತಾರ, ಗೌರವ ಸಿಗ್ತದ. ಆಮೇಲೆ ನಾವು ಮುಖ್ಯಮಂತ್ರಿ ಮನವಿ ಕೊಟ್ಟಿದ್ದೆ 2 ವರ್ಷದಿಂದ, ರಾಜ್ಯ ಸರ್ಕಾರ 50ನೇ ವರ್ಷಾಚರಣೆ ಮಾಡುವಾಗ ಕರ್ನಾಟಕ ನಾಮಕರಣದ ಆ ಮನವಿಗೆ ಸ್ಪಂದಿಸಿ ಬೆಂಗಳೂರಲ್ಲಿ ತಾಯಿ ಭುವನೇಶ್ವರಿ ಮೂರ್ತಿ ಮಾಡಿದಾರೆ. ಈಗ ತಾವು ನೋಡಿರ್ಬೋದು, 50 ಅಡಿ ಮಾತ್ರ ಇದೆ ಅಲ್ಲಿ. ನಮ್ದೇನಿದೆ ಸರ್, ನಾವು ಮನವಿ ಕೊಟ್ಟಾಗ ನೀವು ಬೆಂಗಳೂರ ಮಾಡ್ಕೊಂಡ್ರಿ, ನಮ್ದು ಮೂಲ ಬೇಡಿಕೆ ಅಂದ್ರೆ ಗಡಿ ಭಾಗದೊಳಗ ಸುವರ್ಣ ಸೌಧ ಎತ್ತರ ಮೇಲೆ ಅದಲ್ಲ, ಅದೇ ರೀತಿ ತಾಯಿ ಭುವನೇಶ್ವರಿ 108 ಅಡಿಯ ಕಂಚಿನ ಮೂರ್ತಿ ಆಗ್ಬೇಕು, ಅತಿ ಅವಶ್ಯದ. ಅದು ಮಾಡಿದೆ ಯಾಕಂದ್ರೆ ನಾಡು ನುಡಿ ಇನ್ನೂ ಗಟ್ಟಿ ಆಗ್ತದ, ಜನ ಅಭಿಮಾನ ಬೆಳೀತದ. ಆಮೇಲೆ ದೇಶಕ್ಕೊಂದು ಸಂದೇಶ ಹೋಗ್ತದ. ಯಾಕ ರಾಷ್ಟ್ರೀಯ ಹೆದ್ದಾರಿ ಅದ, ವಿಮಾನ ನಿಲ್ದಾಣ ಅದ, ಬೆಳಗಾವಿ ಒಂದ್ ಏನೈತ್ರಿ ದೇಶದಾಗನ ಒಂದು ಪ್ರಮುಖ ಸ್ಥಾನ ಬೆಳಿಬೇಕಾಗಿದ್ರ ತಾಯಿ ಭುವನೇಶ್ವರಿ ಪ್ರತಿಮೆ ಬಹಳ ಮುಖ್ಯ ಅದ. ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡಿದ್ರಲ್ಲ, ಮಾನ್ಯ ಸಿದ್ದರಾಮಯ್ಯ ಅವರು ಕನ್ನಡ ಅಭಿಮಾನಿಗಳದಾರ, ಗಮನ ಇಟ್ಟು ಮಾಡಿದ್ರ ಈ ಬೆಳಗಾವಿ ಜನತೆಗೆ ಒಂದು ದೊಡ್ಡ ಕೊಡುಗೆ ಅಂತ ನನಗೆ ಅನಿಸ್ತದೆ. ಅಲ್ಲ, ಬೆಳಗಾವಿ 2ನೇ ರಾಜಧಾನಿ ಅಲ್ಲ, ಈಗ 2ನೇ ರಾಜಧಾನಿ ಇದೆ, ರಾಜಧಾನಿ ಅದ, ಇಲ್ಲಿ ಬೇಕೇ ಇಲ್ಲ. ಈಗ ಶಕ್ತಿ ಕೇಂದ್ರದ ಬೇಕಲ್ಲ ಇಲ್ಲಿ. ಮತ್ ತಾಯಿ ಭುವನೇಶ್ವರಿ ಹಂಗ್ರಿ ಹಲವಾರು ಜಾತಿ ಧರ್ಮದ ನಾವು ಏನ್ ಮಾಡ್ತೇವ್ರಿ, ಇದು ಮಾಡ್ಕೋತೀವಿ, ಮೂರ್ತಿ ಕುಣಿಸ್ಕೋತೀವಿ. ಆದ್ರ ತಾಯಿ ಭುವನೇಶ್ವರಿ ಎಲ್ಲಾ ಜಾತಿಗಳಿಗೆ ಮಹಾ ತಾಯಿ ಯಾರಪ್ಪ ಅಂದ್ರೆ ತಾಯಿ ಭುವನೇಶ್ವರಿ. ತಾಯಿ ಭುವನೇಶ್ವರನೆಲ್ಲ ಎಲ್ಲ ಸರಿ ಅದ. ಇವಾಗ ನಾವು ಕನ್ನಡ ಬನ್ನಿ ನಮ್ಮ ಸಂಗಡ ಅನ್ನೋಣಂತ, ಸತ್ಯಮೇವ ಜಯತೆ ಅಂತ ಅನ್ನೋಣಂತ, ಕನ್ನಡಕ್ಕೆ ಜಯವಾಗಲಿ ಅನ್ನೋಣಂತ, ಕನ್ನಡ ಉಳಿಲಿ ಬೆಳಿಲಿ. ನಿಮ್ಮಂಥವ್ರೆಲ್ಲ ನಾವು ಇರುವಾಗ ಒಂದು ನಮ್ಮ ಭಾಷೆಗೆ ಒಂದು ಧೈರ್ಯ ಅದ ಇದ್ರೆ. ಕನ್ನಡ ಪರ ಹೋರಾಟಗಾರ ಇದ್ದಿರಲ್ಲ, ನೀವು ಕೇಳುದೇ ಇಲ್ಲಲ್ಲ. ಹೋರಾಟದೇ ಬಿಡ್ಲಿಕ್ಕೆ ಆಗಲ್ಲ ರೀ, ಹೋರಾಟ ಕೊನೆ ಇಲ್ಲ. ತಂದೆ ತಾಯಿ ಆಶೀರ್ವಾದ ಅದೇನದ ಸಮುದ್ರ ದಂಡಿ ಕಾಣಿಸೋದಿಲ್ಲ, ಕಾಣಿಸೋದಿಲ್ಲ, ಬಟ್ ನೀವು ಇರಬೇಕಾಗ್ತದೆ. ಯಾವುದೇ ಕೆಲಸ ಹೋರಾಟದಿಂದ ಆಗೋದಿಲ್ಲ, ಒಂದು ಎಚ್ಚರಿಕೆ ಗಂಟೆ ಅಂತ ಇರ್ತದೆ. ಹೋರಾಟ ಅಂದ್ರೆ ಎಚ್ಚರಿಕೆ. ಮರ್ತ ಹೋದವ್ರನ್ನ ಎಬ್ಬಿಸ್ತೀರಿ ನೀವು, ಮಾಡಿ ಅವ್ರು ಮಾಡ್ತಾರಿದ್ರೆ ಹೌದು ನಾವು ಮಾಡ್ಬೇಕು, ಇದನ್ನ ಎಚ್ಚರಿಸಿದಾಗ ಕೆಲಸ ಆಗ್ತದೆ. ಈಗ ನಮ್ದು ಅಂತವೆಲ್ಲ ಮತ್ತೆ ಮಹಾತ್ಮ ಗಾಂಧೀಜಿ ಅವ್ರದ್ದು ಉಪ್ಪಿನ ಸತ್ಯಾಗ್ರಹ ಇತ್ತು, ಅಹಿಂಸು ಪರಮೋ ಧರ್ಮ ಅಂದ್ರು, ಮೌನ ವ್ರತ ಅಂದ್ರು, ಅವೆಲ್ಲ ಒಳ್ಳೆ ಕೆಲ್ಸಕ್ಕೆ ಅವು ಮಾಡ್ಬೇಕಾಗ್ತದೆ. ಆ ರೀತಿ ಇನ್ನೂ ಉತ್ತರೋತ್ತರವಾಗಿ ಹೆಚ್ಚಿಗೆ ಶ್ರಮ ಮಾಡ್ರಿ, ಮಂದಿಗೆ ಮಾದರಿ ಆಗಿರಿ. ಈಗ ನಿಮ್ಮ ಯುವ ಪೀಳಿಗೆ ಎಲ್ಲ ಬೆಳೆಸ್ರಿ, ಕನ್ನಡ ಅಭಿಮಾನ ಬೆಳೆಸ್ರಿ, ಬಹಳ ಮಹತ್ವದ. ನಮಗ ಅದು ಅನ್ನ ಭಾಷೆ, ರಕ್ಷಣೆ ಭಾಷೆ ಎರಡೂ ಆಗ್ಬೇಕು ನಮಗವ್ರು. ನಿಮ್ದ ಈಗ ನಾವು ನಿಮ್ಮ ಸಂದರ್ಶನ ಅಂದ್ರ ಮಾತಿ ಕೊನೆ ಇರುದಿಲ್ಲ, ಬೇಕಾದಷ್ಟು ಕೆಲಸ ಮಾಡಿರಿ, ಇನ್ನು ಮಾಡ್ರಿ ಅಂತ ಹೇಳ್ತೀರಿ. ಇವಾಗ ಏನಾಗ್ತದೆ, ಅಂಕದ ಪರತೆ ಜಾರಿದ ಮೇಲೆ ನಾಟಕವಿನ್ನು ಉಳಿದು ಅಂತೀವಿ. ನಮ್ಮ ಮಾತುಗೂ ಶೇಷ ಉಳಿತಾವ, ಅವು ಉಳಿಲಿದ್ರೆ ಆಮೇಲೆ ಜಾನಪದ ಜಗತ್ತಿನ ಅರಸಿ ಹೇಳ್ತಾಳಬೇಕು, ಮುಗ್ದಾವ ನಮ್ಮ ಜವಾಳ ಉಳ್ದಾವ ನಮ್ಮ ಹಾಡ ಅಂತ ಹೇಳಿ. ಹಂಗ ಡಾಕ್ಟರ್ ಶ್ರೇಂಗ್ ಜೋಶಿ ಅವರ ಮಾತುಗಳು ಬೇಕಾದಷ್ಟು ಮಾತಾಡ್ಲಿಕ್ಕೆ ಅವಕಾಶ ಇದೆ. ಸಮಯ ಬಂಧನ ಅದ. ಮತ್ತೆ ಇನ್ನೊಂದು ಕಂತಿನೊಳಗೆ ನಿಮ್ಮನ್ನ ಮುಂದೆ ಕರೆಸ್ತೀವಿ, ಹೊಸ ವಿಷಯದೊಂದಿಗೆ ಹೊಸ ವಿಷಯಗಳ ವಿಚಾರ ವಿನಿಮಯ ಮಾಡೋಣ ಅಂತ ಈ ಕಾರ್ಯಕ್ರಮ ವಿದಾಯ ಹೇಳ್ತೀನಿ. ಮತ್ತೊಮ್ಮೆ ತಮಗೆ ನಮನಗಳನ್ನು ಹೇಳ್ತೀನಿ. ನಮಸ್ಕಾರ ಸರ್.